Welcome to my digital class. So, welcome to third semester students. In the third semester, there are 4 theory subjects. First one is DC machines and alternator. Second subject is electrical power generation. Third subject is analog electronics. Fourth subject is digital electronics. These are about the theory subjects we have to discuss it in the college. And remaining 3 labs which are particularly taken by individual staff. So in these 4 theory subjects, first one is DC machines and alternator, very important subject. Second one is electrical power generation, we have discussed it in the online classes. Third one is analog electronics. Fourth one is digital electronics. These are all theory subjects in the third semester. So the first theory subject, that is DC machines and alternator. Before going to the subject, we have discussed some basics of DC machines and alternator. What basics are required for this subject, ಯಾವ ಬೇಸಿಕ್ ಬೇಕು ಈ ಸಬ್ಜೆಕ್ಟ್ಗೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಬೇಸಿಕ್ ಇಲ್ಲದೆ ಯಾವ ಸಬ್ಜೆಕ್ಟನ್ನು ಓದಬಾರ್ದು, ತಪ್ಪಾಗುತ್ತೆ. ಸೊ ಫಸ್ಟ್ ಈ ವಿಡಿಯೋದಲ್ಲಿ, ಸೊ ವಾಟ್ ವಿ ಡಿಸ್ಕಸ್ಡ್ ಇನ್ ದಿಸ್ ವಿಡಿಯೋ ಈಸ್ ಓನ್ಲಿ ಫಾರ್ ಬೇಸಿಕ್ಸ್ ಆಫ್ ದಿಸ್ ಸಬ್ಜೆಕ್ಟ್. ಈ ಸಬ್ಜೆಕ್ಟ್ನ ಬೇಸಿಕ್ ಓದಬೇಕು. ವಾಟ್ ಬೇಸಿಕ್ ಈಸ್ ರಿಕ್ವೈರ್ಡ್ ಫಾರ್ DC ಮಷೀನ್ಸ್ ಆ್ಯಂಡ್ ಆಲ್ಟರ್ನೇಟರ್. ಒಂದೊಂದೇ ಸಣ್ಣ ಸಿಂಪಲ್ ಆಗಿ ನಿಮಗೆ ಬ್ರಷ್ ಅಪ್ ಮಾಡ್ತಾ ಬರ್ತೀನಿ. ಆಲ್ರೆಡಿ ಓದಿದಿರಿ, ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಬಗ್ಗೆ ಓದಿದಿರಿ, ದೆನ್ ಅಗೇನ್ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿದಿರಿ. ಅವೆರಡು ಬೇಸಿಕ್ ಸಬ್ಜೆಕ್ಟ್ ಈಸ್ ರಿಕ್ವೈರ್ಡ್ ಫಾರ್ DC ಮಷೀನ್ಸ್ ಆ್ಯಂಡ್ ಆಲ್ಟರ್ನೇಟರ್. ಆ ಎರಡೂ ಸಬ್ಜೆಕ್ಟು ಚೆನ್ನಾಗಿ ತಿಳ್ಕೊಂಡಿದ್ರೆ, ಸೊ ವಿ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದಿಸ್ ಸಬ್ಜೆಕ್ಟ್ ಆಲ್ಸೋ. ಸೊ ಫಸ್ಟ್ ವಿ ನೋ ದ ಬೇಸಿಕ್ಸ್ ಆಫ್ DC ಮಷೀನ್ಸ್ ಆ್ಯಂಡ್ ಆಲ್ಟರ್ನೇಟರ್. ಸೊ ಬೇಸಿಕ್ಸ್ ಅಂದ ತಕ್ಷಣವೇ ಗೊತ್ತಾಗ್ಬಿಡ್ಬೇಕು. ಸಮ್ ಬ್ರಷ್ ಅಪ್ಸ್ ಅಂದರೆ ಹಿಂದೆ ಮರ್ತೋಗಿರುವಂಥ ಕಾನ್ಸೆಪ್ಟ್ಸ್ಗಳನ್ನ ಸ್ವಲ್ಪ ಅದನ್ನೇನು ಮಾಡ್ತಾ ಬರಬೇಕು, ಬ್ರಷ್ ಅಪ್ ಮಾಡ್ತಾ ಬರಬೇಕು. ಸೊ ಏನೇನು ಬೇಕಾಗುತ್ತೆ ಬೇಸಿಕ್ಸ್, ವಾಟ್ ಬೇಸಿಕ್ಸ್ ಆರ್ ರಿಕ್ವೈರ್ಡ್ ಫಾರ್ ದಿ DC ಮಷೀನ್ಸ್ ಆ್ಯಂಡ್ ಆಲ್ಟರ್ನೇಟರ್. ಸೊ ಇವತ್ತು ನಾನು ಚಾಪ್ಟರ್ ಸ್ಟಾರ್ಟ್ ಮಾಡಲ್ಲ. ಸೊ ಫಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ಬೇಸಿಕ್ಸ್. ಭಾಳ ಇಂಪಾರ್ಟೆಂಟು. ಬೇಸಿಕ್ ಇಲ್ಲ ಯಾವುದೇ ಕಾರಣಕ್ಕೂ ಸಬ್ಜೆಕ್ಟ್ನ ಎಂಟರ್ ಆಗಬಾರ್ದು. ದಟ್ಸ್ ಅ ಫಸ್ಟ್ ಮೋಟ್ ಆಫ್ ದ ಸಬ್ಜೆಕ್ಟ್ಸ್, ರೈಟ್? ಸೊ ಫಸ್ಟ್ ಬೇಸಿಕ್ಸ್. ವಾಟ್ ಬೇಸಿಕ್ಸ್ ಆರ್ ರಿಕ್ವೈರ್ಡ್? What basics are required for this subject andre, first we know about current. What is meant by current? Current andre ಏನು? So current andre ಏನು? So we know that any conductor ಅಂದರೆ ಗೊತ್ತಿರಬೇಕು ನಿಮ್ಗೆ, ವೈರ್ ಆಗಿರ್ಬೋದು. ಎನಿ ಮೆಟೀರಿಯಲ್ ವಿಚ್ ಅಲೋಸ್ ದ ಕರೆಂಟ್. ಯಾವುದೇ ಮೆಟೀರಿಯಲ್ಲು ಕರೆಂಟ್ನ ಅಲೋ ಮಾಡುವಂಥ ಒಂದು ಮೆಟೀರಿಯಲ್ಗೆ ನಾವು ಕಂಡಕ್ಟರ್ ಅಂತ ಕರಿತೀವಿ. ಯಾವುದೇ ಮೆಟೀರಿಯಲ್ ಆಗಿರ್ಬೋದು. For example, copper is a conductor, aluminum is a conductor, silver is a conductor. So many examples we are taking as a conductors, right? So ಯಾವುದೇ ಕಂಡಕ್ಟರ್ ಆಗಿರಲಿ ಅದರ ಔಟರ್ ಮೋಸ್ಟ್ ಅಂತ ನಾವೇನು ಕರಿತೀವಿ, ಅಂದರೆ ಹೊರಭಾಗ, ಔಟರ್ ಮೋಸ್ಟ್ ಅಂತ ನಾವೇನು ಕರಿತೀವಿ, ಇದಕ್ಕೆ ಆರ್ಬಿಟ್ ಅಂತ ಕರಿತೀವಿ. ಆರ್ಬಿಟ್ ಅಂದರೆ ನಿಮ್ಗೆ ಗೊತ್ತಿರಬೇಕು, ಇಟ್ ಇಸ್ ನಾಟ್ ಅಚೀವಿಂಗ್ ದಮ್, ರೈಟ್? ಸೊ ಆರ್ಬಿಟ್ ಈಸ್ ನಥಿಂಗ್ ಬಟ್ ವಾಟ್? ಫಾರ್ ಎಕ್ಸಾಂಪಲ್ ಎ ಸೋಲಾರ್ ಸಿಸ್ಟಮ್. ಸೋಲಾರ್ ಸಿಸ್ಟಮ್ ಇಸ್ ವಾಟ್? ಇಟ್ಸ್ ವಾಟ್ ಆರ್ ದ ಪ್ಲಾನೆಟ್ಸ್ ರಿವಾಲ್ವಿಂಗ್ ಅರೌಂಡ್ ದೇರ್ ಆರ್ಬಿಟ್. ಆ ಆರ್ಬಿಟ್ ಸುತ್ತ ಪ್ಲಾನೆಟ್ಗಳು ಏನಾಗ್ತಾ ಇರ್ತವೆ, ಸುತ್ತುತ್ತಾ. ದ ಸೇಮ್ ಕಾನ್ಸೆಪ್ಟ್ ಇನ್ ಎನಿ ಔಟರ್ ಮೋಸ್ಟ್ ಆರ್ಬಿಟ್ ಆಫ್ ಎ ಕಂಡಕ್ಟರ್. ಯಾವುದೇ ಕಂಡಕ್ಟರ್ ಆಗಿರ್ಬೋದು, ಅದರ ಔಟರ್ ಮೋಸ್ಟ್ ಆರ್ಬಿಟ್ ಏನಿರುತ್ತೆ. ಫಾರ್ ಎಕ್ಸಾಂಪಲ್ ಕಾಪರ್ನ ಔಟರ್ ಮೋಸ್ಟ್ ಆಟಮ್ಸ್, ಅದು ಔಟರ್ ಮೋಸ್ಟ್ ಆರ್ಬಿಟ್ ಅಂತ ನಾವೇನು ಕರಿತೀವಿ. ಈ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ದೇರ್ ಆರ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್. ಓಕೆ, in the outermost orbit there are free electrons. Okay, there are free electrons.
ಎಲೆಕ್ಟ್ರಾನ್ಸ್ಗಳು ಗೊತ್ತಿರಬೇಕು ನಿಮ್ಗೆ. ಎಲೆಕ್ಟ್ರಾನ್ಸ್ಗಳು ಅಂದ್ರೆ ಏನು, ಪ್ರೋಟಾನ್ಸ್ ಅಂದ್ರೆ ಏನು, ಎಲೆಕ್ಟ್ರಾನ್ಸ್ ಅಂದ್ರೆ ಏನು, ನ್ಯೂಟ್ರಾನ್ಸ್ ಅಂದ್ರೆ ಏನು, ಇವೆಲ್ಲ ಗೊತ್ತಿರಬೇಕು, ರೈಟ್. ಸೊ ಎಲೆಕ್ಟ್ರಾನ್ಸ್ಗಳು ಏನು ಈ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು, ಕಾಪರ್ ಔಟರ್ ಮೋಸ್ಟ್ ಆರ್ಬಿಟ್, ಹೊರಗಡೆ ಇರುವಂತ ಒಂದು ಆರ್ಬಿಟ್ ಅಂತ ನಾವೇನು ಕರಿತೀವಿ. ಆರ್ಬಿಟ್ ಅಲ್ಲಿರುವಂತ ಎಲೆಕ್ಟ್ರಾನ್ಸ್ಗಳು, ದೇರ್ ಆರ್ ಫ್ರೀ ಎಲೆಕ್ಟ್ರಾನ್ಸ್ಗಳು ಇನ್ ದ ಔಟರ್ ಮೋಸ್ಟ್ ಆರ್ಬಿಟ್. ದೇರ್ ಆರ್ ಫ್ರೀ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್, ರೈಟ್. ಸಮ್ ಫ್ರೀ ಎಲೆಕ್ಟ್ರಾನ್ಸ್ಗಳು ಇರುತ್ತೆ, ಬಟ್ ದಟ್ ಫ್ರೀ ಎಲೆಕ್ಟ್ರಾನ್ಸ್ ಇಸ್ ಆಲ್ವೇಸ್ ಇನ್ ಎ ಸ್ಟಾಗ್ನೆಂಟ್ ಪೊಸಿಷನ್, ಮೀನ್ಸ್ ರೆಸ್ಟ್ ಪೊಸಿಷನ್ ಅಲ್ಲಿ ಇರ್ತವೆ. ಎಲ್ಲ ಎಲೆಕ್ಟ್ರಾನ್ಸ್ಗಳು ಏನಾಗಿರ್ತವೆ, ರೆಸ್ಟ್ ಪೊಸಿಷನ್ ಅಲ್ಲಿ ಇರ್ತವೆ. ಇಂಥ ರೆಸ್ಟ್ ಪೊಸಿಷನ್ ಅಲ್ಲಿ ಇರುವಂತಹ ಫ್ರೀ ಎಲೆಕ್ಟ್ರಾನ್ಸ್ಗಳು ಮೂವ್ಮೆಂಟ್ ಆಗಬೇಕು. ಸೊ ಮೂವ್ಮೆಂಟ್ ಆಗಬೇಕು ಅಂದ್ರೆ ವಾಟ್ ವಿ ರಿಕ್ವೈರ್ಡ್, ದೇರ್ ಇಸ್ ಎ ಫೋರ್ಸ್ ಇಸ್ ರಿಕ್ವೈರ್ಡ್, ರೈಟ್. ಸಮ್ ಎಕ್ಸ್ಟರ್ನಲ್ ಫೋರ್ಸ್, ಒಂದು ಎಕ್ಸ್ಟರ್ನಲ್ ಫೋರ್ಸ್ ನ ಬಳಕೆ ಮಾಡಿಕೊಂಡು ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ರಿಕ್ವೈರ್ಡ್ ಫಾರ್ ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ನ ಮೂವ್ಮೆಂಟ್ ಮಾಡೋದಕ್ಕೆ ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ರಿಕ್ವೈರ್ಡ್. ಸೊ ದಟ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ರಿಕ್ವೈರ್ಡ್ ಫಾರ್ ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್. ದಟ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್, ಏನು ಎಲೆಕ್ಟ್ರಾನ್ಸ್ಗಳು ಚಲನೆ ಮಾಡೋಕ್ಕೆ ಸ್ಟಾರ್ಟ್ ಆಗ್ತವೆ, ಅಲ್ಲಿ ಏನು ಹರಿತಾ ಇದೆ ಅಂತ ಅರ್ಥ ಅಂದ್ರೆ ದೇರ್ ಇಸ್ ಎ ಫ್ಲೋ ಆಫ್ ಕರೆಂಟ್, ದೇರ್ ಇಸ್ ಎ ಮೂವ್ಮೆಂಟ್ ಆಫ್ ಕರೆಂಟ್, ರೈಟ್. ದೇರ್ ಇಸ್ ಎ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಮೋಸ್ಟ್ ಆರ್ಬಿಟ್. ಮುಂಚೆ ಏನಾಗಿತ್ತು, ಎಲೆಕ್ಟ್ರಾನ್ಸ್ಗಳು ಸ್ಟಾಗ್ನೆಂಟ್ ಪೊಸಿಷನ್ ಅಲ್ಲಿ ಇದ್ವು. ಆ ಸ್ಟಾಗ್ನೆಂಟ್ ಪೊಸಿಷನ್ ಅಥವಾ ರೆಸ್ಟ್ ಪೊಸಿಷನ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ಗಳಿಗೆ ಸಮ್ ಅಪ್ಲಿಕೇಶನ್ ಆಫ್ ಅನ್ ಎಕ್ಸ್ಟರ್ನಲ್ ಫೋರ್ಸ್ ನ ಅಪ್ಲೈ ಮಾಡಿ, ಸಮ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ನ ಬಳಕೆ ಮಾಡ್ಕೊಂಡು ಅಥವಾ ಎಕ್ಸ್ಟರ್ನಲ್ ಫೋರ್ಸ್ ನ ಅಪ್ಲೈ ಮಾಡ್ಕೊಂಡು ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ಗಳನ್ನ ಮೂವ್ಮೆಂಟ್ ಏನ್ ಮಾಡ್ತೀವಿ ಅಥವಾ ಫ್ಲೋ ಮಾಡ್ತೀವಿ. ಆ ಎಲೆಕ್ಟ್ರಾನ್ಸ್ ಏನ್ ಮೂವ್ಮೆಂಟ್ ಆಗ್ತಾ ಇದೆ, ದಟ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ನ ಏನಂತ ಕರಿತೀವಿ ನಾವು, ಕರೆಂಟ್ ಅಂತ ಕರಿತೀವಿ. ಇಟ್ ಇಸ್ ವೆರಿ ಸಿಂಪಲ್. ಇನ್ ದ ಔಟರ್ಮೋಸ್ಟ್ ಆರ್ಬಿಟ್ ಆಫ್ ಎ ಕಂಡಕ್ಟರ್, ಇನ್ ದ ಔಟರ್ಮೋಸ್ಟ್ ಆರ್ಬಿಟ್ ಆಫ್ ಎ ಕಂಡಕ್ಟರ್ ಅಂದ್ರೆ ಹೇಳಿದೆ ನಾನು, ಐದರ್ copper, silver, whatever it may be, any material which allows the current, right? So any outermost orbit of a conductor, there are free electrons are present in the outermost orbit. Outermost orbit ಅಲ್ಲಿ ಏನಿರ್ತವೆ, free electrons ಗಳು ಇರ್ತವೆ. But free electrons is in what, rest position. So rest position ಅಲ್ಲಿ ಇರುವಂತ free electrons ನ ಏನ್ ಮಾಡಬೇಕು, ಫ್ಲೋ ಮಾಡಬೇಕು, ಮೂವ್ಮೆಂಟ್ ಮಾಡಬೇಕು. ಸೊ ಮೂವ್ಮೆಂಟ್ ಮಾಡಬೇಕು ಅಂದ್ರೆ ವಾಟ್ ವಿ ರಿಕ್ವೈರ್, some external force is required. That external force is required for the movement of electron is called electrical current. That movement of electron na ent karvi current anta karvi. Bada simple ಆಗಿರೋದು. Next, so another definition of current ಗೆ ಇನ್ನೊಂದು ಡೆಫಿನಿಷನ್ ಹೇಳ್ಬೋದು. What is the definition? I is equal to Q by T ಅಂತ ಕರಿತೀವಿ. ಏನು, what is the meaning of I is equal to Q by T? Q means charge, T means time. The rate means time. Rate ಅಂದ್ರೆ ನಾವೇನಂತ ಕರಿತೀವಿ, ಟೈಮ್ ಅಂತ ಕರಿತೀವಿ, ರೈಟ್. The rate of charge is transferred to the conductor. Charge ಅಂದ್ರೆ ಏನು, what is the meaning of charge? Charge of is nothing but what, electrons present, right, or nothing but group of electrons, whatever it may be, right. ಸೊ ಎಲೆಕ್ಟ್ರಾನ್ಸ್ಗಳು ಏನು ಪ್ರೆಸೆಂಟ್ ಇದೆ ಅಂದ್ರೆ, ಎಷ್ಟು ಎಲೆಕ್ಟ್ರಾನ್ಸ್ಗಳು ಇದೆ, ಆ ಎಲೆಕ್ಟ್ರಾನ್ಸ್ಗಳಿಗೆ ನಾವೇನಂತ ಕರಿತಾ ಇದ್ವಿ, ಚಾರ್ಜ್ ಅಂತ ಕರಿತಾ ಇದ್ವಿ. ಎಷ್ಟು ಟೈಮಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳು ಆ ಕಂಡಕ್ಟರ್ಗೆ ಫ್ಲೋ ಆದವು ಅದನ್ನೇ ನಾವು ಚಾರ್ಜ್ ಅಂತ ಕರಿತೀವಿ. ದಟ್ ಈಸ್ ನಥಿಂಗ್ ಬಟ್ ಕರೆಂಟ್ ಅಂತ ಕರಿತೀವಿ. ಕರೆಂಟ್ ಅಂದ್ರೇನು, ಇಟ್ ಈಸ್ ದ ರೇಟ್ ಆಫ್ ಚಾರ್ಜ್ ಟ್ರಾನ್ಸ್ಫರ್ ಟು ದ ಕಂಡಕ್ಟರ್. ರೇಟ್ ಅಂದ್ರೆ ಏನಪ್ಪ, ಟೈಮ್. ರೇಟ್ ಆಫ್ ಚಾರ್ಜ್ ಟ್ರಾನ್ಸ್ಫರ್ ಟು ದ ಕಂಡಕ್ಟರ್. ಕರೆಂಟ್ ಎಲ್ಲ ಇರಬೇಕು, ಕಂಡಕ್ಟರ್ ಇರಬೇಕು. ಎಷ್ಟು ಟೈಮಲ್ಲಿ ಹರಿತಾ ಇದೆ, ಎಷ್ಟು ಚಾರ್ಜ್ ಹೋಗ್ತಾ ಇದೆ. ಸೊ ದಟ್ಸ್ ಅ ವೆರಿ ಸಿಂಪಲ್ ಐಡಿಯಾ, ದಟ್ ಇಸ್ ಕಾಲ್ಡ್ ಕರೆಂಟ್. ಅದನ್ನೇ ಕರೆಂಟ್ ಅಂತ ಕರಿತೀವಿ. ಕರೆಂಟ್ ನ ಯೂನಿಟ್ ಏನು, ಆಂಪಿಯರ್. ವಾಟ್ ಇಸ್ ದ ಯೂನಿಟ್ ಆಫ್ ಕರೆಂಟ್, ಆಂಪಿಯರ್. ದ ಅನದರ್ ಯೂನಿಟ್ ಆಫ್ ಕರೆಂಟ್ ಇಸ್ ಎಕ್ಸ್ಪ್ರೆಸ್ಡ್ ಈಸ್ ಚಾರ್ಜ್. ವಾಟ್ ಇಸ್ ದ ಯೂನಿಟ್ ಆಫ್ ಚಾರ್ಜ್? ಸೊ ಯು ನೋ ದಟ್ ಇನ್ ದ ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ದಟ್ ಈಸ್ ಕೂಲಮ್, ರೈಟ್. ಸೊ ಚಾರ್ಜ್ ಯೂನಿಟ್ ಏನು, ಕೂಲಮ್. ವಾಟ್ ಇಸ್ ದ ಯೂನಿಟ್ ಆಫ್ ಟೈಮ್, ಸೆಕೆಂಡ್. Coulomb per second is also unit of current, right? Ampere is also unit of current. Coulomb per second is also unit of current. ಬಹಳ ಸಿಂಪಲ್ ಆಗಿ ಕರೆಂಟ್ ನ ಎಕ್ಸ್ಪ್ಲೇನ್ ಮಾಡಿದ್ರೆ ನಾವು, ಯಾವುದೇ ಕಂಡಕ್ಟರ್ ಆಗಿರಲಿ ಅದರ ಔಟರ್ ಮೋಸ್ಟ್ ಆರ್ಬಿಟಲ್ ಏನಿರುತ್ತೆ, ದೇರ್ ಆರ್ ಫ್ರೀ ಎಲೆಕ್ಟ್ರಾನ್ಸ್. ದಟ್ ಫ್ರೀ ಎಲೆಕ್ಟ್ರಾನ್ಸ್ ಇಸ್ ಇನ್ ಸ್ಟಾಗ್ನೆಂಟ್ ಪೊಸಿಷನ್ ಆರ್ ಇನ್ ರೆಸ್ಟ್ ಪೊಸಿಷನ್. ದಟ್ ಫ್ರೀ ಎಲೆಕ್ಟ್ರಾನ್ಸ್ ಮಸ್ಟ್ ಬಿ ಮೂವ್ಮೆಂಟ್, ಮಸ್ಟ್ ಬಿ ಫ್ಲೋ. ಅದು ಹರಿಬೇಕು ಅಂದ್ರೆ ವಾಟ್ ವಿ ರಿಕ್ವೈರ್ಡ್, ಸಮ್ ಎಕ್ಸ್ಟರ್ನಲ್ ಫೋರ್ಸ್. That's external force is required to movement of electron. That's movement of electron is called current. Another definition of current, that is
ವಾಟ್ ಈಸ್ ದ ಟೈಮ್ ಟೇಕನ್ ಟು ಟ್ರಾನ್ಸ್ಫರ್ ಚಾರ್ಜ್ ಟು ದಟ್ ಕಂಡಕ್ಟರ್. ಆ ಕಂಡಕ್ಟರ್ಗೆ ಎಷ್ಟು ಟೈಮ್ ಬೇಕು, ಎಷ್ಟು ಚಾರ್ಜ್ ಹೋಯ್ತು. ಚಾರ್ಜ್ ಅಂದರೆ ಬೇರೆ ಏನಲ್ಲ, ಇಟ್ ಈಸ್ ಎ ಗ್ರೂಪ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಎಲೆಕ್ಟ್ರಾನ್ ಪ್ರೆಸೆಂಟ್. ಎಷ್ಟು ಎಲೆಕ್ಟ್ರಾನ್ಸ್ಗೆ ಒಂದು ಚಾರ್ಜ್ ಅನ್ನೋದು ಕರಿತೀವಿ, ಅದನ್ನ ಆಮೇಲೆ ಮಾತಾಡೋಣ. ಒಂದು ಕೂಲಂಬ್ ಆಫ್ ಚಾರ್ಜ್ ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅದರಲ್ಲಿ, ಅದನ್ನ ಆಮೇಲೆ ಹೇಳ್ತೀನಿ. ಒಂದು ಕೂಲಂಬ್ ಆಫ್ ಚಾರ್ಜ್ ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್. ನಾನು ಹೇಳಿದೆ ಗ್ರೂಪ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳಿದೆ. ಅಂದರೆ ಗ್ರೂಪ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಎಷ್ಟು ಇರಬೇಕು, ಇಟ್ ಇಸ್ ಎ ನಂಬರ್, ರೈಟ್. ಆ ನಂಬರ್ ಎಷ್ಟು ಅನ್ನೋದನ್ನ ಆಮೇಲೆ ಮಾತಾಡೋಣ. ಇಷ್ಟು ತಲೆಗೆ ಇಟ್ಕೊಳ್ಳಿ. I is equal to Q by T means rate of charge transfer to the conductor. That is called current. These are all basics, right? Without basics, now basics na kalide yavade karanakku subject ge enter agbaru. So I am saying another time. Okay, what is the unit of current? Ampere, and another unit of current is coulomb per second. This is about the current ಬಗ್ಗೆ ನಮಗೆ ಗೊತ್ತಾಯ್ತು. Okay, next. Then what are the types of current? ಕರೆಂಟ್ ಅಂದರೆ ಎಷ್ಟು ಥರ ನಮಗೆ ಗೊತ್ತಿರೋದು ಎರಡೇ ಥರ ಕರೆಂಟು. ಸೊ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ ಇನ್ ದ ಪ್ರೀವಿಯಸ್ ಸೆಮಿಸ್ಟರ್ಸ್, ರೈಟ್. ದೇರ್ ಆರ್ 2 types of current. ಒಂದು, ಫಸ್ಟ್ ಒನ್ ಈಸ್ ಡೈರೆಕ್ಟ್ ಕರೆಂಟ್, DC ಕರೆಂಟ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಈಸ್ ಆಲ್ಟರ್ನೇಟಿಂಗ್ ಕರೆಂಟ್, ಸಿಂಪ್ಲಿ AC. ಡೈರೆಕ್ಟ್ ಕರೆಂಟ್, ಆಲ್ಟರ್ನೇಟಿಂಗ್ ಕರೆಂಟ್, ರೈಟ್. DC ಕರೆಂಟ್ ಆ್ಯಂಡ್ AC ಕರೆಂಟ್ ಅಂತ ಕರಿತೀವಿ. ಸೊ ದೇರ್ ಆರ್ 2 types of current flowing in the electrical circuit or even a conductor, whatever it may be. ಎರಡು ಥರ ಕರೆಂಟ್ ಹರಿಯುತ್ತೆ ನಮ್ಮ ಎಲೆಕ್ಟ್ರಿಕಲ್ ಸಿಸ್ಟಮಲ್ಲಿ. ಮೊದಲನೇದು ಡೈರೆಕ್ಟ್ ಕರೆಂಟ್ ಅಂತ ಕರಿತೀವಿ, ಎರಡನೇದು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್. ವಾಟ್ ಇಸ್ ದ ಮೀನಿಂಗ್ ಆಫ್ ಡೈರೆಕ್ಟ್ ಕರೆಂಟ್? ಡೈರೆಕ್ಟ್ ಕರೆಂಟ್ ಅಂದರೆ ಏನು? DC ಹೆಸರಲ್ಲೇ ಇದೆ ಡೈರೆಕ್ಟ್ ಕರೆಂಟ್ ಅಂತ. ಡೈರೆಕ್ಟ್ ಕರೆಂಟ್. ಸೊ ಸಿಂಪಲ್ ಒಂದು ಗ್ರಾಫ್ ಬರ್ಬಿಡ್ತೀನಿ. ಗ್ರಾಫ್ ಅಂದರೆ ಒಂದು ಎಕ್ಸ್ ಆಕ್ಸಿಸ್ ಇರಬೇಕು, ಒಂದು ವೈ ಆಕ್ಸಿಸ್ ಇರಬೇಕು, ಗೊತ್ತಿದೆ ನಿಮಗೆ. ಸೊ ಸಿಂಪಲ್ ಒಂದು ಎಕ್ಸ್ ಆಕ್ಸಿಸ್ ಆ್ಯಂಡ್ ವೈ ಆಕ್ಸಿಸ್. ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್, ವಿತ್ ರೆಸ್ಪೆಕ್ಟ್ ಟು ಕರೆಂಟ್. ಆ್ಯಂಡ್ ಹೌ ಡೈರೆಕ್ಟ್ ಕರೆಂಟ್ ಈಸ್ ಫ್ಲೋಸ್ ಇನ್ ದ ಸರ್ಕ್ಯೂಟ್. ಸರ್ಕ್ಯೂಟಲ್ಲಿ ಯಾವ ಥರ ಡೈರೆಕ್ಟ್ ಕರೆಂಟ್ ಫ್ಲೋ ಆಗುತ್ತೆ? ಇಟ್ ಶುಡ್ ಬಿ ಎ ಸ್ಟ್ರೈಟ್ ಲೈನ್. ಇಟ್ ಶುಡ್ ಬಿ ಎ ಸ್ಟ್ರೈಟ್ ಲೈನ್, ರೈಟ್. ಕರೆಂಟ್ ಯಾವ ಥರ ಇರುತ್ತೆ? ಇಟ್ ಶುಡ್ ಬಿ ಎ ಸ್ಟ್ರೈಟ್ ಲೈನ್. ಇಟ್ ಶುಡ್ ಬಿ ಎ ಸ್ಟ್ರೈಟ್ ಲೈನ್. ನೋಡಿ, ಡೈರೆಕ್ಟ್ ಕರೆಂಟ್ ಆಲ್ವೇಸ್ ರಿಮೇನ್ಸ್ ಕಾನ್ಸ್ಟೆಂಟ್. ನೋಡಿ, ಎಲ್ಲಾದರೂ ವೇರಿಯೇಷನ್ ಇದೆಯಾ? ದ ಲೈನ್ ಶುಡ್ ಬಿ ಎ ಕಾನ್ಸ್ಟೆಂಟ್, ರೈಟ್. ಯಾವಾಗಲೂ ಅಷ್ಟೇ ಡೈರೆಕ್ಟ್ ಕರೆಂಟ್ ಹರಿಯುವಂಥ ಒಂದು ಸರ್ಕ್ಯೂಟಲ್ಲಿ ಡೈರೆಕ್ಟ್ ಕರೆಂಟ್ ಹರಿತಾ ಇದೆ ಅಂದರೆ ದ ಕರೆಂಟ್ ಇಸ್ ಆಲ್ವೇಸ್ ರಿಮೇನ್ಸ್ ಕಾನ್ಸ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ನೀವು ಟೈಮಿಗೂ ಕರೆಂಟಿಗೂ ಎರಡಕ್ಕೂ ನೀವು ಅನಲೈಸ್ ಮಾಡಿರಿ, ಎಲ್ಲೇ ಎಷ್ಟೇ ಟೈಮ್ ತೊಗೊಳ್ಳಿ. ಫಾರ್ ಎಕ್ಸಾಂಪಲ್ 0, ಇವನ್ so 90 degree, whatever it may be, right? So any time we have to taken, current is always remains constant. Current never changes. ಯಾವುದೇ ಕಾರಣಕ್ಕೂ ವೇರಿ ಆಗಲ್ಲ, ಚೇಂಜ್ ಆಗಲ್ಲ. ಇಟ್ ಆಲ್ವೇಸ್ ರಿಮೇನ್ಸ್ ಕಾನ್ಸ್ಟೆಂಟ್. ಡೈರೆಕ್ಟ್ ಕರೆಂಟ್ ಆಲ್ವೇಸ್ ರಿಮೇನ್ಸ್ ಕಾನ್ಸ್ಟೆಂಟ್. ದ ಕರೆಂಟ್ ಫ್ಲೋಸ್, ಏನು ಫ್ಲೋ ಆಗ್ತಾ ಇದೆ, ಡೈರೆಕ್ಟ್ ಕರೆಂಟ್ ಏನು ಫ್ಲೋ ಆಗ್ತಾ ಇದೆ, ಇನ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಒಂದೇ ಒಂದು ಡೈರೆಕ್ಷನ್ ಇರಬೇಕು. ನೋಡಿ, ಒಂದೇ ಒಂದು ಡೈರೆಕ್ಷನ್ ಇರಬೇಕು. ಯಾವುದೇ ಕಾರಣಕ್ಕೂ ಕರೆಂಟ್ ವೇರಿ ಆಗಬಾರ್ದು. ಕರೆಂಟ್ ವೇರಿ ಆಗಬಾರ್ದು, ಡೈರೆಕ್ಷನ್ ಚೇಂಜ್ ಆಗಂಗಿಲ್ಲ. ಡೈರೆಕ್ಷನ್ ಒಂದೇ ಇರಬೇಕು. ಯಾವುದೇ ಕಾರಣಕ್ಕೂ ಮ್ಯಾಗ್ನಿಟ್ಯೂಡ್ ಅಂತ ಏನು ಕರಿತೀವಿ ಅಥವಾ ಕರೆಂಟ್ ಅಂತ ಏನು ಹರಿತಾ ಇದೆ ಇಲ್ಲಿ ಚೇಂಜ್ ಆಗಂಗಿಲ್ಲ. ಡೈರೆಕ್ಟ್ ಕರೆಂಟ್ which always remains constant, and direct current flows in only one particular direction. ಒಂದೇ ಒಂದು ಡೈರೆಕ್ಷನ್ ಅಲ್ಲಿ ಹೋಗಬೇಕು, ಪರ್ಟಿಕ್ಯುಲರ್ ಡೈರೆಕ್ಷನ್ ಅಲ್ಲಿ ಹೋಗಬೇಕು. ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಕರೆಂಟ್ ವೇರಿ ಆಗಂಗಿಲ್ಲ, ಚೇಂಜ್ ಆಗಂಗಿಲ್ಲ. ಇಟ್ ಆಲ್ವೇಸ್ ರಿಮೇನ್ಸ್ ಕಾನ್ಸ್ಟೆಂಟ್. ಆಲ್ವೇಸ್ ರಿಮೇನ್ಸ್ ಕಾನ್ಸ್ಟೆಂಟ್. Very simple, right? Always remains constant, never varies, never changes, always flow in a particular direction. ಒಂದೇ ಒಂದು ಡೈರೆಕ್ಷನ್ ಅಲ್ಲಿ ಫ್ಲೋ ಮಾಡಬೇಕು. ಇಲ್ಲಿ ನಾನು ಐ ಅಂತ ಬರೆದೆ ನೋಡಿ, ಬಿಗ್ ಲೆಟರ್ ಐ ಅಂತ ಬರೆದೆ. ದೇರ್ ಇಸ್ ಅ ಡಿಫರೆನ್ಸಸ್ ಆಫ್ ಬಿಗ್ ಲೆಟರ್ ಐ ಅಂಡ್ ಸ್ಮಾಲ್ ಲೆಟರ್ ಐ. ಈ ಬಿಗ್ ಲೆಟರ್ ಐ ಅಂತ ಏನಿದೆ ಅಲ್ಲ, ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ DC ಕರೆಂಟ್. DC ಕರೆಂಟ್ಗೆ ನಾವು ಎಕ್ಸ್ಪ್ರೆಸ್ ಮಾಡೋದು ಯಾವ ಲೆಟ್ರಲ್ಲಿ ಕರೆಂಟು ಐ ಇರಬೇಕು, ಬಿಗ್ ಲೆಟರ್ ಐ ಇರಬೇಕು. ಬಿಗ್ ಲೆಟರ್ ಐ ಅಂತಂದ್ರೆ ನಿಮ್ಗೆ ಅರ್ಥ ಆಗಬೇಕು, ದಟ್ ಈಸ್ ಎ DC ಕರೆಂಟ್ ಫ್ಲೋಸ್. ಆ ಸರ್ಕ್ಯೂಟಲ್ಲಿ ಅಥವಾ ಮಷೀನಲ್ಲಿ ಆರ್ ವಾಟ್ ಎವರ್ ದ ಗ್ಯಾಜೆಟ್ಸ್, ದ ಕರೆಂಟ್ ಐ, ಬಿಗ್ ಲೆಟರ್ ಐ ಅಂತ ಏನಾದ್ರು ನಾವು ಇಂಡಿಕೇಟ್ ಮಾಡಿದ್ವಿ ಅಂದರೆ ಫೈನಲಿ ವಿ ನೋ ದಟ್ ಎ ಡೈರೆಕ್ಟ್ ಕರೆಂಟ್ ಫ್ಲೋಸ್ ಇನ್ ದ ಸರ್ಕ್ಯೂಟ್. ಡೈರೆಕ್ಟ್ ಕರೆಂಟ್ ಫ್ಲೋಸ್ ಇನ್ ದ ಸರ್ಕ್ಯೂಟ್. ಐ ಅಂತಂದರೆ, ಬಿಗ್ ಲೆಟರ್ ಐ ಅಂತಂದರೆ ದಟ್ ಈಸ್ ಡೈರೆಕ್ಟ್ ಕರೆಂಟ್. ಇದನ್ನು ನೆನ್ಪಿಟ್ಕೋಬೇಕು. ಡೈರೆಕ್ಟ್ ಕರೆಂಟ್ನ ವಿಶೇಷತೆ ಏನು ಅಂದರೆ, the direct current flows
will always remains constant, which never changes, never varies. Direct current always flows in a particular direction. ಒಂದೇ ಒಂದು ಡೈರೆಕ್ಷನ್ ಅಲ್ಲಿ ಹರಿಯುತ್ತೆ. This is very simple. This is direct current. Second one is alternating current. Alternating current. ಹೆಸರಲ್ಲೇ ಇದೆ alternating. Alter means changes, varies, right? Very simple. How we have to express in alternating current? Very simple, right? This is a graph, again x-axis and y-axis with respect to time. ಇದಕ್ಕೆ ಥೀಟಾ ಅಂತ ಕರಿತೀವಿ, ಒಮೆಗಾ ಟಿ. ನೋಡಿ ಇಲ್ಲಿ ಲೆಟರ್ ಚೇಂಜ್ ಆಯಿತು, ಐ ಅಂತ, ಸ್ಮಾಲ್ ಲೆಟರ್ ಐ ಅಂತ ಬರೆದೆ. ನೆನ್ಪಿಟ್ಕೊಳ್ಳಿ, ಬಿಗ್ ಲೆಟರ್ ಐ ಅಂತ ಇಂಡಿಕೇಶನ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಡಿ ಸಿ ಕರೆಂಟ್. ಸ್ಮಾಲ್ ಲೆಟರ್ ಐ ಅಂತ ನಾವು ಇಂಡಿಕೇಶನ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಎ ಸಿ ಕರೆಂಟ್. ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಒಂದು ವೇವ್ ಫಾರ್ಮ್ ಬರೀತೀನಿ, ಸಿಂಪಲ್ ವೇವ್ ಫಾರ್ಮ್. ದಿಸ್ ಇಸ್ ಕಾಲ್ಡ್ ಅನ್ ಆಲ್ಟರ್ನೇಟಿಂಗ್ ಕರೆಂಟ್. ನೋಡಿ, ಇದೇ ಆಲ್ಟರ್ನೇಟಿಂಗ್ ಕರೆಂಟ್. ಫಾರ್ ಎಕ್ಸಾಂಪಲ್, ವಿತ್ ರೆಸ್ಪೆಕ್ಟ್ ಟು 0, 90 degree, right? Again 2 pi, 180 degree, 3 pi by 2, right? So many we have to write different angles, right? Different angles na express madide. Pi by 2 means 90 degree, then again pi means 180 degree, again 3 pi by 2, 270 degree, then again 2 pi, right? So 270 degree, 360 degree, 180 into 2, 360 degree, 360 degree. ನೋಡಿ, this is 0 degree, this is 90 degree, then 180, 270, again we have to come 360 degree, right? Simple rotation, right? ನೋಡಿ, 0, pi by 2, pi, 3 pi by 2 means 270 degree, 180 degree, 90 degree, 2 pi means 360 degree. ನೋಡಿ, ಆಲ್ವೇಸ್ ಮ್ಯಾಗ್ನಿಟ್ಯೂಡ್ ಚೇಂಜಸ್ ವಿತ್ ರೆಸ್ಪೆಕ್ಟಿವ್ ಟೈಮ್. ಇಲ್ಲಿ ಒಮೆಗಾ ಇಂಟು ಟಿ ಅಂತ ತಗೊಂಡಿದ್ವಿ, ಅಲ್ಲಿ ಬರೀ ಟೈಮ್ ಅಂತ ತಗೊಂಡಿದ್ವಿ. ಇಲ್ಲಿ ಯಾಕೆ ಒಮೆಗಾ ಅಂತ ಬಂದು, ವಾಟ್ ಈಸ್ ಮೆಂಟ್ ಬೈ ಒಮೆಗಾ? ಡಬ್ಲ್ಯೂ ಅಂತ ಇದೆ. ಇಟ್ ಈಸ್ ನಾಟ್ ಡಬ್ಲ್ಯೂ, ಇಟ್ ಈಸ್ ಒಮೆಗಾ. ಒಮೆಗಾ ಅಂತಂದ್ರೆ ಏನು ಅಂದರೆ ಆಂಗ್ಯುಲರ್ ಫ್ರೀಕ್ವೆನ್ಸಿ. ವೆರಿ ಇಂಪಾರ್ಟೆಂಟ್. ಒಮೆಗಾ ಮೀನ್ಸ್ ಆಂಗ್ಯುಲರ್ ಫ್ರೀಕ್ವೆನ್ಸಿ. ಸಿಂಪ್ಲಿ ಫ್ರೀಕ್ವೆನ್ಸಿ ಅಂದ್ರೂ ನಡೆಯುತ್ತೆ. ನೋಡಿ, ಡೈರೆಕ್ಟ್ ಕರೆಂಟಲ್ಲಿ ನಾವು ಫ್ರೀಕ್ವೆನ್ಸಿನ ವಿ ಹ್ಯಾವ್ ನಾಟ್ ಕನ್ಸಿಡರ್ಡ್ ಫ್ರೀಕ್ವೆನ್ಸಿ ಬಿಕಾಸ್ ಮ್ಯಾಗ್ನಿಟ್ಯೂಡ್ ಆಗಿರಲಿ, ಡೈರೆಕ್ಷನ್ ಆಗಿರಲಿ, ನೆವರ್ ಚೇಂಜಸ್. So when magnitude and direction never changes, there is no occurrence of frequency. But in the concept of alternating current, their magnitude and direction always changes. Nodi, magnitude change ಆಗ್ತದೆ. ನೋಡಿ, magnitude is nothing but size ಅಂತ. magnitude ಅಂದ್ರೆ ಬೇರೆ ಏನೂ ಅಲ್ಲ, size ಅಂತ. magnitude is it. What is the meaning of magnitude ಅಂದ್ರೆ size, right? So the magnitude ಆಗಿರಲಿ, ನೋಡಿ, ಅಥವಾ ಡೈರೆಕ್ಷನ್ ಎಷ್ಟು ಡೈರೆಕ್ಷನ್ ಇದೆ? 2 ಡೈರೆಕ್ಷನ್ ಇದೆ. ಒಂದು ಪಾಸಿಟಿವ್ ಡೈರೆಕ್ಷನ್, ಇನ್ನೊಂದು ನೆಗೆಟಿವ್ ಡೈರೆಕ್ಷನ್, ರೈಟ್? ದೇರ್ ಆರ್ 2 ಡೈರೆಕ್ಷನ್ಸ್, ಆಲ್ವೇಸ್ ವೇರೀಸ್, ಅಂಡ್ ಮ್ಯಾಗ್ನಿಟ್ಯೂಡ್ ಇಸ್ ಆಲ್ಸೋ ವೇರೀಸ್ ವಿತ್ ರೆಸ್ಪೆಕ್ಟಿವ್ ಟೈಮ್. ವೈ ವಿ ರಿಕ್ವೈರ್ಡ್ ಫ್ರೀಕ್ವೆನ್ಸಿ? ಎ ಸಿಯಲ್ಲಿ ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ಮ್ಯಾಗ್ನಿಟ್ಯೂಡ್ ಆಗಲಿ, ಡೈರೆಕ್ಷನ್ ಆಗಲಿ ಚೇಂಜ್ ಆಗ್ತಾ ಇರೋ ಕಾರಣದಿಂದ ದೇರ್ ಈಸ್ ಅಕರೆನ್ಸ್ ಆಫ್ ಫ್ರೀಕ್ವೆನ್ಸಿ ಅನ್ನೋ ಮ್ಯಾಟರ್ ಬರುತ್ತೆ. ಸೊ ಅದನ್ನು ನೆಕ್ಸ್ಟ್ ಲೇಟರ್ ಆನ್ ಕ್ಲಾಸಸ್ಗಳಲ್ಲಿ ಇದನ್ನು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಕಾನ್ಸೆಪ್ಟ್ಸ್ ಏನಿಲ್ಲಿ, ಸೊ ವಿತ್ ರೆಸ್ಪೆಕ್ಟಿವ್ ಮ್ಯಾಗ್ನಿಟ್ಯೂಡ್, ವಿತ್ ರೆಸ್ಪೆಕ್ಟಿವ್ ಡೈರೆಕ್ಷನ್ಸ್, ವಿತ್ ರೆಸ್ಪೆಕ್ಟ್ ಟು ಟೈಮ್, ರೈಟ್? ಕಂಪೇರ್ ಮಾಡ್ಕೊಂಡು ಹೋದ್ರೆ ಮ್ಯಾಗ್ನಿಟ್ಯೂಡ್ ಆಗಲಿ, ಡೈರೆಕ್ಷನ್ ಆಗಲಿ ಆಲ್ವೇಸ್ ಚೇಂಜಸ್, ಪೀರಿಯಾಡಿಕಲಿ ಚೇಂಜಸ್ ಅಂತ ಕರಿತೀವಿ, ಅಥವಾ ಅದಕ್ಕೆ ಪೀರಿಯಾಡಿಕ್ ವೇವ್ ಫಾರ್ಮ್ಸ್ ಅಂತಲೂ ಕರೀತಾರೆ. ಪೀರಿಯಾಡಿಕ್ ಅಂದ್ರೆ ಏನು? ರಿಯಕರಿಂಗ್, ಬರ್ತಾ ಇರೋ. ನೋಡಿ, 1 ಸೈಕಲ್ ಮುಗೀತು, ದಿಸ್ ಇಸ್ ಕಾಲ್ಡ್ 1 ಸೈಕಲ್. ಅಗೇನ್ ಮತ್ತೆ 1 ಸೈಕಲ್, ಮತ್ತೆ ಅಗೇನ್ 1 ಸೈಕಲ್. ಸೊ periodically it occurs, that is called periodical sinusoidal waveforms ಅಂತ ಕರಿತೀವಿ. ಇದು should be reoccurring ಅಂತ ಕರಿತೀವಿ. periodic means reoccurring, ಪದೇ ಉದ್ಭವ ಆಗುವಂಥದ್ದು. ಸೊ ವೆರಿ ಸಿಂಪಲ್ ಐಡಿಯಾ. ದೇರ್ ಮ್ಯಾಗ್ನಿಟ್ಯೂಡ್ ಆಗಿರಲಿ, ದೇರ್ ಡೈರೆಕ್ಷನ್ಸ್ ಆಗಿರಲಿ, ವಿತ್ ರೆಸ್ಪೆಕ್ಟಿವ್ ಟೈಮ್ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಪೀರಿಯಾಡಿಕಲಿ ಚೇಂಜಸ್ ಆಗ್ತಾ ಇರುತ್ತೆ. ಅದನ್ನೇ ನಾವು ಆಲ್ಟರ್ನೇಟಿಂಗ್ ಕರೆಂಟ್ ಅಂತ ಕರಿತೀವಿ. ಭಾಳ ಸಿಂಪಲ್ ಆಗಿ ಹೇಳ್ಬೋದು. ಆಲ್ಟರ್ನೇಟಿಂಗ್ ಕರೆಂಟ್ ಇಸ್ ಡಿಫೈನ್ಡ್ ಆಸ್ whose magnitude and direction continuously changes with respect to time. ಅಲ್ಲಿ remains constant. ಡೈರೆಕ್ಟ್ ಕರೆಂಟ್ ಅಲ್ಲಿ ಏನಾಗಿತ್ತು, ಇಟ್ ಆಲ್ವೇಸ್ ರಿಮೇನ್ಸ್ ಕಾನ್ಸ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಬಟ್ ಇಲ್ಲಿ ಏನಾಗ್ತಾ ಇದೆ, ಮ್ಯಾಗ್ನಿಟ್ಯೂಡ್ ಆಗಿ ತಗೊಳ್ರಿ ಅಥವಾ ಡೈರೆಕ್ಷನ್ ತಗೊಳ್ರಿ, ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜಸ್ ಆಗ್ತಾ ಇದೆ. ದಿಸ್ ಈಸ್ ಅ ಕಾನ್ಸೆಪ್ಟ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್. ಭಾಳ ಸಿಂಪಲ್ ಆಗಿ ಹೇಳುವಂಥ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್. ಆಗಲೇ ಅದೊಂದು ಹೇಳಿದೆ ನಾನು. ಸೊ ಸ್ಮಾಲ್ ಲೆಟರ್ನ
ಎಕ್ಸ್ಪ್ರೆಸ್ ಮಾಡ್ತೀವಿ ಐ. ಸ್ಮಾಲ್ ಲೆಟರ್ ಐ ಅಂತ ಬಂತು ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಇಟ್ ಈಸ್ ಆನ್ ಆಲ್ಟರ್ನೇಟಿಂಗ್ ಕರೆಂಟ್. ಓಕೆ, ನೆಕ್ಸ್ಟ್ voltage. Or EMF or potential. So many words. ಸುಮಾರಿದೆ ವರ್ಡ್ಸ್ ಇದಕ್ಕೆ. ವೋಲ್ಟೇಜ್ ಅಂತ ಕರಿತೀವಿ, ಸಿಂಪ್ಲಿ ವೋಲ್ಟೇಜ್ ಅಂತ ಕರಿತೀವಿ, ಅಥವಾ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರಿತೀವಿ, EMF ಅಥವಾ ಪೊಟೆನ್ಷಿಯಲ್ ಅಂತಲೂ ಕರಿತೀವಿ, ರೈಟ್? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತಲೂ ಕರಿತೀವಿ. ಯಾವುದಾದ್ರೂ ನೀವು ಅರ್ಥ ಮಾಡ್ಕೋಬೇಕು. ವೋಲ್ಟೇಜ್ ಆರ್ EMF ಆರ್ ಪೊಟೆನ್ಷಿಯಲ್. ಆಗಲೇ ನಾನು ಕರೆಂಟ್ ಬಗ್ಗೆ ಹೇಳಿದೆ. ದೇರ್ ಆರ್ ಔಟರ್ ಮೋಸ್ಟ್ ಆರ್ಬಿಟ್. ಯಾವುದೇ ಒಂದು ಕಂಡಕ್ಟರ್ ಅಂತ ಅನ್ಕೊಂಡ್ರೆ ದೇರ್ ಇಸ್ ಎನ್ ಔಟರ್ ಮೋಸ್ಟ್ ಆರ್ಬಿಟ್. ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ಔಟರ್ ಮೋಸ್ಟ್ ಹೊರಗಡೆ ಏನಿರುತ್ತೆ, ದೇರ್ ಇಸ್ ಅ ಲಾಡ್ಜಿಂಗ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್, ರೈಟ್? ಫ್ರೀ ಎಲೆಕ್ಟ್ರಾನ್ಸ್ಗಳು ಏನಿರ್ತವೆ, ದೇರ್ ಇಸ್ ಅ ಸ್ಟ್ಯಾಗ್ನೆಂಟ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್. ಫ್ರೀ ಎಲೆಕ್ಟ್ರಾನ್ಸ್ಗಳು ಏನಾಗಿರುತ್ತೆ, ರೆಸ್ಟ್ ಪೊಸಿಷನ್ ಅಲ್ಲಿ ಇರುತ್ತೆ. ಆಗಲೇ ಏನು ಹೇಳಿದೆ ನಾನು, ಆ ರೆಸ್ಟ್ ಪೊಸಿಷನ್ ಅಲ್ಲಿರೋ ಎಲೆಕ್ಟ್ರಾನ್ಸ್ಗಳಿಗೆ ನಾವು ಕರೆಂಟ್ ಅಂತ ಕರೆಯಲ್ಲ. ದೇರ್ ಇಸ್ ಎ ಫ್ಲೋ ಆಫ್ ಎಲೆಕ್ಟ್ರಾನ್ಸ್, ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ಗಳು ಮೂವ್ಮೆಂಟ್ ಆಗಬೇಕು ಅಂದ್ರೆ ವಾಟ್ ವಿ ರಿಕ್ವೈರ್ಡ್? ಎಕ್ಸ್ಟರ್ನಲ್ ಫೋರ್ಸ್, ರೈಟ್? External force is required. External force is required for the movement of electrons. Electrons move ಮಾಡೋದಕ್ಕೆ there is an external force ಬೇಕು. ಹೊರಗಡೆಯಿಂದ ಒಂದು ಫೋರ್ಸ್ನ ಅಪ್ಲೈ ಮಾಡಿಕೊಂಡು we have to flow, or we have to drifting of electrons. That's movement of electrons ನಾವು electrical current ಅಂತ ಕರೀತೀವಿ. What is meant by external force? That external force is called voltage. ಅದನ್ನೇ ನಾವು ವೋಲ್ಟೇಜ್ ಅಂತ ಕರಿತೀವಿ. ಪ್ರೆಷರ್, ಒಂದು ಪ್ರೆಷರ್ನ ಅಪ್ಲೈ ಮಾಡಬೇಕು, ಎಲೆಕ್ಟ್ರಾನ್ಸ್ನ ಮೂವ್ಮೆಂಟ್ ಮಾಡೋದಕ್ಕೆ ಒಂದು ಪ್ರೆಷರ್ನ ಅಪ್ಲೈ ಮಾಡಬೇಕು. ಪ್ರೆಷರಿಂಗ್ ಆಫ್ ಎಲೆಕ್ಟ್ರಾನ್ಸ್, ರೈಟ್? ಎಲೆಕ್ಟ್ರಾನ್ಸ್ಗಳಿಗೆ ನಾವು ಪ್ರೆಷರ್ ಅಪ್ಲೈ ಮಾಡಿದರೆ ಮಾತ್ರ ಎಲೆಕ್ಟ್ರಾನ್ಸ್ಗಳು ಏನಾಗ್ತವೆ, ಮೂವ್ಮೆಂಟ್ ಆಗ್ತವೆ. ಆ ಪ್ರೆಷರ್ನ ಏನಂತ ಕರಿತೀವಿ? ವೋಲ್ಟೇಜ್ ಆರ್ EMF ಆರ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರಿತೀವಿ, ರೈಟ್? ಸೊ ವೋಲ್ಟೇಜ್ ಅಂದ್ರೆ ಏನು ಸಿಂಪಲ್ ಫಾರ್ಮುಲಾ ಅಲ್ಲ. ಈಸ್ ಈಕ್ವಲ್ ಟು ಏನು ಬರೆದ್ರಿ? Q/T, ಚಾರ್ಜ್ ಬೈ ಟೈಮ್ ಅಂತ ಬರ್ತದೆ. I is equal to Q/T, ಚಾರ್ಜ್ ಬೈ ಟೈಮ್. ಚಾರ್ಜ್ ಅಂದ್ರೆ ಗೊತ್ತಿರಬೇಕು, ಗ್ರೂಪ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಎಲೆಕ್ಟ್ರಾನ್ ಪ್ರೆಸೆನ್ಸ್. ಎಷ್ಟೋ ಇದೆ, ನಂಬರ್ ಎಷ್ಟು ಅಂತ ಆಮೇಲೆ ಮಾತಾಡ್ತೀನಿ, ಹೇಳ್ತೀನಿ. ಎಲೆಕ್ಟ್ರಾನ್ಸ್ಗಳು ಸಮೂಹಗಳನ್ನ ಚಾರ್ಜ್ ಅಂತ ಕರೀತೀವಿ. ಎಷ್ಟೋ ಎಲೆಕ್ಟ್ರಾನ್ಸ್ಗಳು ಎಷ್ಟೋ ಟೈಮಿಗೆ ಕಂಡಕ್ಟರ್ಗೆ ಸೇರ್ಕೊಂಡ್ರೆ ಕರೆಂಟ್ ಅಂತ ಕರೀತೀವಿ. ಇದು ಬಹಳ ಸಿಂಪಲ್. ಇಲ್ಲೂ ಅಷ್ಟೇ. ವೋಲ್ಟೇಜ್ ಅಂದ್ರೆ ಏನು? ಎನರ್ಜಿ ಬೈ ಚಾರ್ಜ್. What is the meaning of voltage? Energy by charge. What is meant by energy? ಒಂದು ಶಕ್ತಿಯಪ್ಪ, ಒಂದು ಫೋರ್ಸ್. ಎನರ್ಜಿ is we have discussed later of electrical energy. ಇಲ್ಲಿ ಬೇಡ ಅದು. ಎನರ್ಜಿ ಅಂದ್ರೆ ಏನಿಲ್ಲಿ? ಎ ಫೋರ್ಸ್. ಚಾರ್ಜ್ ಅಂದ್ರೆ ಗೊತ್ತಿರ್ಬೇಕು, ಎಲೆಕ್ಟ್ರಾನ್ಗಳ ಸಮೂಹ. ಫಾರ್ ಎಕ್ಸಾಂಪಲ್ ವೋಲ್ಟೇಜ್ is equal to energy by charge. ಒಂದು ಎಕ್ಸಾಂಪಲ್ ಹೇಳ್ತೀನಿ. there is a 9 volt battery. What is the unit of voltage? Volts, right? ವೋಲ್ಟೇಜ್ ನ ಯೂನಿಟ್ ಏನು? volts, right? ಸೊ ಫಾರ್ ಎಕ್ಸಾಂಪಲ್ ಏನದಾದ್ರೆ 9 volts ಅಂತ ಕರಿತೀವಿ. 9 volt ಬ್ಯಾಟ್ರಿ, 9 volts. ವಾಟ್ ಇಸ್ ದ ಮೀನಿಂಗ್ ಆಫ್ 9 volts? 9 volts ಅಂದ್ರೆ ಏನು? 9 volts means 9 joules of energy. What is the unit of energy? Joule, right? 9 joules of energy is required to transfer 1 coulomb of charge to that conductor. ಒಂದು ಕಂಡಕ್ಟರ್ಗೆ 9 joules ಆಫ್ ಎನರ್ಜಿ ಬೇಕು, 9 joules ಆಫ್ ಫೋರ್ಸ್ ಬೇಕು. ಎಷ್ಟನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ? 1 ಕೂಲಂಬ್ ಆಫ್ ಚಾರ್ಜ್ ನ ಟ್ರಾನ್ಸ್ಫರ್ ಮಾಡಬೇಕು. ಅಂದ್ರೆ ಏನು? ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ನಾನು ಈಗ ಫಾರ್ ಎಕ್ಸಾಂಪಲ್ ಕರೆಂಟ್ ಹರಿಬೇಕು, ಹೌದಾ? ಕರೆಂಟ್ ಹರಿಬೇಕು, ಎಲ್ಲಿ ಹರಿಬೇಕು? ಕಂಡಕ್ಟರ್ ಅಲ್ಲಿ ಹರಿಬೇಕು. ಕಂಡಕ್ಟರ್ ಅಲ್ಲಿ ಹರಿಬೇಕು ಅಂದ್ರೆ ಕರೆಂಟ್ ಆ ಕಂಡಕ್ಟರ್ಗೆ ಟ್ರಾನ್ಸ್ಫರ್ ಆಗಬೇಕು. ಎಷ್ಟು ಟ್ರಾನ್ಸ್ಫರ್ ಆಗಬೇಕು? 1 ಕೂಲಂಬ್ ಅಷ್ಟು. 1 ಕೂಲಂಬ್ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರ್ತವೆ? ಅದು ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. 1 ಕೂಲಂಬ್ ಆಫ್ charge is equal to 6.242 into 10 to the power of 18 electrons. ನೋಡಿ ನೆನ್ಪಿಟ್ಕೊಳ್ಳಿ, 6.242 into 10 to the power of 18 electrons ಕೂಡ ಸಮೂಹಕ್ಕೆ 1 ಕೂಲಂಬ್ ಆಫ್ ಚಾರ್ಜ್ ಅಂತ ಕರಿತೀವಿ. ನೋಡಿ ಅದೇ ಹೇಳಿದೆ, ಎಲೆಕ್ಟ್ರಾನ್ಸ್ ಕೂಡ ಸಮೂಹ ಎಷ್ಟಿದೆ? ಇಷ್ಟಿದೆ. 6.242 into 10 to the power of 18 ಎಲೆಕ್ಟ್ರಾನ್ಸ್ಗಳು ಕಂಡಕ್ಟರ್ಗೆ ಸಿಕ್ಕಾಗ 9 volts ಬ್ಯಾಟ್ರಿ ಅಂತ ಕರೆದ್ವಿ. 9 ವೋಲ್ಟೇಜ್ ಅಥವಾ 9 volts ಅಂತ ಕರೆದ್ವಿ. 9 volts ಅಂದ್ರೆ ಏನು ಅಂದ್ರೆ
9 ಜೌಲ್ಸ್ ಆಫ್ ಎನರ್ಜಿ ಬೇಕು, ಅಂದರೆ 9 ಜೌಲ್ಸ್ ಆಫ್ ಫೋರ್ಸ್ ಬೇಕು. ಎಷ್ಟನ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ? 1 ಕೂಲಂಬ್ ಆಫ್ ಚಾರ್ಜ್ನ ಟ್ರಾನ್ಸ್ಫರ್ ಮಾಡಬೇಕು. ಯಾಕೆ 1 ಕೂಲಂಬ್ ಆಫ್ ಚಾರ್ಜ್ ಟ್ರಾನ್ಸ್ಫರ್ ಮಾಡಬೇಕು? ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗಬೇಕಲ್ವಾ. ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗಬೇಕು ಅಂತಂದರೆ ಕೂಲಂಬ್ ಆಫ್ ಚಾರ್ಜ್ ಅಂತ ಎಕ್ಸ್ಪ್ರೆಸ್ ಮಾಡಿದ್ವಿ. ಅಲ್ಲಿಗೆ 1 ಕೂಲಂಬ್ ಆಫ್ ಚಾರ್ಜ್ ಅಂದರೆ ಎಷ್ಟಿರ್ತಾವೆ ಎಲೆಕ್ಟ್ರಾನ್ಸ್ಗಳು? 6.242 × 10⁻18 ಎಲೆಕ್ಟ್ರಾನ್ಸ್ಗಳು ಸಮೂಹನ 6.242 × 10⁻18 ಎಲೆಕ್ಟ್ರಾನ್ಸ್ಗಳು ಕಂಡಕ್ಟರಲ್ಲಿ ಹರಿಯೋ ಥರ ಮಾಡಬೇಕು. ಅಂದರೆ ಎಷ್ಟು ಫೋರ್ಸ್ ಅಪ್ಲೈ ಮಾಡಬೇಕು ನಾನು ಅವಾಗ? 9 ಜೌಲ್ಸ್ ಆಫ್ ಎನರ್ಜಿನ ಅಪ್ಲೈ ಮಾಡಬೇಕು. ಆವಾಗ 1 ಕೂಲಂಬ್ ಆಫ್ 6.242 × 10⁻18 ಎಲೆಕ್ಟ್ರಾನ್ಸ್ಗಳು ಕಂಡಕ್ಟರಲ್ಲಿ ಹರಿತಾರೆ. ಫಾರ್ ಎಕ್ಸಾಂಪಲ್ 18 ವೋಲ್ಟ್ಸ್ ನೀವು ಹೇಳ್ಬೋದು. 18 ವೋಲ್ಟ್ಸ್ ಅಂದರೆ ಎಷ್ಟು ಹೇಳ್ಬೋದು? 18 joules of energy 18 joules of energy is required to 1 coulomb of charge is transferred to the conductor. 18 joules of energy ಬೇಕು ಎಷ್ಟನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ? 1 ಕೂಲಂಬ್ ಆಫ್ ಚಾರ್ಜ್ನ ಟ್ರಾನ್ಸ್ಫರ್ ಮಾಡೋಕ್ಕೆ. ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ವೋಲ್ಟೇಜ್. ವೋಲ್ಟೇಜ್ ಈಸ್ ನಥಿಂಗ್ ಬಟ್ ವಾಟ್? ಹೌ ಮಚ್ ಎನರ್ಜಿ is required? How much energy is required to transfer charge to that what? Conductor. ಕಂಡಕ್ಟರಲ್ಲಿ ಕರೆಂಟ್ ಹರಿಬೇಕು. ಕರೆಂಟ್ ಹರಿಬೇಕು ಅಂದರೆ ಎಲೆಕ್ಟ್ರಾನ್ಸ್ ಫ್ಲೋ ಆಗಬೇಕು. ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಫ್ಲೋ ಆಗಬೇಕು? ಅಲ್ಲಿಗೆ 1 ಕೂಲಂಬ್ ಆಫ್ ಚಾರ್ಜ್ಗೆ ಎಷ್ಟು ಎಲೆಕ್ಟ್ರಾನ್ಸ್ಗಳು ಇರ್ತವೆ? 1 ಕೂಲಂಬ್ ಆಫ್ ಚಾರ್ಜಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ? 6.242 × 10⁻18 ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಅಷ್ಟು ಎಲೆಕ್ಟ್ರಾನ್ಸ್ಗಳು ಆ ಕಂಡಕ್ಟರಲ್ಲಿ ಹರಿಬೇಕು. ಅರ್ಧಾಗ ಮಾತ್ರ ಅದಕ್ಕೆ 9 ವೋಲ್ಟ್ಸ್ ಅಂತ ಕರಿತೀವಿ. 18 ವೋಲ್ಟ್ಸ್ ಅಂದ್ರೆ ಏನು? 18 ಜೌಲ್ಸ್ ಆಫ್ ಎನರ್ಜಿ ಬೇಕು. ಎಷ್ಟು? 1 ಕೂಲಂಬ್ ಆಫ್ ಚಾರ್ಜ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ. ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ವೋಲ್ಟೇಜ್. ಭಾಳ ಇಂಪಾರ್ಟೆಂಟ್. ಕರೆಂಟ್ ವೋಲ್ಟೇಜ್ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಯಾಕೆಂದರೆ ವಿತೌಟ್ ನೋಯಿಂಗ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಹೌ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಸರ್ಟನ್ ಪ್ಯಾರಾಮೀಟರ್ಸ್ ಇನ್ ದ ಮಷಿನ್ಸ್. ಹೌದಾ? ಮಷಿನ್ಸಲ್ಲಿ ಸರ್ಟನ್ ಪ್ಯಾರಾಮೀಟರ್ಸ್ಗಳನ್ನ ನಾನು ಕಂಡುಹಿಡಿಬೇಕು ಅಥವಾ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಫಸ್ಟ್ ವಿ ನೋ ಅಬೌಟ್ ಕರೆಂಟ್, ರೈಟ್? ಕರೆಂಟ್ ಅಂದರೆ ಏನು, ವೋಲ್ಟೇಜ್ ಅಂದರೆ ಏನು, ವಾಟ್ ಈಸ್ ದ ಪ್ಯಾರಾಮೀಟರ್ಸ್ ಆಫ್ ಕರೆಂಟ್ ಆ್ಯಂಡ್ ದ ವೋಲ್ಟೇಜ್. ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಅಬೌಟ್ ದ ಕರೆಂಟ್ ಆ್ಯಂಡ್ ವೋಲ್ಟೇಜ್. Okay, next, after discussing current and the voltage, ನಾವು ಈಗ ಕರೆಂಟ್ ಬಗ್ಗೆ ತಿಳ್ಕೊಂಡು ಫಸ್ಟ್ ಕರೆಂಟ್ ಬಗ್ಗೆ ಹೇಳಿದೆ, ನಾನು ಟೈಪ್ಸ್ ಆಫ್ ಕರೆಂಟ್ ಬಗ್ಗೆ ಹೇಳಿದೆ. ನೆಕ್ಸ್ಟ್ ವೋಲ್ಟೇಜ್ ಬಗ್ಗೆ ಮಾತಾಡಿದ್ವಿ. ಭಾಳ ಇಂಪಾರ್ಟೆಂಟ್ ವೋಲ್ಟೇಜ್ ಬಗ್ಗೆ ಭಾಳ ತಿಳ್ಕೊಳ್ಳೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ಮ್ಯಾಗ್ನೆಟಿಸಮ್. ನೋಡಿ, ಇದು ಭಾಳ ಇಂಪಾರ್ಟೆಂಟ್. ಯಾವುದೇ ಮಷಿನ್ಸ್ಗೆ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಅಂದರೆ ಯಾವುದು ಅಂದರೆ ಅದು ಮ್ಯಾಗ್ನೆಟಿಸಮ್, ರೈಟ್? ಇವತ್ತು ಮ್ಯಾಗ್ನೆಟಿಸಮ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಅಂದಿದ್ರೆ ಇವತ್ತು ಮಷಿನ್ಸ್ ಅನ್ನೋ ಕಾನ್ಸೆಪ್ಟ್ ಇರ್ತಾ ಇರಲಿಲ್ಲ. ಹೌದಾ? ಸೊ ನೀವು ಕೇಳ್ಬೋದು, ಸರ್ ಮ್ಯಾಗ್ನೆಟಿಸಮ್ ಇಲ್ಲ ಅಂದಿದ್ರೆ ಮಷಿನ್ಸೇ ಇರ್ತಾ ಇರಲಿಲ್ಲ ಅಂದರೆ ಇದೇನು ಅವಶ್ಯಕತೆನೇ ಇರಲಿಲ್ಲ ಹೌದು ಅಂತ. ಇದೆ. ಮ್ಯಾಗ್ನೆಟಿಸಮ್ ಅನ್ನೋ ಕಾನ್ಸೆಪ್ಟ್ ವೆರಿ ವೆರಿ ವೆಲ್ ನೋನ್ ಅಪ್ಲಿಕೇಶನ್ಸ್ಗಳಿದೆ. ಸೊ ಅದ್ರ ಬಗ್ಗೆ ಎಲ್ಲ ನೆಕ್ಸ್ಟ್ ಈ ಚಾಪ್ಟ್ರಲ್ಲಿ, ಈ ಸಬ್ಜೆಕ್ಟಲ್ಲಿ ನೋಡ್ಕೊತ ಬರ್ತೀವಿ. ಸೊ ವೆರಿ ಇಂಪಾರ್ಟೆಂಟ್. ಮ್ಯಾಗ್ನೆಟಿಸಮ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದನ್ನೇ ಹೇಳ್ತಾ ನಾನು, ಇಟ್ ಈಸ್ ಎ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಆಲ್ ಮಷಿನ್ಸ್. ಏನೇನು ಮಷಿನ್ಸ್ಗಳು ಇವತ್ತಿದೆ, ಜನರೇಟರ್ ಆಗಿರ್ಬೋದು, ಟ್ರಾನ್ಸ್ಫಾರ್ಮರ್ಸ್ ಆಗಿರ್ಬೋದು, ಮೋಟಾರ್ಸ್ಗಳಾಗಿರ್ಬೋದು, ಆರ್ ವಾಟ್ ಎವರ್ ಇಂಡಕ್ಷನ್ ಕಾನ್ಸೆಪ್ಟ್ಸ್ಗಳಾಗಿರ್ಬೋದು, ಏನೇ ಬರಲಿ, ಸೊ ಇಟ್ ಈಸ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಮ್ಯಾಗ್ನೆಟಿಸಮ್. ಮ್ಯಾಗ್ನೆಟಿಸಮ್ ಅನ್ನೋ ಕಾನ್ಸೆಪ್ಟ್ ಇವತ್ತು ಇರಲಿಲ್ಲ ಅಂದಿದ್ರೆ ಯಾವ ಮಷಿನ್ಸ್ಗಳು ಇರ್ತಾ ಇರಲಿಲ್ಲ. ಸೊ ಹಂಗಾಗಿ ಮ್ಯಾಗ್ನೆಟಿಸಮ್ ಬಗ್ಗೆ ನಾವು ಬೇಸಿಕ್ಸ್ ತಿಳ್ಕೊಳ್ಳೇಬೇಕು. ಸೊ ಆಲ್ರೆಡಿ ನಿಮಗೆ ಒಂದು ಸ್ವಲ್ಪ ಐಡಿಯಾ ಇದೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಯಾಕೆಂದರೆ ಇಟ್ ಶುಡ್ ಬಿ ಡಿಸ್ಕಸ್ಡ್ ಇನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಗೊತ್ತಿರುತ್ತೆ ನಿಮಗೆ ಮ್ಯಾಗ್ನೆಟಿಸಮ್ ಅಂದರೆ ಏನು ಅಂತ. ಸೊ ನಾನು ಸ್ವಲ್ಪ ಈ ಸಬ್ಜೆಕ್ಟ್ಗೆ ಏನೇನು ಬೇಕು ಅದ್ರ ಬಗ್ಗೆ ನಾನು ಸ್ವಲ್ಪ ಇನ್ ಡೀಟೇಲ್ ಆಗಿ ಹೇಳ್ತೀನಿ ಅಷ್ಟೇ. ವಾಟ್ ಈಸ್ ಮೆಂಟ್ ಬೈ ಮ್ಯಾಗ್ನೆಟ್? ಫಸ್ಟ್ ಮ್ಯಾಗ್ನೆಟಿಸಮ್ ಅಂದ ತಕ್ಷಣ ಮ್ಯಾಗ್ನೆಟ್ ತಲೆ ಒಳಗೆ ಬರುತ್ತೆ. ಆಲ್ರೆಡಿ ನೀವೆಲ್ಲ ನೋಡಿದ್ದೀರಿ ಮ್ಯಾಗ್ನೆಟ್ ಯಾವ ಥರ ಇರುತ್ತೆ, ಹಿಂಗೆ ಏನು ಅನ್ನೋದು ಎಲ್ಲ ಆಲ್ರೆಡಿ ನೀವು ಅದ್ರ ಬಗ್ಗೆ ಗೊತ್ತಿದೆ. ಮ್ಯಾಗ್ನೆಟ್ ಅನ್ನೋ ಒಂದು ಸಣ್ಣ ಕಾನ್ಸೆಪ್ಟ್ ಬಗ್ಗೆ ಆಲ್ರೆಡಿ ನೀವು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ. ಸೊ ಮ್ಯಾಗ್ನೆಟ್ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಮ್ಯಾಗ್ನೆಟ್? ಎನಿ ಮ್ಯಾಗ್ನೆಟ್ ಆರ್ ಎನಿ ಮೆಟೀರಿಯಲ್ ವಿಚ್ ಹ್ಯಾಸ್ ಬೋತ್ ಅಟ್ರಾಕ್ಟಿವ್ ಆ್ಯಂಡ್ ಡೈರೆಕ್ಟಿವ್ ಪ್ರಾಪರ್ಟಿ. ನಿಮ್ಗೆ ಗೊತ್ತು, ಅಟ್ರಾಕ್ಷನ್ ಆಗುತ್ತೆ. ಯಾವುದೋ ಒಂದು ಕಬ್ಬಣ ಅಥವಾ ಏನೋ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅದ್ರ ಜೊತೆ ನಾವು ಇಂಟ್ರಾಕ್ಟ್ ಮಾಡಿದ ತಕ್ಷಣ ಆಟೋಮೆಟಿಕಲಿ ಇಟ್ ಶುಡ್ ಬಿ ಎ ಅಟ್ರಾಕ್ಟಿವ್ ಪ್ರಾಪರ್ಟಿ ಅನ್ನೋದು ಗೊತ್ತು. ಹೌದಾ? ನಾಟ್ ಓನ್ಲಿ ಅಟ್ರಾಕ್ಟಿವ್ ಪ್ರಾಪರ್ಟಿ, ದೇರ್ ಈಸ್ ಎ ಡೈರೆಕ್ಟಿವ್ ಪ್ರಾಪರ್ಟಿ. ಡೈರೆಕ್ಷನ್ನು ಇದೆ. ಒಂದು ಮ್ಯಾಗ್ನೆಟ್ಗೆ ಅಟ್ರಾಕ್ಷನ್ ಎಷ್ಟಿದೆಯೋ ಡೈರೆಕ್ಷನ್ನು ಇದೆ. ವೆರಿ ಇಂಪಾರ್ಟೆಂಟ್. ಮ್ಯಾಗ್ನೆಟ್ ಆಸ್ ಬೋತ್ ಕ್ಯಾರೆಕ್ಟರ್. ಒಂದು ಅಟ್ರಾಕ್ಷನ್, ಎರಡನೇದು ಡೈರೆಕ್ಷನ್, ರೈಟ್? ಎನಿ ಮೆಟೀರಿಯಲ್ ವಿಚ್ ಹ್ಯಾಸ್ ಬೋತ್ ಅಟ್ರಾಕ್ಷನ್ ಆ್ಯಂಡ್ ಡೈರೆಕ್ಷನ್.
ಯಾವುದೇ ಒಂದು ಮ್ಯಾಗ್ನೆಟ್ ಅಂತಂದರೆ ಅದಕ್ಕೆ ಅಟ್ರಾಕ್ಷನ್ ಇರಬೇಕು, ಡೈರೆಕ್ಷನ್ ಇರಬೇಕು. ಅದಕ್ಕೆ ನಾವು ಮ್ಯಾಗ್ನೆಟ್ ಅಂತ ಕರಿತೀವಿ. ಎಷ್ಟು ಥರ ಇದೆ ಮ್ಯಾಗ್ನೆಟ್? 2 ಥರ ಇದೆ ಮ್ಯಾಗ್ನೆಟ್. ಒಂದು ನ್ಯಾಚುರಲ್ ಮ್ಯಾಗ್ನೆಟ್, ಎರಡನೇದು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್. ಸೊ ಫಸ್ಟ್ ಒನ್ ಈಸ್ ನ್ಯಾಚುರಲ್ ಮ್ಯಾಗ್ನೆಟ್, ಎರಡನೇದು ಆರ್ಟಿಫಿಷಿಯಲ್ ಮ್ಯಾಗ್ನೆಟ್. ಭಾಳ ಇಂಪಾರ್ಟೆಂಟ್, ನೀವು ಇದನ್ನು ತಿಳ್ಕೊಳ್ಳೇಬೇಕು. ಯಾಕೆಂದರೆ ಆಗಲೇ ಹೇಳ್ದಂಗೆ ಇಟ್ ಈಸ್ ಎ ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ ಆಫ್ ಆಲ್ ಎಲೆಕ್ಟ್ರಿಕಲ್ ಮಷಿನ್ಸ್, ರೈಟ್? ಸೊ ಹಂಗಾಗಿ ಮ್ಯಾಗ್ನೆಟ್ಸ್ ಬಗ್ಗೆ, ಮ್ಯಾಗ್ನೆಟಿಸಮ್ ಬಗ್ಗೆ ತಿಳ್ಕೊಳ್ಳೇಬೇಕು. ಸೊ ನ್ಯಾಚುರಲ್ ಮ್ಯಾಗ್ನೆಟ್ ಆ್ಯಂಡ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್. ನ್ಯಾಚುರಲ್ ಮ್ಯಾಗ್ನೆಟ್ ನಮ್ಗೆ ಗೊತ್ತು, ಕಬ್ಬಿಣದ ಹಗುರ, ಐರನ್ ಓರ್ ಅಂತ ಕರಿತೀವಿ ನಾವು. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಮ್ಯಾಗ್ನೆಟೈಟ್ ಆಗಿರುತ್ತೆ. ಸೊ ಆರ್ ಇವನ್ ಸುಮಾರು ಫೆರಿಕ್ ಆಕ್ಸೈಡ್ ಅಂತ ಬರುತ್ತೆ. ಸೊ ದಟ್ಸ್ ಆಲ್ ನ್ಯಾಚುರಲ್ ಮ್ಯಾಗ್ನೆಟ್ಸ್. ನ್ಯಾಚುರಲ್ ಮ್ಯಾಗ್ನೆಟ್ಸ್ ಆರ್ ವೀಕ್ ಮ್ಯಾಗ್ನೆಟ್ಸ್. ನಮಗೆ ಗೊತ್ತಿರೋ ಹಂಗೆ ಇಟ್ಸ್ ನಾಟ್ ಹ್ಯಾವ್ ಎನಿ ಮ್ಯಾಗ್ನೆಟಿಕ್ ಆರ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್. ಯಾವುದೇ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸು ನ್ಯಾಚುರಲ್ ಮ್ಯಾಗ್ನೆಟ್ಸಲ್ಲಿ ಇಲ್ಲ. ಬಿಕಾಸ್ ಯಾಕೆಂದರೆ ಎಲ್ಲ ವೀಕ್ ಮ್ಯಾಗ್ನೆಟ್ಸ್ಗಳು. ಈ ನ್ಯಾಚುರಲ್ ಮ್ಯಾಗ್ನೆಟ್ ಏನಿದೆ ಇಟ್ ಈಸ್ ಆಲ್ ವೀಕ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ಅದು ಯಾವುದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ಗೆ ಯೂಸ್ ಆಗಲ್ಲ. ಬಿಕಾಸ್ ಆಫ್ ಯಾಕೆ ಅಂತಂದರೆ, ಸೊ ಪ್ರಾಕ್ಟಿಕಲಿ ನಮಗೆ ಬೇಕಾಗಿರುವಂಥ ಸ್ಟ್ರೆಂತ್ ಅದರಲ್ಲಿ ಸಿಗಲ್ಲ. ಸೊ ದಟ್ಸ್ ಅ ಕಾನ್ಸೆಪ್ಟ್. ನ್ಯಾಚುರಲ್ ಮ್ಯಾಗ್ನೆಟ್ಸ್ ಆರ್ ಆಲ್ ವೀಕ್ ಮ್ಯಾಗ್ನೆಟ್ಸ್ ಆ್ಯಂಡ್ ಹ್ಯಾವ್ ನೋ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್. ಯಾವ್ಯಾವ ಎಕ್ಸಾಂಪಲ್ಸ್ ಹೇಳೋದಾದರೆ, ಸೊ ಐರನ್ ಓರ್ ಆಗಿರ್ಬೋದು, ಕಬ್ಬಿಣದ ಹಗುರು, ಮ್ಯಾಗ್ನೆಟೈಟ್ ಅಂತ ಕರಿತೀವಿ, ಲೈಮ್ ಸ್ಟೋನ್ ಆರ್ ಫೆರಿಕ್ ಆಕ್ಸೈಡ್, Fe2O3. ಇಸ್ ಆಲ್ ಎಕ್ಸಾಂಪಲ್ಸ್ ಆಫ್ ನ್ಯಾಚುರಲ್ ಮ್ಯಾಗ್ನೆಟ್ಸ್. ಅಂದರೆ ನೇಚರಲ್ಲಿ ಸಿಗೋವಂಥ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ಗಳು. ಸೊ ಅದಕ್ಕೆ ನ್ಯಾಚುರಲ್ ಮ್ಯಾಗ್ನೆಟ್ಸ್ ಅಂತ ಕರಿತೀವಿ. ದೆನ್ ಸೆಕೆಂಡ್ ಒನ್ ಈಸ್, ಹಂಗಂದರೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ಗೆ ನಮ್ಗೆ ಬೇಕಾ ನ್ಯಾಚುರಲ್ ಮ್ಯಾಗ್ನೆಟ್ಸ್ಗಳು? 100% ಬೇಕು. ಯಾಕೆ ಬೇಕು, ಹೆಂಗೆ ಬೇಕು ಅನ್ನೋದು ಮುಂದೆ ಹೋಗ್ತಾ ನಿಮಗೆ ಅರ್ಥ ಆಗುತ್ತೆ ಸಬ್ಜೆಕ್ಟಲ್ಲಿ. ಸೊ ಸೆಕೆಂಡ್ ಒನ್ ಈಸ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್, ವೆರಿ ಇಂಪಾರ್ಟೆಂಟ್. ಇದಕ್ಕೆ ನಾವು ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂತಲೂ ಕರಿತೀವಿ. ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಇಸ್ ಆಲ್ಸೋ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಎಲೆಕ್ಟ್ರೋಮ್ಯಾಗ್ನೆಟ್ ಅಂತಲೂ ಕರಿತೀವಿ. ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಗೆ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಅಂತಲೂ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರೋಮ್ಯಾಗ್ನೆಟ್ ಅಂದರೆ ಏನು? ಹೆಸರಲ್ಲಿದೆ ಎಲೆಕ್ಟ್ರೋಮ್ಯಾಗ್ನೆಟ್. ಅಂದರೆ ಒಂದು ಮ್ಯಾಗ್ನೆಟ್ ಆಗಿ ಹೆಂಗೆ ಪರಿವರ್ತನೆ ಮಾಡಬೇಕು ಅಂದರೆ ಎಲೆಕ್ಟ್ರಿಸಿಟಿನ ಅಪ್ಲೈ ಮಾಡಬೇಕು. ಎಲೆಕ್ಟ್ರಿಸಿಟಿನ ಅಪ್ಲೈ ಮಾಡಿಕೊಂಡು ಮ್ಯಾಗ್ನೆಟ್ ಆಗಿ ಬದಲಾವಣೆ ಮಾಡೋದನ್ನೇ ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರಿತೀವಿ. ಎಲೆಕ್ಟ್ರೋಮ್ಯಾಗ್ನೆಟ್ ಡೀಲ್ಸ್ ವಿತ್ artificially, means by the application of electricity we have to convert it into magnet. So that is called electromagnets ಅಂತ ಕರಿತೀವಿ. ಸೊ ಹಂಗಾರೆ ಯಾವ್ಯಾವ ಎಲ್ಲ ಮೆಟೀರಿಯಲ್ಗಳು ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿ ಪರಿವರ್ತನೆ ಆಗ್ತಾವ? ಇಲ್ಲ. ದೇರ್ ಆರ್ ಸರ್ಟೆನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಯಾವ್ಯಾವು? ಮೊದಲನೇದು ಐರನ್. ನೋಡಿ, ಐರನ್ಗೆ ಎಲೆಕ್ಟ್ರಿಕಲ್ ಅಪ್ಲಿಕೇಶನ್ನ ಕೊಟ್ಟರೆ ಐರನ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಮ್ಯಾಗ್ನೆಟ್. ನೋಡಿ, ಎರಡನೇದು ಕೋಬಾಲ್ಟ್. ಕೋಬಾಲ್ಟಿಗೆ ಎಲೆಕ್ಟ್ರಿಕಲ್ ಅಪ್ಲಿಕೇಶನ್ನ ಕೊಟ್ಟರೆ ಇಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಮ್ಯಾಗ್ನೆಟ್. ನೆಕ್ಸ್ಟ್ ಥರ್ಡ್ ಒನ್ ನಿಕ್ಕಲ್. ನಿಕ್ಕಲ್ಗೆ ನಾವು ಎಲೆಕ್ಟ್ರಿಕಲ್ ಅಪ್ಲಿಕೇಶನ್ ಕೊಟ್ಟರೆ ಇಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಮ್ಯಾಗ್ನೆಟ್. ನೆಕ್ಸ್ಟ್ ಫೋರ್ತ್ ಒನ್ ಸಿಲಿಕಾನ್ ಸ್ಟೀಲ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬರುತ್ತೆ ನಿಮಗೆ ಲ್ಯಾಮಿನೇಷನ್ಸ್ ಅಂತ ಎಲ್ಲ ಬರುತ್ತೆ. ಸೊ ಅಲ್ಲಿ ಡಿಸ್ಕಸ್ ಮಾಡ್ತಾ ಬರೋದು ಗೊತ್ತಾಗುತ್ತೆ ನಿಮ್ಗೆ. ಸಿಲಿಕಾನ್ ಸ್ಟೀಲ್ ಇಸ್ ಆಲ್ಸೋ ಮ್ಯಾಗ್ನೆಟಿಕ್ ಮೆಟೀರಿಯಲ್. ಈ ಮ್ಯಾಗ್ನೆಟಿಕ್ ಮೆಟೀರಿಯಲ್ಗೆ ನೀವು ಎಲೆಕ್ಟ್ರಿಸಿಟಿನ ಅಪ್ಲೈ ಮಾಡಿದರೆ ಇಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಮ್ಯಾಗ್ನೆಟ್. ಯಾವ ಥರ ಮ್ಯಾಗ್ನೆಟ್ ಆಗಿ ಕನ್ವರ್ಟ್ ಆಗುತ್ತೆ ನಾನು ಹೇಳ್ತೀನಿ. ಸೊ ದೀಸ್ ಆರ್ ಆಲ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಕಮ್ಸ್ ಅಂಡರ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್, ನಥಿಂಗ್ ಬಟ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟ್ ಅಂತ ಕರಿತೀವಿ. ನೋಡಿ, ಎಲೆಕ್ಟ್ರೋಮ್ಯಾಗ್ನೆಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅಂತ ಕರಿತೀವಿ. ದೀಸ್ ಆರ್ ಆಲ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ನೋಡಿ, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ ಆರ್ ಸ್ಟ್ರಾಂಗ್ ಮ್ಯಾಗ್ನೆಟ್ಸ್. ಇವುಗಳೆಲ್ಲ ಭಾಳ ಸ್ಟ್ರಾಂಗ್ ಮ್ಯಾಗ್ನೆಟ್ ಆಗಿರ್ತವೆ. ಅಂದರೆ so the strength of this magnet is very very high compared to natural magnets. Natural magnets are very weak magnets. They have no any practical applications. But artificial magnets andre they are all strong magnets. They are all used for practical applications. So simple agi helodadre artificial magnets one example baritini ನೋಡಿ. one iron bar ತಗೊಂಡು, ಬಾರ್ ಅಂದರೆ ಗೊತ್ತಿರಬೇಕು, ಒಂದು ಸೋಪ್ ಥರ ಏನಿರುತ್ತೆ, ನೀವು ಅದನ್ನು ಒಂದು ಬಾರ್ ಅಂತ ಕರಿತೀವಿ. ಒಂದು ಐರನ್ ಬಾರ್ ತೊಗೊಳೋಣ ಅಥವಾ ಐರನ್ ಪೀಸ್ ತೊಗೊಳೋಣ. ಆಗಲೇ ಹೇಳಿದ್ದೀನಿ, ಮ್ಯಾಗ್ನೆಟ್ ಆ್ಯಸ್ ಬೋತ್ ಅಟ್ರಾಕ್ಟಿವ್ ಆ್ಯಂಡ್ ಡೈರೆಕ್ಟಿವ್ ಪ್ರಾಪರ್ಟಿ. ಅಟ್ರಾಕ್ಟಿವ್ ಪ್ರಾಪರ್ಟಿನೂ ಇರುತ್ತೆ, ಡೈರೆಕ್ಟಿವ್ ಪ್ರಾಪರ್ಟಿನೂ ಇರುತ್ತೆ. ಒಂದು ಎಕ್ಸಾಂಪಲ್ ಹೇಳೋದಾದರೆ, ಒಂದು ಮ್ಯಾಗ್ನೆಟ್ನ ನೀವು ಕಟ್ಟಿ ಬಿಟ್ಬಿಡಿ, ಆಟೋಮೆಟಿಕಲಿ ತೋರಿಸುತ್ತೆ. ಒಂದು ನಾರ್ತ್ ಪೋಲ್ ತೋರಿಸುತ್ತೆ, ನಮ್ಮ ಸೌತ್ ಪೋಲ್ ತೋರಿಸುತ್ತೆ. ಯಾವುದು ಈಸ್ಟ್ ವೆಸ್ಟ್ ತೋರಿಸಲ್ಲ. ನಾರ್ತ್ ಆ್ಯಂಡ್ ಸೌತ್ ಪೋಲ್ ಎರಡನ್ನೇ ಮಾತ್ರ ಇಂಡಿಕೇಟ್ ಮಾಡುತ್ತೆ. ಮ್ಯಾಗ್ನೆಟಿಗೆ ಎರಡೇ ಡೈರೆಕ್ಷನ್, ನಾರ್ತ್ ಪೋಲ್ ಇನ್ನೊಂದು ಸೌತ್ ಪೋಲ್. ಒಂದು ಬಾರ್ ತೊಗೋತೀನಿ, ಈಸ್ ಎನ್ ಐರನ್ ಬಾರ್.
ದೇರ್ ಆರ್ ಟು ಇಂಡಿಕೇಶನ್, ಒಂದು ನಾರ್ತ್ ಪೋಲ್ ಇನ್ನೊಂದು ಸೌತ್ ಪೋಲ್. ಬೇಕಾದ್ರೆ ನೀವು ಪ್ರಾಕ್ಟಿಕಲಿ ಮಾಡಿ, ಒಂದು ದಾರ ಕಟ್ಟಿ ಬಿಟ್ಟುಬಿಡಿ. ಸೊ ಒಂದು ಕಡೆ ನಾರ್ತ್ ತೋರಿಸುತ್ತೆ, ಇನ್ನೊಂದು ಕಡೆ ಸೌತ್ ತೋರಿಸುತ್ತೆ, ಈಸ್ಟ್ ವೆಸ್ಟ್ ತೋರಿಸಲ್ಲ. ದೇರ್ ಆರ್ ಓನ್ಲಿ ಟೂ ಕಾನ್ಸೆಪ್ಟ್ಸ್, ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಸೊ ದೇರ್ ಆರ್ ಸಮ್ ಕಂಡಕ್ಟರ್ನ ಸುತ್ತಲೂ ವಯರ್ನ ಸುತ್ತಲೂ, ವಯರ್ ಅಂತನಾರ ಕರಿಬೋದು, ಕಂಡಕ್ಟರ್ ಅಂತನಾರ ಕರಿಬೋದು, ಕಾಯಿಲ್ ಅಂತನಾರ ಕರಿಬೋದು. ಇವೆಲ್ಲ ಬರ್ತಾ ಹೋಗ್ತವೆ ಕಾನ್ಸೆಪ್ಟ್ಸ್ಗಳು, ಡಿಸ್ಕಸ್ ಮಾಡೋಣ. ಸೊ ಸಮ್ ಕಾಯಿಲ್ನ ಸುತ್ತಿದ್ದೀನಿ. ಕಂಡಕ್ಟರ್ ಇಸ್ ಎ ಸಿಂಗ್ಯುಲರ್, ಮೀನ್ಸ್ ಒಂದು ಕಂಡಕ್ಟರ್ಗೆ ಒಂದು ಅಂತ ಬಾರ್ ಅಂತ ಕರಿಬೋದು ನಾವು. ಸೋ ಮೆನಿ ಗ್ರೂಪ್ ಆಫ್ ಕಂಡಕ್ಟರ್ಸ್ಗೆ ನಾವು ಕಾಯಿಲ್ ಆರ್ ವೈಂಡಿಂಗ್ ವಾಟ್ ಎವರ್ ಇಟ್ ಮೇ ಬಿ, ಅದನ್ನು ಆಮೇಲೆ ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ನೋಡಿ, ನಂಬರ್ ಆಫ್ ಟರ್ನ್ಸ್ ಅಥವಾ ನಂಬರ್ ಆಫ್ ಕಾಯಿಲ್ ಅಥವಾ ನಂಬರ್ ಆಫ್ ಕಂಡಕ್ಟರ್ಸ್ನ ಸುತ್ತಿದ್ದೀನಿ, ವಯರ್ನ ಸುತ್ತಿದ್ದೀನಿ. ಯಾಕಂದ್ರೆ ಕರೆಂಟ್ ಅಪ್ಲೈ ಮಾಡೋಕೆ ಹೇಳಿದ್ದೀನಿ. ಎಲೆಕ್ಟ್ರೋ ಮ್ಯಾಗ್ನೆಟ್ ಅಂದರೆ ಏನಪ್ಪ, ಎಲೆಕ್ಟ್ರಿಸಿಟಿನ ಅಪ್ಲೈ ಮಾಡೋಕೆ. ಎಲೆಕ್ಟ್ರಿಸಿಟಿ ಅಂದರೆ ಹೆಂಗೆ ಅಪ್ಲೈ ಮಾಡ್ತೀರಿ? ಥ್ರೂ ದ ಕಂಡಕ್ಟರ್, ರೈಟ್? ಸೊ ಐ ಆಮ್ ಅಪ್ಲೈಯಿಂಗ್ ಕರೆಂಟ್. ನೋಡಿ, ಬಿಗ್ ಲೆಟರ್ ಐ ಬರ್ತದೆ, ಡೈರೆಕ್ಟ್ ಕರೆಂಟ್, ರೈಟ್? ವೆನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ conductor, when the current is flowing to the conductor, what will happen? ನಾನು ಹೇಳಿದೆ, that iron should be converted into magnet, that is called electromagnet, right? ಹೆಂಗೆ ಕನ್ವರ್ಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ. there is some imaginary lines around the magnet or imaginary lines around the conductor. That imaginary lines is very 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 important for electrical machines. ಈ ಇಮ್ಯಾಜಿನರಿ ಲೈನ್ಸ್ಗಳು ಬರುತ್ತೆ ಅಂತ ಅದು ಗೊತ್ತಿರಲಿಲ್ಲ ಅಂದಿದ್ರೆ, ಅಥವಾ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ ಅಂದರೆ, ಇವತ್ತು ಯಾವ ಎಲೆಕ್ಟ್ರಿಕಲ್ ಮಷಿನ್ನ ಪ್ರಿನ್ಸಿಪಲ್ ವರ್ಕಿಂಗ್ ನಮಗೆ ಗೊತ್ತಾಗ್ತಿರಲಿಲ್ಲ. ವೆರಿ ಇಂಪಾರ್ಟೆಂಟ್, ದಿಸ್ ಇಮ್ಯಾಜಿನರಿ ಲೈನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ, ಒಂದು ಬಾರ್ ತೊಗೊಂಡೆ, ಐರನ್ ಬಾರ್ ತೊಗೊಂಡೆ, ಎರಡು ಡೈರೆಕ್ಷನ್ ಇರುತ್ತೆ, ನಾರ್ತ್ ಪೋಲು ಸೌತ್ ಪೋಲು. ನಂಬರ್ ಆಫ್ ಟರ್ನ್ಸ್ನ ಸುತ್ತಿದ್ದೀನಿ, ಕರೆಂಟ್ನ ಅಪ್ಲೈ ಮಾಡಿದೆ. ಯಾವಾಗ ಕರೆಂಟ್ ಕಾಯಿಲಿಗೆ ಹೋಯ್ತು, ದೇರ್ ಇಸ್ ಅನ್ ಇಮ್ಯಾಜಿನರಿ ಲೈನ್ಸ್ ಅರೌಂಡ್ ದ ಮ್ಯಾಗ್ನೆಟ್, ಅರೌಂಡ್ ದ ಕಂಡಕ್ಟರ್, ರೈಟ್? ದಾಟ್ಸ್ ಇಮ್ಯಾಜಿನರಿ ಲೈನ್ಸಿಗೆ ನಾವೇನಂತ ಕರಿತೀವಿ ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್. ಇಮ್ಯಾಜಿನರಿ ಲೈನ್ ಏನಂತ ಕರಿತೀವಿ? ಮ್ಯಾಗ್ನೆಟಿಕ್ ಫ್ಲಕ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಐ ಆಮ್ ಸೇಯಿಂಗ್ ಅನದರ್ ಟೈಮ್, ದೇರ್ ಈಸ್ ಅನ್ ಐರನ್ ಬಾರ್, ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. Number of turns are wounded. When the current is flowing to that conductor, an imaginary line is around the conductor. That imaginary line is called what? Magnetic flux. ನೆನ್ಪಿಟ್ಕೊಳ್ಳಿ, ಅದನ್ನೇ ನಾವು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ. ಬಹಳ ಸಿಂಪಲ್ ಆಗಿರೋಂಥ ಇವೇ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಸ್ಗಳು. ಈ ಪ್ರಿನ್ಸಿಪಲ್ಗಳನ್ನೇ ಬಳಕೆ ಆಗ್ತವೆ ಎಲ್ಲ ಎಲೆಕ್ಟ್ರಿಕಲ್ ಮಷಿನ್. ಫಾರ್ ಎಕ್ಸಾಂಪಲ್, ಯುವರ್ ಸೌಂಡ್ ಸಿಸ್ಟಮ್ ಆಗಿರ್ಬೋದು, ದಿಸ್ ಇಸ್ ಎ ಬೇಸಿಕ್ ಆಫ್ ಇನ್ ದ ಸೌಂಡ್ ಸಿಸ್ಟಮ್, ರೈಟ್? ನಿಮ್ಮ ವೂಫರ್ಸ್ಗಳಾಗಿರ್ಬೋದು, ಸೌಂಡ್ ಸಿಸ್ಟಮ್ ಆಗಿರ್ಬೋದು, ಎಲ್ಲ ಕಾನ್ಸೆಪ್ಟ್ಸ್ಗಳಲ್ಲೂ ನಮಗೆ ಈ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಆಗಿ ಇವು ನಾವು ಬಳಕೆ ಮಾಡ್ತೀವಿ. ಅದಕ್ಕೆ ಇದನ್ನು ಸ್ಟ್ರಾಂಗ್ ಮ್ಯಾಗ್ನೆಟ್ ಅಂತ ನಾವು ಕರಿತಾ ಇರೋದು. ದಿಸ್ ಅ ಪ್ರಿನ್ಸಿಪಲ್ ಇನ್ ವರ್ಡ್. ವೆನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಕಂಡಕ್ಟರ್, ವೆನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಕಂಡಕ್ಟರ್, an imaginary line is around the conductor. That imaginary line is called magnetic flux. Very important, right? Okay. ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಗಲೇ ಹೇಳಿದಂಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಗ್ಗೆ ಭಾಳ ಇಂಪಾರ್ಟೆಂಟು. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನು ಈ ಕಂಡಕ್ಟರ್ ಸುತ್ತ, ಇಟ್ ಈಸ್ ಆಲ್ ಇಮ್ಯಾಜಿನರಿ ಲೈನ್ಸ್. ಹೆಸರಲ್ಲದೆ ಇಮ್ಯಾಜಿನ್ ಮಾಡ್ಕೋಬೇಕು, ಕಾಣೋಲ್ಲ, ಇಮ್ಯಾಜಿನರಿ, ರೈಟ್? ಸೊ ದೀಸ್ ಇಮ್ಯಾಜಿನರಿ ಲೈನ್ಸ್ ಏನಿದೆ ಮ್ಯಾಗ್ನೆಟಿಕ್ ಫ್ಲಕ್ಸ್, ಇಟ್ ಈಸ್ ದ ಬೇಸಿಕ್ ಆಫ್ ಆಲ್ ಎಲೆಕ್ಟ್ರಿಕಲ್ ಮಷಿನ್ಸ್. ಈ ವರ್ಡ್ ಅಂತೂ ನೆನ್ಪಿಟ್ಕೊಳ್ಳೇಬೇಕು. ಎಲೆಕ್ಟ್ರಿಕಲ್ ಮಷಿನ್ಸ್ ಅಂತ ಬಂತು ಅಂದರೆ ಅದು ಮ್ಯಾಗ್ನೆಟಿಕ್ ಫ್ಲಕ್ಸ್, ರೈಟ್? ಹೆಂಗೆ ಏನು ಅನ್ನೋದು ಆಮೇಲೆ ಮಾತಾಡ್ತಾವೆ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಶೇಷತೆ ಇದೆ. ದಟ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸ್ವಲ್ಪ ಇಂಡೆಪ್ತ್ ಆಗಿ ಹೇಳ್ಬಿಡ್ತೀನಿ ನಾನು. ನೋಡಿ, ದರ್ ಈಸ್ ಒನ್ ಬಾರ್ ಮ್ಯಾಗ್ನೆಟ್. ದಿಸ್ ಈಸ್ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. ದರ್ ಈಸ್ ಎ ಬಾರ್ ಮ್ಯಾಗ್ನೆಟ್, ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. So some electricity we have to apply. The same concept. Right? ಸಿಂಪಲ್. ಒಂದು ಬಾರ್ ಮ್ಯಾಗ್ನೆಟ್ ಯಾವ ಥರ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ಗಳು ಆ ಏರಿಯಾದಲ್ಲಿ ಅಪ್ಲೈ ಆಗಿರುತ್ತೆ ಅಥವಾ ಸ್ಪೇಸಲ್ಲಿ ಅಪ್ಲೈ ಆಗಿರುತ್ತೆ ಅಂದರೆ ದಿಸ್ ಅ ಕಾನ್ಸೆಪ್ಟ್. ನೋಡಿ, ಈ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಇಸ್ ಆಲ್ವೇಸ್ ಟ್ರಾವೆಲ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಸರ್, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್? ನಾರ್ತ್ ಪೋಲಿಂದ ಸ್ಟಾರ್ಟ್ ಆಗುತ್ತೆ ಅಥವಾ ಸೌತ್ ಪೋಲಿಂದ ಸ್ಟಾರ್ಟ್ ಆಗುತ್ತೆ? ನೆನ್ಪಿಟ್ಕೊಳ್ಳಿ, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಆಲ್ವೇಸ್ ಟ್ರಾವೆಲ್ಸ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ವೈ ಇಟ್ ಶುಡ್ ಟ್ರಾವೆಲ್ಸ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ಅಂದರೆ ಒಂದು ನೆನ್ಪಿಟ್ಕೊಳ್ಳಿ,
ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ನಾವೇನು ಕರಿತೀವಿ, ದಟ್ ಸ್ಟ್ರೆಂತ್ ಇಸ್ ಇನ್ ದ ನಾರ್ತ್ ಪೋಲ್. ನಾರ್ತ್ ಪೋಲಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಇರೋದ್ರಿಂದ ನಾರ್ತ್ ಪೋಲಿಂದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸ್ ಆಫ್ ಫೋರ್ಸ್ಗಳು ಏನಾಗ್ತವೆ, ಸ್ಟಾರ್ಟ್ ಆಗ್ತವೆ. ದೀಸ್ ಆರ್ ಆಲ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ಲೈನ್ಸ್ ಯಾವುದದು, ಫೋರ್ಸ್, ರೈಟ್? These magnetic lines of force always travel from North Pole to South Pole. Our magnetic flux travels from North Pole to South Pole. ಒಂದು ವಿಶೇಷತೆ, ಫಸ್ಟ್ ಕ್ಯಾರೆಕ್ಟರ್ ಏನು, ಮ್ಯಾಗ್ನೆಟಿಕ್ ಫ್ಲಕ್ಸ್ travels from North Pole to South Pole, right? North Pole to South Pole. This is the first character. ಯಾವಾಗಲೂ ನಾರ್ತ್ ಪೋಲಿಂದ ಸೌತ್ ಪೋಲಿಗೆ ಹೋಗುತ್ತೆ. ನೆಕ್ಸ್ಟ್ ಎರಡನೇ ನೆನಪಿಡ್ಬೇಕು, ಮ್ಯಾಗ್ನೆಟಿಕ್ ಫ್ಲಕ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಒಂದಕ್ಕೊಂದು ಅಬ್ಸರ್ವ್ ಮಾಡ್ರಿ, ಎಲ್ಲಾದರೂ ಅಂಟ್ಕೊಂಡಿದಾವ, ಎಲ್ಲೂ ಅಂಟ್ಕೊಂಡಿಲ್ಲ, ರೈಟ್? ಎಲ್ಲ ಬಿಡಿ 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 ಆಗಿದೆ. ನೆವರ್ ಇಂಟರ್ಸೆಕ್ಟ್. ಇಂಟರ್ಸೆಕ್ಟ್ ಅಂದ್ರೆ ಏನು, ಅಂಟ್ಕೊಂಡ್ರು, ಎಲ್ಲೂ ಅಂಟ್ಕೊಂಡಿಲ್ಲ, ರೈಟ್? ಮ್ಯಾಗ್ನೆಟಿಕ್ ಫ್ಲಕ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಎಲ್ಲೂ ಇಂಟರ್ಸೆಕ್ಟ್ ಆಗಿಲ್ಲ ನೋಡಿ, ಎಲ್ಲ ಬೇರೆ 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 ಇದೆ. ಸೊ ದಟ್ಸ್ ಅ ಮೇಜರ್ ಕಾನ್ಸೆಪ್ಟ್, ರೈಟ್? ಮ್ಯಾಗ್ನೆಟಿಕ್ ಫ್ಲಕ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ನೆಕ್ಸ್ಟ್ ಥರ್ಡ್ ಒನ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಲ್ವೇಸ್ ಕ್ಲೋಸ್ಡ್ ಲೈನ್ಸ್. ಕ್ಲೋಸ್ಡ್ ಲೈನ್ಸ್ ಅಂದ್ರೆ ಏನು ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಯಿತು, ಬಂತು, ಮತ್ತೆ ವಾಪಸ್, ಇಟ್ ಶುಡ್ ಬಿ ಕ್ಲೋಸ್ಡ್ ಲೈನ್ಸ್, ರೈಟ್? 360 ಡಿಗ್ರಿ, ಇಟ್ ಆಲ್ವೇಸ್ ಕ್ಲೋಸ್ಡ್ ಲೈನ್ಸ್. ಸೊ ದಟ್ಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಆರ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಆಲ್ವೇಸ್ ಕ್ಲೋಸ್ಡ್ ಲೈನ್ಸ್, ರೈಟ್? ನೆಕ್ಸ್ಟ್ ನೋಡಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಆರ್ ಆಲ್ವೇಸ್ ಲೈಕ್ ಎಲಾಸ್ಟಿಕ್ ಬ್ಯಾಂಡ್ಸ್. ಎಲಾಸ್ಟಿಕ್ ಬ್ಯಾಂಡ್ಸ್ ಅಂದ್ರೆ ಏನು, ಅಂತ ರಬ್ಬರ್ ಇದ್ದಂಗೆ ಸುಮ್ಮನೆ ಎಳ್ಕೊಂತ ಹೋಗುತ್ತೆ. ಆ ಸ್ಪೇಸ್ ಅರೌಂಡ್ ಅಲ್ಲಿ ಏನಿರುತ್ತೆ, ನಾನು ಅದನ್ನೇ ಹೇಳಿದೆ. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಯೂನಿಟ್ ಏನು ಅಂದ್ರೆ ವೆಬ್ಬರ್ ಅಂತ ಕರಿತೀವಿ. ವಾಟ್ ಈಸ್ ದ ಯೂನಿಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್? ವೆಬ್ಬರ್. ಒನ್ ವೆಬ್ಬರ್ ಅಂದ್ರೆ ಎಷ್ಟಿರುತ್ತೆ ಲೈನ್ಸ್ ಆಫ್ ಫೋರ್ಸ್ ಅಂದ್ರೆ, ಒನ್ ವೆಬ್ಬರ್ ಇಸ್ ಈಕ್ವಲ್ ಟು 10⁸ ಲೈನ್ಸ್ ಆಫ್ ಫೋರ್ಸ್. ಅಂದ್ರೆ ಒನ್ ವೆಬ್ಬರ್ ಅಂದ್ರೆ 10⁸ ಲೆಕ್ಕ ಮಾಡ್ಕೊಳ್ಳಿ. ಇಲ್ಲೇ 10 × 8 10 × 10 × 10 ಹೌ ಮಚ್ ಟೈಮ್ಸ್? 8 ಟೈಮ್ಸ್, ರೈಟ್? ಸೊ 10 × 8 ಐ ಮೀನ್ 10⁸ ಲೈನ್ಸ್ ಆಫ್ ಫೋರ್ಸ್ಗೆ ಒನ್ ವೆಬ್ಬರ್ ಅಂತ ಕರೆದ್ರೆ ಇಲ್ಲಿ ಎಷ್ಟು ಲೈನ್ಸ್ ನಾನು ಹಾಕಬಲ್ಲೆ, ಹೌದಾ? ಸೊ ದಟ್ಸ್ ಕಾಲ್ಡ್ ಒನ್ ವೆಬ್ಬರ್. ನೋಡಿ, ಸುಮ್ ಸ್ಟ್ರೆಚ್ ಆಗ್ತಾ ಇರುತ್ತೆ. ಸೊ ಇಟ್ ಶುಡ್ ಬಿ ಲೈಕ್ ಅನ್ ಎಲಾಸ್ಟಿಕ್ ಬ್ಯಾಂಡ್, ಸುಮ್ ಎಳಿತಾ ಇರುತ್ತೆ. ಸೊ ಇಟ್ ಶುಡ್ ಬಿ ಎನ್ ಎಲಾಸ್ಟಿಕ್, ರೈಟ್? ಸೊ ದಟ್ಸ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್, ರೈಟ್? ನೋಡಿ, ಜಾಸ್ತಿ ಮ್ಯಾಗ್ನೆಟಿಕ್ ಫ್ಲಕ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಎ ಬೆನಿಫಿಟ್ ಫಾರ್ ದ ಎಲೆಕ್ಟ್ರಿಕಲ್ ಮಿಷಿನ್. ಹೆಂಗೆ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ಮುಂದೆ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ. ಸೊ ಇಟ್ ಶುಡ್ ಬಿ ಎಲಾಸ್ಟಿಕ್, ರೈಟ್? Magnetic lines of force are look like an elastic bands. They are always stretching, right? Stretch ಆಗ್ತಾನೇ ಇರುತ್ತೆ. So that's a concept. That's all characteristics of magnetic lines of force. Magnetic lines of force always travel from North Pole to South Pole. ಬಹಳ ಸಿಂಪಲ್ ಆಗಿ ಹೇಳಿದ್ರೆ, ಒಂದು ಬಾರ್ ಮ್ಯಾಗ್ನೆಟ್ ತಗೊಳ್ಳಿ, ಅದಕ್ಕೆ ಎರಡು ಪೋಲ್ ಇರುತ್ತೆ, ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್, 2 ಡೈರೆಕ್ಷನ್. By the application of electricity, there is a imaginary lines around the conductor. That imaginary lines ಏನಂತ ಕರೆದ್ವಿ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರೆದ್ವಿ. ಅಂದ್ರೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್? ಅಲ್ಲಿ ಇಮ್ಯಾಜಿನರಿ ಲೈನ್ಸ್ ಅಲ್ಲಿ, ಇಮ್ಯಾಜಿನರಿ ಲೈನ್ಸ್ ಏನ್ ಕ್ರಿಯೇಟ್ ಆಗ್ತಾ ಇದೆ, ಅದರಲ್ಲಿರೋ ವಿಶೇಷತೆ ಏನು, ಇದನ್ನೇ ಹೇಳಿದೆ ನಾನು. ಇಟ್ ಆಲ್ವೇಸ್ ಟ್ರಾವೆಲ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್, ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಯಾವುದೇ ಕಾರಣಕ್ಕೂ ಒಂದಕ್ಕೊಂದು ಟಚ್ ಆಗಲ್ಲ. ಇಟ್ ಆಲ್ವೇಸ್ ಕ್ಲೋಸ್ಡ್ ಲೈನ್ಸ್ ಅಂದ್ರೆ ಇಟ್ ಲುಕ್ ಲೈಕ್ ಅನ್ ಎಲಾಸ್ಟಿಕ್ ಬ್ಯಾಂಡ್ಸ್ ವಿಚ್ ಆರ್ ಆಲ್ವೇಸ್ ಸ್ಟ್ರಕ್ಚರ್ಡ್ ದೆಮ್ಸೆಲ್ವ್ಸ್, ರೈಟ್? ಸೊ ದರ್ ಆಲ್ ಕಾನ್ಸೆಪ್ಟ್ಸ್ ಆರ್ ದೀಸ್ ಆರ್ ಆಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಓಕೆ. So next, very important for DC basics of DC machine, that is Faraday's law of electromagnetic induction. This is very important for the basics of DC machines and alternator. It is Faraday's law of electromagnetic induction. So this is also discussed in your previous semester. Faraday should be enunciated for 2 laws: Faraday's law of electrolysis, Faraday's law of electromagnetic induction. We have discussed Faraday's law of electromagnetic induction, right? ಇಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದ ಕಾನ್ಸೆಪ್ಟ್ ಯಾವುದು ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ನೋಡಿ, ಐ ಆಮ್ ಸೇಯಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ, ನ್ಯಾಚುರಲ್ ಮ್ಯಾಗ್ನೆಟ್ ಬಗ್ಗೆ ಮಾತಾಡ್ತಿಲ್ಲ. ಬಿಕಾಸ್ ಯಾಕೆಂದ್ರೆ ನೋ ಎನಿ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್, ರೈಟ್? ಯಾವುದೇ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಇಲ್ಲ. ಓನ್ಲಿ ಫಾರ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್ ಯಾವುದಕ್ಕೆ ಇರೋದು? ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಇರೋದು.
ಸೊ ದ್ಯಾಟ್ಸ್ ಎಲೆಕ್ಟ್ರೋಮ್ಯಾಗ್ನೆಟ್. ನೋಡಿ, ಎಲೆಕ್ಟ್ರಿಸಿಟಿ ಅನ್ನೋದು ಇರಲಿಲ್ಲ ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟ್ ಅನ್ನೋದು ಕಾನ್ಸೆಪ್ಟೇ ಬರ್ತಾ ಇರಲಿಲ್ಲ. ಯಾಕೆಂದರೆ ಬೈ ದ ಅಪ್ಲಿಕೇಶನ್ ಆಫ್ ಕರೆಂಟ್, ರೈಟ್, ನಾನು ಕರೆಂಟ್ ಅಪ್ಲೈ ಮಾಡಿದರೆ ಇಟ್ ಶುಡ್ ಬಿ ಕನ್ವರ್ಟೆಡ್ ಇನ್ ಟು ಮ್ಯಾಗ್ನೆಟ್, ಇಟ್ ಶುಡ್ ಬಿ ಪ್ರೊಡ್ಯೂಸ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್, ರೈಟ್. ಫ್ಲಕ್ಸ್ ಪ್ರೊಡಕ್ಷನ್ ಆಗಬೇಕು ಅಂದರೆ ವಾಟ್ ವಿ ರಿಕ್ವೈರ್ಡ್? ಕರೆಂಟ್, ರೈಟ್. ಕರೆಂಟ್ ಬೇಕೇ ಬೇಕು. ಸೊ ಫರಡೆ, ಮೈಕಲ್ ಫರಡೆ, ಬ್ರಿಟಿಷ್ ಸೈಂಟಿಸ್ಟ್, ಒಬ್ಬ ಬ್ರಿಟಿಷ್ ಸೈಂಟಿಸ್ಟ್ 2 ಲಾನ ಬರೆದಿದ್ದಾನೆ. ಫರಡೇಸ್ ಲಾ ಅಂತ ಕರಿತೀವಿ ನಾವು. ಈ ಫರಡೆ, ಮೈಕಲ್ ಫರಡೆ ಅಂತ ನಾವೇನು ಕರೆದ್ವಿ, ಈಸ್ ದ ಫಾದರ್ ಆಫ್, ಐ ಥಿಂಕ್ ಈಸ್ ದ ಫಾದರ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ರೈಟ್. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ತತ್ವನ ಹೇಳ್ಕೊಟ್ಟು ನೀವೇ ಫರಡೇಸ್. ಸೊ ಅದಕ್ಕೆ 2 ಲಾ ಬರೆದಿದ್ದಾನೆ. ಮೊದಲನೇ ಲಾ, ದಟ್ ಈಸ್ ಫರಡೇಸ್ ಫಸ್ಟ್ ಲಾ. So second one is Faraday's second. So Faraday's first law and Faraday's second law. ಎರಡನ್ನೂ ಹೇಳ್ತೀನಿ, ಬಟ್ ವಿ ಹ್ಯಾವ್ ಮೇಜರ್ ಕಾನ್ಸಂಟ್ರೇಟೆಡ್ ಆನ್ ಫರಡೇಸ್ ಫಸ್ಟ್ ಲಾ. ಫಸ್ಟ್ ಲಾ ಬಗ್ಗೆ ಭಾಳ ಕಾನ್ಸೆಪ್ಟ್ ತಿಳ್ಕೋಬೇಕು. ಯಾಕೆಂದರೆ ಎಲ್ಲ ಡಿ ಸಿ ಮಷಿನ್ಸ್ ಅಥವಾ ಡಿ ಸಿ ಜನರೇಟರ್ ಅಥವಾ ಡಿ ಸಿ ಮೋಟರ್ ಅಂತ ನಾವೇನು ಕರಿತೀವಿ, ಅಥವಾ ಡಿ ಸಿ ಮಷಿನ್ಸ್ ಅಂತ ಏನು ಕರಿತೀವಿ, ಸೊ ದ ಬೇಸಿಕ್ ಪ್ರಿನ್ಸಿಪಲ್ ಇದು ಫರಡೇಸ್ ಫಸ್ಟ್ ಲಾ. ಸೊ ಹಂಗಾಗಿ ಫರಡೇಸ್ ಫಸ್ಟ್ ಲಾ ನಾವು ತಿಳ್ಕೊಳ್ಳೇಬೇಕು. ವಾಟ್ ಫರಡೇಸ್ ಸೇಸ್ ಅಬೌಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಇನ್ ದ ಫಸ್ಟ್ ಲಾ ಅಂತಂದರೆ ನೆನ್ಪಿಟ್ಕೋಬೇಕು, ಪ್ರಾಕ್ಟೀಸ್ ಮಾಡಿರಿ ಬರೆದು. ವೆನ್ಎವರ್ a magnetic flux linking to a conductor or coil changes, and very important, EMF is induced. ಎಲ್ಲಿ? ಕಂಡಕ್ಟರ್. EMF induced in the conductor or coil. This is the first law of electromagnetic induction. Whenever a magnetic flux linking to the conductor or coil, whatever it may be. ಕಂಡಕ್ಟರ್ ಅಂದ್ರೆ ಗೊತ್ತಿರಬೇಕು, ಒಂದಿದ್ರೆ ಕಂಡಕ್ಟರ್, ಸೋ ಮೆನಿ ಗ್ರೂಪ್ ಆಫ್ ಕಂಡಕ್ಟರ್ಸ್ ಏನಂತ ಕರೀತೀವಿ? ಕಾಯಿಲ್ ಆರ್ ವೈಂಡಿಂಗ್, ವಾಟ್ ಎವರ್ ಇಟ್ ಮೇ ಬಿ, ರೈಟ್. ಕಂಡಕ್ಟರ್ ಆರ್ ಕಾಯಿಲ್ ಚೇಂಜಸ್, ವಾಟ್ ವಿಲ್ ಪ್ರೊಡ್ಯೂಸ್ಡ್? EMF ವಿಲ್ ಬಿ ಪ್ರೊಡ್ಯೂಸ್ಡ್. ಇದು ನಾನು ಹೇಳಿರೋದಲ್ಲ, ಮೈಕಲ್ ಫರಾಡೆ, ಬ್ರಿಟಿಷ್ ಸೈಂಟಿಸ್ಟ್, ಈಸ್ ಎಕ್ಸ್ಪ್ರೆಸ್ಡ್. ಏನು ಹೇಳ್ತಾನೆ ಅರ್ಥ ಮಾಡ್ಕೊಂಡು ಓದಿ. ನಾನು ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ, ಡೋಂಟ್ ಮಗಪ್. ಯಾವುದೇ ಕಾರಣಕ್ಕೂ ಬಯಾಟ್ ಮಾಡಿಬಿಡ್ರಿ, ಬೈ ಹಾರ್ಟ್ ಮಾಡಿ. ಅರ್ಥ ಹೇಳ್ತಾರೆ ನಾನು. ಸೊ ಮಸ್ತಕಕ್ಕೆ ಏರಿಸ್ಬೇಕು, ಏನೇ ಓದಿರೋದನ್ನ ಮಸ್ತಕಕ್ಕೆ ಏರಿಸ್ಬೇಕು. ನೀವು ಮಗ್ಗು ಮಾಡ್ತಾ ಇದ್ದೀರಿ ಅಂದರೆ ಅಥವಾ ಗಟ್ಟು ಹೊಡಿತಾ ಇದ್ದೀರಿ ಅಂದರೆ, ಸೊ ಇಟ್ ಶುಡ್ ಬಿ ಎ ಟೆಂಪರರಿ ಸೊಲ್ಯೂಷನ್ ಅಷ್ಟೇ ಅದು. ಅರ್ಥ ಆಯ್ತಾ? ನೀವು ಯಾವುದೇ ಕಾರಣಕ್ಕೂ ಸಸ್ಟೈನ್ ಆಗಲ್ಲ. ಸೊ ಸಸ್ಟೈನ್ ಆಗಬೇಕು, ಸೊ ನಾನು ತಿಳ್ಕೋಬೇಕು ಇನ್ಫಾರ್ಮೇಷನ್ ಅಂತಂದರೆ ಬೈ ಹಾರ್ಟ್ ಮಾಡಿ. ಅರ್ಥ ಆಯ್ತಾ? ಮಗಪ್ ಮಾಡಬೇಡಿ, ಅರ್ಥ ಮಾಡ್ಕೊಂಡು ಓದಿ, ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಫಸ್ಟ್ ಅಂಡರ್ಸ್ಟ್ಯಾಂಡ್, ದೆನ್ ಅಂಡರ್ಸ್ಟುಡ್, ರೈಟ್. ಸೊ ಫಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. Whenever a magnetic flux linking to the conductor or coil changes, an EMF is induced in the conductor or coil. ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದೆ. ಏನು? ಸಪೋಸ್ ದೇರ್ ಈಸ್ ಎ ಬಾರ್ ಮ್ಯಾಗ್ನೆಟ್, ರೈಟ್. ಒಂದು ಬಾರ್ ಮ್ಯಾಗ್ನೆಟ್ ಇದೆ, 2 poles, ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಸೊ by the application of electricity, what will produced? Magnetic flux. Right? ಅರ್ಥ ಮಾಡ್ಕೊಳ್ಳಿ. whenever a magnetic flux linking to the conductor, ನೆನ್ಪಿಟ್ಕೊಳ್ಳಿ. ನೋಡಿ, ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವ ಥರ ಬಂತು ನೋಡಿ. ನಾರ್ತ್ ಪೋಲ್ ಇದೆ, ಸೌತ್ ಪೋಲ್ ಇದೆ. ಬೈ ದ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಿಸಿಟಿ, ವಾಟ್ ವಿಲ್ ಪ್ರೊಡ್ಯೂಸ್? ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್. ಭಾಳ ಸಿಂಪಲ್, ರೈಟ್. ಬೈ ದ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಿಸಿಟಿ, ವಾಟ್ ವಿಲ್ ಪ್ರೊಡ್ಯೂಸ್ಡ್? ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಪ್ರೊಡ್ಯೂಸ್, ರೈಟ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಬಂತು. ಈ ಮ್ಯಾಗ್ನೆಟಿಕ್ ಫ್ಲಕ್ಸು ಒಂದು ಕಂಡಕ್ಟರ್ಗೆ ಲಿಂಕ್ ಆಯಿತು ಅಥವಾ ಕಾಯಿಲಿಗೆ ಲಿಂಕ್ ಆಯಿತು, ವಾಟ್ ವಿಲ್ ಪ್ರೊಡ್ಯೂಸ್ಡ್? ವೆರಿ ಇಂಪಾರ್ಟೆಂಟ್, EMF ಆರ್ ವಾಟ್ ಈಸ್ ದ ಅನದರ್ ನೇಮ್? ವೋಲ್ಟೇಜ್. ವೆರಿ ಇಂಪಾರ್ಟೆಂಟ್. ಇಲ್ಲಿ ಯಾಕೆ ಬೇಕು ಅನ್ನೋದು ಮುಂದೆ ಗೊತ್ತಾಗುತ್ತೆ ನಿಮಗೆ. ವೈ ಐ ಆಮ್ ಸೇಯಿಂಗ್ ದಿಸ್ ಕಾನ್ಸೆಪ್ಟ್ ಅನ್ನೋದಾದರೆ ಮುಂದೆ ಗೊತ್ತಾಗುತ್ತೆ. ಜನರೇಟರ್
ಅನ್ನೋದು ಐಡಿಯಾ ಬಂದ್ಬಿಡೋದು. ವೆನ್ ಅವರ್ ಎ ಮ್ಯಾಗ್ನೆಟಿಕ್ ಫ್ಲಕ್ಸ್, ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗಬೇಕು ಅಂತ ಹೇಳ್ತಾನೆ, ಕಂಡಕ್ಟರ್ ಅಥವಾ ಕಾಯಿಲಿಗೆ ಏನಾಗಬೇಕು, ಲಿಂಕ್ ಆಗಬೇಕು, ಟಚ್ ಆಗಬೇಕು. ವೆನೆವರ್ ದ ಕಂಡಕ್ಟರ್ ಆರ್ ವೆನೆವರ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕಿಂಗ್ ಟು ದ ಕಂಡಕ್ಟರ್ ಆರ್ ಕಾಯಿಲ್, ಕಂಡಕ್ಟರ್ ಆಗಿರಲಿ ಅಥವಾ ಕಾಯಿಲ್ ಆಗಿರಲಿ, ಈ ಕಂಡಕ್ಟರ್ ಅಥವಾ ಕಾಯಿಲ್ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆಫ್ ಅಥವಾ ಏನು ಲೈನ್ಸ್ ಆಫ್ ಫೋರ್ಸ್ ಇದೆ ಅದು ಲಿಂಕ್ ಆಯಿತು ಅಂದರೆ ಒಂದು ಮ್ಯಾಜಿಕ್ ನಡೆಯುತ್ತೆ. ಆ ಮ್ಯಾಜಿಕ್ ಬೇರೆ ಏನು ಅಲ್ಲ, EMF ಏನು ಪ್ರೊಡ್ಯೂಸ್ ಆಗುತ್ತೆ, ವೋಲ್ಟೇಜ್ ಪ್ರೊಡ್ಯೂಸ್ ಆಗುತ್ತೆ. ದಿಸ್ ಇಸ್ ದ ಫಾರಡೇಸ್ ಫಸ್ಟ್ ಲಾ, ಬ್ರಿಟಿಷ್ ಸೈಂಟಿಸ್ಟ್ ಹೇಳಿರೋದು. ಅವರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕಿಂಗ್ ಟು ದ ಕಂಡಕ್ಟರ್ ಆರ್ ಕಾಯಿಲ್ changes and EMF is induced in the conductor. ಬರೀತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಸರ್ಕ್ಯೂಟ್ ಹಾಕ್ತೀನಿ. ದೇರ್ ಇಸ್ ಎ ಕಾಯಿಲ್ ಅಥವಾ ಕಂಡಕ್ಟರ್ ಅಂತ ಕರೆಯೋಣ. ನೋಡಿ, ನಂಬರ್ ಆಫ್ ಟರ್ನ್ಸ್ ಸುತ್ತಿದ್ದೀನಿ. ಟರ್ನ್ಸ್ ಅಂದ್ರೆ ಗೊತ್ತಿರಬೇಕು, ಸುತ್ತೋದು. ಹಿಂಗೆ ಕಾಯಿಲ್ ಸುತ್ತೋದಪ್ಪ, ವೈರ್ನ ಹಿಂಗೆ ಸುತ್ತೋದು, ಕಾಯಿಲ್ ಸುತ್ತೋದು. ಇದಕ್ಕೆ ಟರ್ನ್ ಅಂತಾನು ಕರೀತಾರೆ, ಕಂಡಕ್ಟರ್ ಅಂತ ಕರೀತಾರೆ, ಕಾಯಿಲ್ ಅಂತ ಕರೀತಾರೆ, ವೈಂಡಿಂಗ್ ಅಂತ ಕರೀತಾರೆ. ವಾಟ್ ದ ನೇಮ್ ಶುಡ್ ಬಿ ಅಬ್ರಿವೇಟೆಡ್ ಆಸ್ ಯುವರ್ ಸೆಲ್ಫ್, ರೈಟ್? ನಿಮಗೆ ಬಿಟ್ಟಿದ್ದು. ಸೊ ಸಮ್ ಕಂಡಕ್ಟರ್ನ ಕನೆಕ್ಟ್ ಮಾಡೋಣ ಒಂದು ಸರ್ಕ್ಯೂಟ್ಗೆ. ಸೊ ಏನು ಪ್ರೊಡ್ಯೂಸ್ ಆಗಬೇಕು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಬೇಕು. ನೀವೇ ಇದನ್ನು ಸರ್ಕ್ಯೂಟ್ ನೀವೇ ಬರೀಬೋದು ನೋಡಿ. 2 ಲೈನ್ ಬರದೆ, ಒಂದು ಕಂಡಕ್ಟರ್ನ ಬರದೆ, ಹೌದಾ? ಇಲ್ಲೇ ನೆನ್ಪಿಟ್ಕೊಳ್ಳಿ, ಎಷ್ಟು ಇಂಗ್ರೀಡಿಯೆಂಟ್ ಬೇಕು. ಫಾರ್ ಎಕ್ಸಾಂಪಲ್ ಒಂದು ಉಪ್ಪಿಟ್ಟು ಮಾಡ್ತೀರಪ್ಪ, ಉಪ್ಪಿಟ್ಟು ಮಾಡಬೇಕಂದ್ರೆ ಏನೇನು ಬೇಕು? ರವೆ ಬೇಕು, ಹೌದಾ? ದೆನ್ ಅಗೇನ್ ಎಣ್ಣೆ ಬೇಕು, ಸೊ ಅದನ್ನು ಉರಿಬೇಕು. ದೆನ್ ಅಗೇನ್ ಪ್ರೊಸೀಜರ್ ಇದೆ, ತರಕಾರಿ ಹೆಚ್ಚುತ್ತೀರಿ, ತರಕಾರಿ ಹಾಕಿ ಉಪ್ಪಿಟ್ಟು ಮಾಡ್ತೀರಿ, ಹೌದಾ? ಸೇಮ್ ಕಾನ್ಸೆಪ್ಟ್. ಅದಕ್ಕೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳಿದೆ ನಾನು, ಸೇಮ್ ಕಾನ್ಸೆಪ್ಟ್ ಇಲ್ಲೂ ಅಷ್ಟೇ. ಒಂದು ವೋಲ್ಟೇಜ್ ಪ್ರೊಡ್ಯೂಸ್ ಆಗಬೇಕು, ಒಂದು EMF ಪ್ರೊಡ್ಯೂಸ್ ಆಗಬೇಕು ಅಂದ್ರೆ ವಾಟ್ ಆರ್ ದ ಇಂಗ್ರೀಡಿಯೆಂಟ್ಸ್ ರಿಕ್ವೈರ್ಡ್? ಫಸ್ಟ್ ಇಂಗ್ರೀಡಿಯೆಂಟ್ ಈಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಸೆಕೆಂಡ್ ಇಂಗ್ರೀಡಿಯೆಂಟ್ ಈಸ್ ಕಂಡಕ್ಟರ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಬೇಕು, ಕಂಡಕ್ಟರ್ ಬೇಕು, ಹೌದಾ? ಕಂಡಕ್ಟರ್ ಆಲ್ರೆಡಿ ಬರ್ಬಿಟ್ಟೆ ನಾನು, ಕಂಡಕ್ಟರ್ ಆರ್ ಕಾಯಿಲ್, ವಾಟ್ ಎವರ್ ಇಟ್ ಮೇ ಬಿ, ರೈಟ್? ಕಂಡಕ್ಟರ್ ಅಥವಾ ಕಾಯಿಲ್. ಒಂದು ಇಂಗ್ರೀಡಿಯೆಂಟ್ ಬರ್ತದೆ. ಎರಡನೇ ಇಂಗ್ರೀಡಿಯೆಂಟ್ ಯಾವುದು? ಮ್ಯಾಗ್ನೆಟಿಕ್ ಫ್ಲಕ್ಸ್. ಎಲ್ಲಿ ಬರ್ಬೇಕು ಮ್ಯಾಗ್ನೆಟಿಕ್ ಫ್ಲಕ್ಸು? ಅಗೇನ್ ಕಂಡಕ್ಟರ್ ಹತ್ರನೇ ಬರ್ಬೇಕು. ಇಲ್ಲಿ ನೋಡಿ, ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್, ರೈಟ್? ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಅಂದ್ರೆ ಏನು? ಕರೆಂಟ್ ಹರಿಬೇಕು, ಹೌದಾ? ಸೊ ಒಂದು ಬಾರ್ ಮ್ಯಾಗ್ನೆಟ್ ಬೇಕು. ಇಲ್ಲಿ ಮ್ಯಾಗ್ನೆಟ್ ಜಾಗಕ್ಕೆ ನಾನೇ ತಗೊಂಡಿದ್ದೀನಿ, ಕಂಡಕ್ಟರ್ ತಗೊಂಡಿದ್ದೀನಿ. ಬಾರ್ ಮ್ಯಾಗ್ನೆಟ್ ಅಂದ್ರೆ ಏನು? ಇಟ್ ಶುಡ್ ಬಿ ಕಂಡಕ್ಟರ್, ರೈಟ್? ಯಾವುದೇ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತಂದ್ರೆ ಏನು? ಅಲೋ ಮಾಡಬೇಕು. ಕಂಡಕ್ಟರ್ ಏನು ಕರೆಂಟ್ ಅಲೋ ಮಾಡುತ್ತೆ, ಮ್ಯಾಗ್ನೆಟಿಕ್ ಮೆಟೀರಿಯಲ್ ಏನು ಮಾಡುತ್ತೆ? ಮ್ಯಾಗ್ನೆಟ್ನ ಅಲೋ ಮಾಡುತ್ತೆ, ರೈಟ್? ವೆರಿ ಸಿಂಪಲ್. ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಅಲೋ ಮಾಡುತ್ತೆ. ಸೇಮ್ ಕಾನ್ಸೆಪ್ಟ್. ಇದೊಂದು ಕಂಡಕ್ಟರ್. ಈ ಕಂಡಕ್ಟರ್ ಹತ್ರ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಬರಬೇಕು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಬೇಕು. ಈ ಕಂಡಕ್ಟರ್ ಹತ್ರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಬೇಕು. ಕನ್ಫ್ಯೂಸ್ ಆಗ್ಬಿಟ್ರೆ, 2 ಇಂಗ್ರೀಡಿಯೆಂಟ್ ಬೇಕು EMF ಪ್ರೊಡ್ಯೂಸ್ ಆಗೋದಕ್ಕೆ. ವೋಲ್ಟೇಜ್ ಪ್ರೊಡ್ಯೂಸ್ ಮಾಡಬೇಕು ಅಂದರೆ 2 ಇಂಗ್ರೀಡಿಯೆಂಟ್ ಬೇಕು, ಒಂದು ಕಂಡಕ್ಟರು, ಇನ್ನೊಂದು ಮ್ಯಾಗ್ನೆಟಿಕ್ ಫ್ಲಕ್ಸ್. ಕಂಡಕ್ಟರ್ ನಾನು ಆಲ್ರೆಡಿ ಬರೆದೆ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬೇಕು, 2 ಇಂಗ್ರೀಡಿಯೆಂಟ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಗಬೇಕು ಅಂದ್ರೆ ವಾಟ್ ವಿ ರಿಕ್ವೈರ್ಡ್? ಕರೆಂಟ್, ರೈಟ್? ಕರೆಂಟ್ ಕೊಡದೆ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಬರುತ್ತಾ? ಇಲ್ಲ. ಆಗಲೇ ಹೇಳಿದ್ದೀನಿ, ಬೈ ದ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಿಸಿಟಿ ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಬಾರ್ ಮ್ಯಾಗ್ನೆಟ್, ನಂಬರ್ ಆಫ್ ಟರ್ನ್ಸ್ ಸುತ್ತಿದೆ. ಇಲ್ಲೇನು ಅಪ್ಲೈ ಮಾಡಿದ್ರಿ? ಕರೆಂಟ್, ರೈಟ್? ವೆನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಕಂಡಕ್ಟರ್, ವಾಟ್ ವಿಲ್ ಪ್ರೊಡ್ಯೂಸ್? ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್. ಸಿಂಪಲ್ ಕಾನ್ಸೆಪ್ಟ್. ಇಲ್ಲೂ ಅಷ್ಟೇ. ವೆನ್ ದ ಕರೆಂಟ್ ಈಸ್ ಫ್ಲೋಯಿಂಗ್, when the current is flowing to the turns, right? When the current is flowing to the conductor or coil, what will produce? Magnetic flux will produce. This magnetic flux linking to the conductor, ಮತ್ತೆ ವಾಪಸ್ ಎಲ್ಲಿಗೆ ಬರ್ತಾ ಇರೋದು? ಕಂಡಕ್ಟರ್ಗೆ ಬರ್ತಾ ಇದೆ, ಹೌದಾ? ನೋಡಿ, ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಮತ್ತೆ ವಾಪಸ್ ಎಲ್ಲಿಗೆ ಬರ್ತಾ ಇರೋದು? ಕಂಡಕ್ಟರ್ಗೆ ಬರುತ್ತೆ. ಆಗಲೇ ಅದಕ್ಕೆ ಹೇಳಿದ ನಾನು, ಯಾಕೆ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದೆ ಅಂದ್ರೆ, ದೇರ್ ಆರ್ ಆಲ್ವೇಸ್ ಕ್ಲೋಸ್ಡ್ ಲೈನ್ಸ್. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ವಾಪಸ್ ಅಲ್ಲಿಗೆ ಬರಬೇಕಲ್ವಾ? ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಯಿತು, ಮತ್ತೆ ವಾಪಸ್ ಕಂಡಕ್ಟರ್ ದಾಟ್ಕೊಂಡೇ ಬರಬೇಕು. ದೆನ್ ಯಾವಾಗ ಕಂಡಕ್ಟರ್ಗೆ ಲಿಂಕ್ ಆಗುತ್ತೆ, ನಾನು ಅದನ್ನೇ ಹೇಳ್ತಾ ಇರೋದು, ವೆನ್ಎವರ್ ಎ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕಿಂಗ್ ಟು ದ ಕಂಡಕ್ಟರ್ ಆರ್ ಕಾಯಿಲ್, ವಾಟ್ ವಿಲ್ ಪ್ರೊಡ್ಯೂಸ್ಡ್? EMF ವಿಲ್ ಪ್ರೊಡ್ಯೂಸ್ಡ್. ವಾಟ್ ವಿಲ್ ಪ್ರೊಡ್ಯೂಸ್ಡ್? EMF ಅನ್ನೋದು ಜನರೇಟ್ ಆಗುತ್ತೆ, ವೋಲ್ಟೇಜ್ ಅನ್ನೋದು ಜನರೇಟ್ ಆಗುತ್ತೆ. ನೋಡಿ, ದಿಸ್ ಇಸ್ ಅ ವೆರಿ ವೆರಿ ಬೇಸಿಕ್ ಐಡಿಯಾ ಆಫ್ ದ ಎಲೆಕ್ಟ್ರಿಕಲ್ ಮೆಷಿನ್ಸ್. ನೆನ್ಪಿಟ್ಕೊಳ್ಳಿ, ದೇರ್ ಆರ್ 2 ಇಂಗ್ರೀಡಿಯೆಂಟ್ಸ್ ರಿಕ್ವೈರ್ಡ್. ಮೊದಲನೇದು ಕಂಡಕ್ಟರ್, ಎರಡನೇದು ಮ್ಯಾಗ್ನೆಟಿಕ್ ಫ್ಲಕ್ಸ್. ಐ ಆಮ್ ಆಲ್ರೆಡಿ ರೈಟಿಂಗ್ ಶೋನ್ ಇನ್ ದ ಕಂಡಕ್ಟರ್ ತೋರಿಸಿದ್ದೀನಿ ನಾನು ನಿಮಗೆ, ಯಾವ ಥರ ಹೆಂಗಿರಬೇಕು, ಹೆಂಗೆ ಬರೀಬೇಕು, ನಂಬರ್ ಆಫ್ ಟರ್ನ್ಸ್ ಅಂತ ಕರಿತೀವಿ. ಈಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದೊಂದು ಬೇಕು, ಕಂಡಕ್ಟರ್ ಅನ್ನೋದು ಬೇಕು. ಕಂಡಕ್ಟರ್ ಆಲ್ರೆಡಿ ಬರೆದಿದ್ದೀನಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಮಾಡಬೇಕು ಬೈ ದ ಅಪ್ಲಿಕೇಶನ್ ಆಫ್ ಎಲೆಕ್ಟ್ರಿಸಿಟಿ. ಕರೆಂಟ್ನ ಕೊಟ್ಟರೆ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಜನರೇಟ್ ಆಗುತ್ತೆ. ಯಾವಾಗ ಕರೆಂಟ್ ಕಂಡಕ್ಟರ್ಗೆ ಹೋಯ್ತು,
ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಬಂತು. ಯಾವಾಗ ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಕಂಡಕ್ಟರ್ ಲಿಂಕ್ ಆಯಿತು, ಕರೆಂಟ್ ಕಂಡಕ್ಟರಿಗೆ ಹೋಯ್ತು, ವಾಟ್ ವಿಲ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಯಾವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಂಡಕ್ಟರ್ಗೆ ಲಿಂಕ್ ಆಗುತ್ತೆ, ವಾಟ್ ವಿಲ್ ಪ್ರೊಡ್ಯೂಸ್ಡ್ ಇ ಎಮ್ ಎಫ್. ನೋಡಿ ಹೆಂಗಿದೆ ಸೈಕಲ್. ಫಸ್ಟ್ ಕರೆಂಟ್ ಎಲ್ಲಿಗೆ ಹೋಯ್ತು, ಕಂಡಕ್ಟರ್ಗೆ ಹೋಯ್ತು, ಏನು ಬಂತು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂತು. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಲ್ಲಿ ಲಿಂಕ್ ಆಯಿತು, ಅಗೇನ್ ಕಂಡಕ್ಟರ್ ಲಿಂಕ್ ಆಯಿತು. ಕಂಡಕ್ಟರ್ ಲಿಂಕ್ ಆದ ತಕ್ಷಣ ಏನು ಜನರೇಟ್ ಆಯಿತು, ಇದು ಬರ್ಕೊಳ್ಳಿ, ವೆರಿ ಸಿಂಪಲ್ ಐಡಿಯಾ. ಕರೆಂಟ್ is flowing to the conductor, magnetic flux will be produced, magnetic flux linking to the again conductor, what will produce, EMF will be produced. This is the basic idea of Faraday's first law ಅಂತ ಹೇಳ್ತಾನೆ. ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು. ಇದೊಂದೇ ನಾನು ಹೇಳ್ತೀನಿ, ಈ ಫಸ್ಟ್ ಲಾ ಒಂದು ದಯವಿಟ್ಟು ತಲೆಗೆ ಇಟ್ಕೊಳ್ಳಿ. ದಿಸ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕಲ್ ಮಷಿನ್, ವೆರಿ ವೆರಿ ಇಂಪಾರ್ಟೆಂಟ್. ವೆನ್ಎವರ್ ಎ ಮ್ಯಾಗ್ನೆಟಿಕ್ ಫ್ಲಕ್ಸ್ linking to the conductor or coil changes, an EMF is induced in the conductor or coil, ಒಂದು ವೋಲ್ಟೇಜ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಮ್ಯಾಜಿಕ್ಕಿಗೆ ನಾವು ಏನಂತ ಕರೆದ್ವಿ, ಫರಡೇಸ್ ಫಸ್ಟ್ ಲಾ ಅಂತ ಕರೆದ್ವಿ. ಏನು ಬ್ರಿಟಿಷ್ ಸೈಂಟಿಸ್ಟ್ ಇದ್ದಾರೆ ಮೈಕಲ್ ಫರಡೆ, ವಿಚ್ ಈಸ್ ಎನಾನ್ಸಿಯೇಟೆಡ್ ಟು ಲಾಸ್, ದಟ್ ಈಸ್ ಫರಡೇಸ್ ಫಸ್ಟ್ ಲಾ ಅಂಡ್ ಫರಡೇಸ್ ಸೆಕೆಂಡ್ ಲಾ. Whenever a magnetic flux linking to the conductor or coil changes, an EMF is induced in the conductor. Very simple. There are two ingredients required to produce an EMF. ಒಂದು ಇ ಎಮ್ ಎಫ್ ಅಥವಾ ವೋಲ್ಟೇಜ್ ಜನರೇಟ್ ಮಾಡಬೇಕು ಅಂದ್ರೆ ಎರಡು ಇಂಗ್ರೀಡಿಯೆಂಟ್ ಬೇಕೇ ಬೇಕು. ಮೊದಲನೇ ಇಂಗ್ರೀಡಿಯೆಂಟ್ ಯಾವ್ದು ಹೇಳ್ತಾನೆ, ಮ್ಯಾಗ್ನೆಟಿಕ್ ಫ್ಲಕ್ಸ್. ಎರಡನೇ ಇಂಗ್ರೀಡಿಯೆಂಟ್ ಏನ್ ಬೇಕು, ಕಂಡಕ್ಟರ್ ಅಥವಾ ಕಾಯಿಲ್. ಕಂಡಕ್ಟರ್ ಅಂದ್ರೆ ಕಾಯಿಲ್ ಒಂದು ಸೂತ್ರಿ, ನಂಬರ್ ಆಫ್ ಟರ್ನ್ ಸೂತ್ರಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಹೆಂಗೆ ಜನರೇಟ್ ಆಗುತ್ತೆ, ಕರೆಂಟ್ ನ ಕೊಡಬೇಕು. ಕರೆಂಟ್ ಕೊಟ್ರೆ ಮಾತ್ರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರುತ್ತೆ. ಎಲ್ಲಿ ಕೊಡಬೇಕು ಕರೆಂಟ್, ಕಂಡಕ್ಟರ್. ದಿಸ್ ಇಸ್ ಕಂಡಕ್ಟರ್, ದಿಸ್ ಇಸ್ ಬಾರ್ ಮ್ಯಾಗ್ನೆಟ್. ಬಾರ್ ಮ್ಯಾಗ್ನೆಟ್ ಏನ್ ಸುತ್ತಿದ್ರಿ ನೀವು, ವಾಟ್ ವಿಲ್ ಅಪ್ಲೈ ಟು ದ ಬಾರ್ ಮ್ಯಾಗ್ನೆಟ್, ವಾಟ್ ವಿಲ್ wound on the ಬಾರ್ ಮ್ಯಾಗ್ನೆಟ್, ಸಮ್ ಕಂಡಕ್ಟರ್ಸ್, ರೈಟ್. ಕಂಡಕ್ಟರ್ಸ್ನ ಸುತ್ತಿದ್ವಿ. ಇಲ್ಲೂ ಅಷ್ಟೇ, ಸಮ್ ಕಂಡಕ್ಟರ್ನ ಸುತ್ತಬೇಕು. ಆ ಕಂಡಕ್ಟರ್ಗೆ ಕರೆಂಟ್ ಹೋಯ್ತು ಅಂದ ತಕ್ಷಣ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋ ಜನರೇಟ್ ಆಗುತ್ತೆ. ಅಗೇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕಿಂಗ್ ಟು ದ ಕಂಡಕ್ಟರ್. ಮತ್ತೆ ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಲ್ಲಿ ಬರಬೇಕು, ಕಂಡಕ್ಟರ್ಗೆ ಬರಬೇಕು. ಅಗೇನ್ ಆ ಕಂಡಕ್ಟರ್ ಲಿಂಕ್ ಆದ ತಕ್ಷಣ ವಾಟ್ ವಿಲ್ ಪ್ರೊಡ್ಯೂಸ್ಡ್, ಇ ಎಮ್ ಎಫ್ ವಿಲ್ ಬಿ ಪ್ರೊಡ್ಯೂಸ್ಡ್. ವೆರಿ ಸಿಂಪಲ್, ರೈಟ್. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಗ್ಗೆ ಗೊತ್ತಾಯಿತು, ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ದೀನಿ, ಮರಿಲೇಬೇಡ್ರಿ. ಈಗ ಎಲೆಕ್ಟ್ರಿಕಲ್ ಮಷಿನ್ಸ್ ನಾವು ಓದ್ತಾ ಇದ್ದೀವಿ ಅಂದಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಈಗ ನೋಡಿ, ಮಷಿನ್ಸ್ ಅನ್ನೋದು ಭಾಳ ದೊಡ್ಡ ಸಬ್ಜೆಕ್ಟ್, ಹ್ಯೂಜ್ ಸಬ್ಜೆಕ್ಟ್, ಬ್ರಾಡ್ ಸಬ್ಜೆಕ್ಟ್ ಇದು, ಆಯ್ತಾ. ಸೊ ಹಂಗಾಗಿ ಅಲ್ಲೇ ಒಳ್ಳೆ ಇಟ್ಕೊಳ್ಳೇಬೇಕು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಗ್ಗೆ ಗೊತ್ತಾಯಿತು. ನೆಕ್ಸ್ಟ್, ಅಕಾರ್ಡಿಂಗ್ ಟು ಅವರ್ ಫರಡೇಸ್ ಫಸ್ಟ್ ಲಾ, whenever a magnetic flux linking to the coil changes, an EMF is induced in the conductor ಅಂತ ಕರೆದ್ವಿ. ಎರಡು ಥರ ಇ ಎಮ್ ಎಫ್ ಜನರೇಟ್ ಆಗುತ್ತೆ ನೋಡಿ, ಅಲ್ಲೂ ಕಾನ್ಸೆಪ್ಟ್ ಬಂತು. ದೇರ್ ಆರ್ ಟೂ ಟೈಪ್ಸ್ ಆಫ್ ಇ ಎಮ್ ಎಫ್ ಇಂಡ್ಯೂಸ್ಡ್ ಇನ್ ದ ಕಂಡಕ್ಟರ್. ಕಂಡಕ್ಟರಲ್ಲಿ ಎರಡು ಥರ ಇ ಎಮ್ ಎಫ್ ಬರುತ್ತೆ. ಮೊದಲನೇದು, ಇದು ಆಲ್ರೆಡಿ ಡಿಸ್ಕಸ್ ಮಾಡಿದಿರಿ ನೀವು ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ. ಫಸ್ಟ್ ಒನ್ ಈಸ್ ಡೈನಮಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್. First one is dynamically induced EMF. Second one is statically induced EMF. First one is dynamically induced EMF. ಎರಡನೇದು statically induced EMF. There are two EMFs induced according to Faraday's first law of electromagnetic induction. Whenever a magnetic flux linking to the conductor or coil changes, an EMF is induced ಅಂತ ಕರೆದ್ವಿ. ಎರಡು ಥರ ಇ ಎಮ್ ಎಫ್ ಜನರೇಟ್ ಆಗುತ್ತೆ, ಎರಡು ಥರ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಮೊದಲನೇದು ಡೈನಾಮಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್, ಎರಡನೇದು ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್. ಆಸ್ ದ ನೇಮ್ ಇಟ್ ಸೆಲ್ಫ್ ಹೇಳುತ್ತೆ. ಡೈನಾಮಿಕ್ ಅಂದ್ರೆ ಏನಪ್ಪ, ಮೋಷನ್, ಚಲನೆ, ಕೈನೆಟಿಕ್. ಸ್ಟ್ಯಾಟಿಕ್ ಅಂದ್ರೆ ಏನು, ರೆಸ್ಟ್, ರೈಟ್. ಡೈನಾಮಿಕ್ ಅಂದ್ರೆ ಮೋಷನ್, ಸ್ಟ್ಯಾಟಿಕ್ ಅಂದರೆ ರೆಸ್ಟ್. ಭಾಳ ಸಿಂಪಲ್. ಏನು ಇ ಎಮ್ ಎಫ್ ಜನರೇಟ್ ಆಗುತ್ತೆ, ಇಟ್ ಶುಡ್ ಬಿ ಎ ಡೈನಮಿಕ್ ಕಾನ್ಸೆಪ್ಟ್. ಅಂದರೆ ಮೋಷನ್ನಲ್ಲಿ ಮೋಷನ್ ಕಾನ್ಸೆಪ್ಟ್ನ ತಗೊಂಡು ಇ ಎಮ್ ಎಫ್ ಏನು ಇಂಡ್ಯೂಸ್ ಆಗುತ್ತೆ ಅದನ್ನು ಡೈನಮಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂತ ಕರಿತೀವಿ. ರೆಸ್ಟ್ ಕಾನ್ಸೆಪ್ಟ್ನ ಬಳಕೆ ಮಾಡಿಕೊಂಡು ಇ ಎಮ್ ಎಫ್ ಏನು ಇಂಡ್ಯೂಸ್ ಆಗುತ್ತೆ ಅದನ್ನು ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್. ಕನ್ಫ್ಯೂಸ್ ಆಗ್ಬಿಡ್ರಿ, ಭಾಳ ಸಿಂಪಲ್. ಈಗ ಒಂದು ಎಕ್ಸಾಂಪಲ್ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ. ನೋಡಿ, ಫಸ್ಟ್ ಒಂದು ಡೈನಮಿಕಲಿ ಹೇಳ್ಬಿಡ್ತೀನಿ. Okay, best. So there are two induced EMF, that is dynamically induced EMF
and statically induced EMF. Dynamically, the name itself motion. Statically, the name itself rest. So ಡೈನಮಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಡೈನಮಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್? ನೋಡಿ, ಎರಡು ಥರ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ ಅಂತ ಹೇಳಿದ್ದೀನಿ. ದೇರ್ ಇಸ್ ಒನ್ ಲಾ ಬಟ್ ದ ಇ ಎಮ್ ಎಫ್ ಇಂಡ್ಯೂಸ್ಡ್ ಈಸ್ ಟು, ಬಟ್ ದ ವಾಟ್ ಈಸ್ ದ ಮೀನಿಂಗ್ ಮೀನ್ಸ್ ನೇಚರ್ ಇಸ್ ಡಿಫ್ರೆಂಟ್. ಸೊ ದಟ್ಸ್ ಓನ್ಲಿ ದ ರೀಸನ್. ಸೊ ಡೈನಮಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂದರೆ ಏನು? ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಾನು. ಅದಕ್ಕೆ ಹೇಳಿದಾಗಲೇ ನಿಮಗೆ ಒಂದು ಇ ಎಮ್ ಎಫ್ ಜನರೇಟ್ ಆಗಬೇಕು ಅಂದರೆ ಎರಡು ಇಂಗ್ರೀಡಿಯೆಂಟ್ ಬೇಕೇ ಬೇಕು. ತಲೆಯೊಳಗೆ ಇಟ್ಕೊಳ್ಳಿ, ಒಂದು ಇ ಎಮ್ ಎಫ್ ಜನರೇಟ್ ಆಗಬೇಕು ಅಂದರೆ ಎರಡು ಇಂಗ್ರೀಡಿಯೆಂಟ್ ಬೇಕೇ ಬೇಕು. ಒಂದು ಮ್ಯಾಗ್ನೆಟಿಕ್ ಫ್ಲಕ್ಸ್, ಎರಡನೇದು ಕಂಡಕ್ಟರ್ ಅಥವಾ ಕಾಯಿಲ್. ಒಂದು ಮ್ಯಾಗ್ನೆಟಿಕ್ ಫ್ಲಕ್ಸ್, ಎರಡನೇದು ಕಂಡಕ್ಟರ್ ಅಥವಾ ಕಾಯಿಲ್. ಬರೀತೀನಿ ನೋಡಿ. ದಿಸ್ ಈಸ್ ಕಂಡಕ್ಟರ್ಸ್, ರೈಟ್? ಇವನ್ನ ಕಂಡಕ್ಟರ್ ಅಂತ ಕರೆಯೋಣ. Okay, so I am writing flux. This is flux. Okay, ಇವನ್ನ ಫ್ಲಕ್ಸ್ ಅಂತ ಕರೆಯೋದು, ಮ್ಯಾಗ್ನೆಟಿಕ್ ಫ್ಲಕ್ಸ್. ನೋಡಿ, ಎರಡು ಇಂಗ್ರೀಡಿಯೆಂಟ್ ಬೇಕು ಹೇಳಿದ್ದೀನಿ. ಎರಡು ಇಂಗ್ರೀಡಿಯೆಂಟ್ ಬೇಕೇ ಬೇಕು. ಒಂದು ಕಂಡಕ್ಟರ್, ಇನ್ನೊಂದು ಫ್ಲಕ್ಸ್. ಎರಡು ಇಂಗ್ರೀಡಿಯೆಂಟ್ ಇದ್ರೆ ಮಾತ್ರ ವಾಟ್ ವಿಲ್ ಜನರೇಟ್? ವೋಲ್ಟೇಜ್ ಆರ್ ಇ ಎಮ್ ಎಫ್ ವಿಲ್ ಬಿ ಜನರೇಟೆಡ್ ಅಕಾರ್ಡಿಂಗ್ ಟು ಅವರ್ ಫರ್ದರ್. ಫಸ್ಟ್ ಇದನ್ನ ಫಸ್ಟ್ ಪೊಸಿಷನ್ ಅಂತ ಕರಿತೀನಿ. ದಿಸ್ ಇಸ್ ಸೆಕೆಂಡ್ ಪೊಸಿಷನ್. This is third position. According to your dynamically induced EMF, the flux in the first position, second position and third position, observe madre, these are all conductors. This is a flux in the first position. Observe madre, in the first position, if any interaction between the conductor and the flux, idu conductor, idu flux, idu conductor, idu flux, iverdukke ಏನೋ ಟಚ್ ಆಗಿದೆಯಾ? ಸೊ ಇವೆರಡಕ್ಕೆ ಏನೋ ಟಚ್. ಐ ಆಮ್ ಸೇಯಿಂಗ್ ಓನ್ಲಿ ಫಾರ್ ಫಸ್ಟ್ ಪೊಸಿಷನ್. ಫಸ್ಟ್ ಪೊಸಿಷನ್ ಮಾತ್ರ ಅಬ್ಸರ್ವ್ ಮಾಡ್ರಿ. ಈ ಕಂಡಕ್ಟರು, ಸಾರಿ, ಈ ಮ್ಯಾಗ್ನೆಟಿಕ್ ಫ್ಲಕ್ಸು ಈ ಕಂಡಕ್ಟರ್ ಏನೇ ಲಿಂಕ್ ಆಗಿದೆಯಾ ಅಥವಾ ಇಂಟರಾಕ್ಟ್ ಆಗಿದೆಯಾ ಅಥವಾ ಕಟ್ ಮಾಡಿದ್ಯಾ? ಸೊ ಅಬ್ಸರ್ವ್ ಮಾಡ್ರಿ, ದಿಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂಡ್ ದ ಕಂಡಕ್ಟರ್ ವಿಲ್ ಬಿ ಇಂಟರಾಕ್ಟೆಡ್? ನೋ. ಹೌದಾ? ಪ್ಯಾರಲಲ್ ಆಗಿದೆ. ನೋಡಿ, ಇದನ್ನ ನೀನು ಎಷ್ಟೇ ತಗೊಂಡೋದ್ರು ಅದು ಪ್ಯಾರಲಲ್ ಆಗೇ ಇರುತ್ತೆ, ಎಲ್ಲೂ ಟಚ್ ಆಗಲ್ಲ, ಇಂಟರ್ಸೆಕ್ಟ್ ಆಗಲ್ಲ. ದೇರ್ ಇಸ್ ನೋ ಇಂಟರಾಕ್ಷನ್ ಬಿಟ್ವೀನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂಡ್ ದ ಕಂಡಕ್ಟರ್. ಇ ಎಮ್ ಎಫ್ ಜನರೇಟ್ ಆಗುತ್ತಾ? ಇಲ್ಲ. ಅಕಾರ್ಡಿಂಗ್ ಟು ಅವರ್ ಫರ್ಡೇಸ್ ಹೇಳ್ಬಿಟ್ಟಿಯಾನ ಏನಂತ? whenever the magnetic flux linking, link ಅಂದ್ರೆ ಏನು? ಟಚ್ ಆಗಬೇಕು, ಇಂಟರಾಕ್ಟ್ ಆಗಬೇಕು, linking to the conductor or coil. whenever the magnetic flux linking to the conductor or coil, what will produced? EMF will be produced ಅಂತ ಹೇಳಿಯಾನೆ. what will produce? EMF will be produced. EMF ಬರುತ್ತೆ. whenever the magnetic flux linking to the conductor and EMF will be produced. EMF ಜನರೇಟ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇನ್ ದ ಫಸ್ಟ್ ಪೊಸಿಷನ್ ಅಲ್ಲಿ ಅಬ್ಸರ್ವ್ ಮಾಡ್ರಿ, ಯಾವುದೇ ಕಾರಣಕ್ಕೂ ಈ ಮ್ಯಾಗ್ನೆಟಿಕ್ ಫ್ಲಕ್ಸು ಕಂಡಕ್ಟರ್ಗಳು ಲಿಂಕ್ ಆಗಿಲ್ಲ. ಸೊ ಅಲ್ಲಿಗೆ ಇ ಎಮ್ ಎಫ್ ಏನಾಯ್ತು? ಇಲ್ಲಿ ಝೀರೋ. ಇ ಎಮ್ ಎಫ್ ಈಸ್ ಝೀರೋ. ಕಮಿಂಗ್ ಟು ದ ಸೆಕೆಂಡ್ ಪೊಸಿಷನ್. ಸೆಕೆಂಡ್ ಪೊಸಿಷನ್ ಬನ್ನಿ. ಕಮಿಂಗ್ ಟು ದ ಸೆಕೆಂಡ್ ಪೊಸಿಷನ್. ಸೆಕೆಂಡ್ ಪೊಸಿಷನ್ ಬನ್ನಿ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ದಿಸ್ ಇಸ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್, ರೈಟ್? ಇದು ಫ್ಲಕ್ಸ್. ಇದು ದಿಸ್ ಈಸ್ ವಾಟ್? ಕಂಡಕ್ಟರ್. ಲಿಂಕ್ ಆಗಿದೆಯಾ? 100% ಆಗಿದೆ, ರೈಟ್? ಸೊ ದ ಕಂಡಕ್ಟರ್ ಇಸ್ ಲಿಂಕ್ ಟು ದ ಮ್ಯಾಗ್ನೆಟಿಕ್ ಫ್ಲಕ್ಸ್, ರೈಟ್? ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಂಡಕ್ಟರ್ಗಳು ಏನಾಗಿದ್ದಾವೆ? ಲಿಂಕ್ ಆಗಿದೆ, ಕಟ್ ಮಾಡ್ತಾ ಇದೆ. ನೋಡಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನ್ ಮಾಡ್ತಾ ಇದೆ? ಕಟ್ ಮಾಡ್ತಾ ಇದೆ. ಯಾವುದು? ಕಂಡಕ್ಟರ್, ರೈಟ್? ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕಿಂಗ್ ಟು ದ ಕಂಡಕ್ಟರ್. ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತಾ? 100% ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ದೇರ್ ಇಸ್ ಅನ್ ಇ ಎಮ್ ಎಫ್ ಇಂಡ್ಯೂಸ್ಡ್. ಓಕೆ, ದೇರ್ ಇಸ್ ಎ ಇ ಎಮ್ ಎಫ್ ಇಂಡ್ಯೂಸ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, ದೇರ್ ಇಸ್ ನೋ ಲಿಂಕಿಂಗ್ ಟು ದ ಕಂಡಕ್ಟರ್ ಕಾಯಿಲ್. ಇ ಎಮ್ ಎಫ್ ಬಿಕಮ್ಸ್ ಝೀರೋ. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಕಂಡಕ್ಟರ್ ಏನಿದೆ, ಫ್ಲಕ್ಸ್ ಏನಿದೆ, ಎರಡು ಏನಾಗಿದೆ? ಇಂಟರಾಕ್ಟ್ ಆಗಿದೆ. ಸೊ ಆಬ್ವಿಯಸ್ಲಿ ಇ ಎಮ್ ಎಫ್ ಏನಾಯ್ತು? ಇಂಡ್ಯೂಸ್ಡ್ ಆಯ್ತು. ಇನ್ನು ಥರ್ಡ್ ಕ್ವಶನ್ ಬನ್ನಿ. ಇಲ್ಲೂ ಅಷ್ಟೇ ಅಬ್ಸರ್ವ್ ಮಾಡ್ರಿ, ದೇರ್ ಈಸ್ ಎ ಮ್ಯಾಗ್ನೆಟಿಕ್ ಫ್ಲಕ್ಸ್, ದೇರ್ ಈಸ್ ಎ ಮ್ಯಾಗ್ನೆಟಿಕ್ ಫ್ಲಕ್ಸ್, ದೇರ್ ಈಸ್ ಎ ಕಂಡಕ್ಟರ್. ನೋಡಿ, ಈ ಕಂಡಕ್ಟರ್ ಏನ್ ಮಾಡ್ತಾ ಇದೆ? ಕಟ್ ಮಾಡ್ತಾ ಇದೆ. ದೇರ್ ಈಸ್ ಎ ಲಿಂಕಿಂಗ್ ಟು ದ ಕಂಡಕ್ಟರ್ ಅಂಡ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅಗೇನ್ ಇ ಎಮ್ ಎಫ್ ಏನಾಯ್ತು? ಇಂಡ್ಯೂಸ್ಡ್ ಆಯಿತು. ಅಗೇನ್ ಇ ಎಮ್ ಎಫ್ ಏನಾಯಿತು? ಇಂಡ್ಯೂಸ್ಡ್ ಆಯಿತು. ಫಸ್ಟ್ ಪೊಸಿಷನ್ ಅಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗಲಿಲ್ಲ, ಬಿಕಾಸ್ ದೇರ್ ಇಸ್ ನೋ ಲಿಂಕಿಂಗ್ ಟು ದ ಕಂಡಕ್ಟರ್ ಅಂಡ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಎರಡನೇ ಪೊಸಿಷನ್ ಅಲ್ಲಿ ದೇರ್ ಇಸ್ ಎ ಲಿಂಕಿಂಗ್ ಟು ದ ಕಂಡಕ್ಟರ್ ಅಂಡ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಇ ಎಮ್ ಎಫ್ ಇಂಡ್ಯೂಸ್ ಆಯಿತು. ಥರ್ಡ್ ಪೊಸಿಷನ್ ಅಲ್ಲಿ ಅಬ್ಸರ್ವ್ ಮಾಡ್ರಿ, ದೇರ್ ಇಸ್ ಎ ಲಿಂಕಿಂಗ್ ಟು ದ ಕಂಡಕ್ಟರ್ ಅಂಡ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಇ ಎಮ್ ಎಫ್ ವಿಲ್ ಬಿ ಇಂಡ್ಯೂಸ್. ದಿಸ್ ಅ ಕಾನ್ಸೆಪ್ಟ್ ಆಫ್ ಡೈನಮಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್. ಸರ್, ಹಂಗಾರೆ ಇಲ್ಲಿ ಡೈನಮಿಕ್ ಅಂದ್ರೆ ಮೋಷನ್ ಕಾನ್ಸೆಪ್ಟ್ ಎಲ್ಲಿ ಬಂತು? ಇಲ್ಲಿ ಅಬ್ಸರ್ವ್ ಮಾಡ್ರಿ, ಇದೇ ಅಗೇನ್ ದೇರ್ ಇಸ್ ಅನದರ್ ರೊಟೇಷನ್ ಆಫ್ 90 ಡಿಗ್ರಿ.
ಮತ್ತೆ ರೊಟೇಷನ್ ಮಾಡ್ತೀನಿ ಅನ್ಕೊಳ್ಳಿ, ಏನಾಗುತ್ತೆ ನೋಡ್ರಿ, ಅಬ್ಸರ್ವ್ ಮಾಡಿ. ಇಲ್ಲಿ ನಾನು ಏನು ಬರ್ದೆ, ಈಗ 90 ಡಿಗ್ರಿ ರೊಟೇಷನ್ ಮಾಡ್ತೀನಿ, ಏನಾಗುತ್ತೆ ನೋಡಿ. ದೇರ್ ಈಸ್ ಎ ಕಂಡಕ್ಟರ್, ದೇರ್ ಈಸ್ ಎ ಕಂಡಕ್ಟರ್, ದೇರ್ ಈಸ್ ಎ ಕಂಡಕ್ಟರ್, ದೇರ್ ಈಸ್ ಎ ಕಂಡಕ್ಟರ್. ಓಕೆ, ಸೊ ಇಲ್ಲಿ ಫಸ್ಟ್ ಪೊಸಿಷನ್ ಇತ್ತು, ಸೊ ಅದನ್ನ ಈ ಕಡೆ ಬಂದರೆ ಏನಾಯ್ತು, ಈಗ ದಿಸ್ ಈಸ್ ಪೊಸಿಷನ್. ನೆಕ್ಸ್ಟ್ ಇಲ್ಲಿ ಏನಾಯ್ತು, ಈ ಪೊಸಿಷನ್ ಬಂತು, ನೆಕ್ಸ್ಟ್ ಈ ಪೊಸಿಷನ್ಗೆ ಬರುತ್ತೆ. ದಿಸ್ ಈಸ್ ಫಸ್ಟ್ ಪೊಸಿಷನ್, ದಿಸ್ ಈಸ್ ಸೆಕೆಂಡ್ ಪೊಸಿಷನ್, ದಿಸ್ ಈಸ್ ಥರ್ಡ್ ಪೊಸಿಷನ್. ವೆರಿ ಸಿಂಪಲ್. 90 ಡಿಗ್ರಿ ರೊಟೇಟ್ ಮಾಡಿದೆ, ಮೋಷನ್ ಅಂತಲೇ ಹೇಳ್ಬಿಟ್ಟಿದ್ದೀನಿ, ಡೈನಮಿಕ್ ಮೋಷನ್, ರೊಟೇಟ್ ಆಗಬೇಕು. ಸೊ ಈಗ ಫ್ಲಕ್ಸ್ನ ಏನು ಮಾಡಿದೆ ನಾನು, ರೊಟೇಟ್ ಮಾಡಿದೆ. ಫ್ಲಕ್ಸ್ನ ಏನು ಮಾಡಿದೆ, ರೊಟೇಟ್ ಮಾಡಿದೆ. ಸೊ ಕಂಡಕ್ಟರ್ಸ್ ಆರ್ ದೇ, ದೀಸ್ ಆರ್ ಕಂಡಕ್ಟರ್ಸ್, these are all conductors, these are all flux. Okay, in the first position observe madri, any linking between the conductor and the magnetic flux? Obviously this is a magnetic flux, this is a conductor, cut ಮಾಡ್ತಾ ಇದೆ. ಸೊ ಇಲ್ಲಿ ಕಟ್ ಮಾಡ್ತಾ ಇದ್ದಾನೆ, obviously there is a EMF induced. EMF ಏನಾಯ್ತು ಇಲ್ಲಿ, induced ಆಯಿತು. ಇಲ್ಲಿ ಅಬ್ಸರ್ವ್ ಮಾಡ್ರಿ, this is a magnetic flux, this is a conductor, ನೋಡಿ ಇಲ್ಲಿ ಕಟ್ ಮಾಡ್ತು. ಸೊ ಕಟ್ ಆಗ್ತಿದೆ ಅಂದ್ರೆ obviously EMF induced. But in the third position observe ಮಾಡ್ರಿ, there is no linking to the magnetic flux and the conductor. ಇಲ್ಲಿ magnetic flux ಇದೆ, ಕಂಡಕ್ಟರ್ ಇದೆ, ಯಾವುದೇ ಕಾರಣಕ್ಕೂ ಲಿಂಕ್ ಆಗ್ತಾ ಇಲ್ಲ. ಸೊ obviously EMF becomes 0. This is the concept of dynamically induced EMF. This is very, 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 very important. EMF, induced EMF. This is the working principle involved in the DC generator. ಆಮೇಲೆ ಮಾತಾಡ್ತೀನಿ, ನೆನ್ಪಿಟ್ಕೊಳ್ಳಿ. ಡೈನಮಿಕಲಿ ಇಂಡ್ಯೂಸ್ಡ್ EMF ಅಂದರೆ 2 ಇಂಗ್ರೀಡಿಯೆಂಟ್ ಬೇಕು, ಒಂದು ಕಂಡಕ್ಟರ್, ಇನ್ನೊಂದು ಮ್ಯಾಗ್ನೆಟಿಕ್ ಫ್ಲಕ್ಸ್. If any linking between the conductor and the magnetic flux, obviously EMF will be induced. If there is no linking between the conductor and the magnetic flux, EMF will not be induced. It's very clear idea. Idra ಬಗ್ಗೆ ನೋಡಿ. Next, second one is statically induced EMF. Second idea, statically second one is statically induced EMF. As the name itself, static ಅಂದ್ರೆ ರೆಸ್ಟ್ ಪೊಸಿಷನ್, ಅಂದ್ರೆ ಇಲ್ಲಿ ಯಾವುದೇ ಮೋಷನ್ ಕಾನ್ಸೆಪ್ಟ್ ನ ಬಳಕೆ ಮಾಡೋದು. ನೋಡಾಗಲೇ ಹೇಳಿದ್ರೆ 90 ಡಿಗ್ರಿ ರೊಟೇಟ್ ಮಾಡ್ರಿ ಅಂತ ಹೇಳಿದ್ರೆ, ಯಾವ ಡಿಗ್ರಿನೂ ರೊಟೇಟ್ ಮಾಡೋದೇನೆ ವಿ ಹ್ಯಾವ್ ಟು ಪ್ಲೇಸ್ ಅಟ್ ಎ ರೆಸ್ಟ್ ಪೊಸಿಷನ್, ಬಟ್ ವಿ ಹ್ಯಾವ್ ಟು ಇಂಡ್ಯೂಸ್ EMF. ಹೆಂಗೆ ಸರ್ ರೊಟೇಟ್ ಮಾಡಿದ್ರೆ ಯಾವ ಥರ EMF ಇಂಡ್ಯೂಸ್ಡ್ ಆಗುತ್ತೆ? ಈಗ ಕಟ್ ಮಾಡಬೇಕು ಅಥವಾ ಲಿಂಕ್ ಆಗಬೇಕು ಅಂತಂದರೆ ಯಾವುದಾದ್ರೂ ಒಂದು ರೊಟೇಟ್ ಆಗಲೇಬೇಕಲ್ವಾ. ಸೊ ಇಲ್ಲಿ ರೊಟೇಷನ್ನೇ ಇಲ್ಲ ಅಂದಮೇಲೆ ಹೌ ವಿ ಹ್ಯಾವ್ ಟು ಜನರೇಟ್ EMF? ವೆರಿ ಸಿಂಪಲ್ ಐಡಿಯಾ ನೋಡಿ. ಆಗಲೇ ನಾನು ಬರೆದೆ, ಅದೇ ಸರ್ಕ್ಯೂಟೇ ಬರೀತೀನಿ. ಸೊ ಆಗಲೇ ಹೇಳಿದೆ ನಾನು, EMF ವೋಲ್ಟೇಜ್ ಜನರೇಟ್ ಆಗಬೇಕು ಅಂದರೆ ಹೌ ಮೆನಿ ಇಂಗ್ರೀಡಿಯೆಂಟ್ ಇಸ್ ರಿಕ್ವೈರ್ಡ್? There are 2 ingredients are required. First one is magnetic flux. Second one is conductor. Very important. There are 2 ingredients required for generating EMF, for generating voltage. ಮೊದಲನೇದು magnetic flux, ಎರಡನೇದು conductor. ಎರಡು ಬೇಕೇ ಬೇಕು. Same concept in the statically induced EMF, we are using magnetic flux and the conductor. So first I am writing conductor. This is conductor, turns, wire. So magnetic flux produce ಆಗಬೇಕು. Magnetic flux produce ಆಗಬೇಕು, what we given? Current, right? So current ಬೇಕೇ ಬೇಕು. By the application of current or by the application of electricity, when the current is flowing to the conductor, what will produced? Magnetic flux will be produced, right? Right? Magnetic flux will be produced. When the current is flowing to the conductor, when the current is flowing to the conductor, when the current is flowing to the conductor, what will be produced? Magnetic flux will be produced. Again, this magnetic flux will be linking to the conductor. What will produced? EMF. What will produced? EMF will be produced. According to Faraday's law of electromagnetic induction, whenever the current is flowing to the conductor, the magnetic flux will be produced. Again, this magnetic flux linking to the what? Conductor. What will produce? EMF. That EMF is called statically induced EMF. ಆ EMF ಏನಂತ ಕರಿತೀವಿ? EMF, ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF ಅಂತ ಕರಿತೀವಿ. ನೋಡಿ, ಇಲ್ಲಿ ಯಾವುದೂ ಮೋಷನ್ ಕಾನ್ಸೆಪ್ಟ್ನ ಬಳಕೆ ಮಾಡದೇನೆ ಸ್ಟ್ಯಾಟಿಕ್ ಪೊಸಿಷನ್, ನೋಡಿ ಸ್ಟ್ಯಾಟಿಕ್ ಪೊಸಿಷನ್, ಒಂದು ಸರ್ಕ್ಯೂಟ್ ಸ್ಟ್ಯಾಟಿಕ್ ಪೊಸಿಷನ್, ಒಂದು ಸ್ಟ್ಯಾಟಿಕ್ ಪೊಸಿಷನ್, ಅದು ರೆಸ್ಟ್ ಪೊಸಿಷನ್ನ ಬಳಕೆ ಮಾಡಿಕೊಂಡು ವಿ ಹ್ಯಾವ್ ಟು ಇಂಡ್ಯೂಸ್ಡ್ EMF. ದಟ್ ಇಂಡ್ಯೂಸ್ಡ್ EMF ಇಸ್ ಕಾಲ್ಡ್ ಸ್ಟ್ಯಾಟಿಕ್ ಇಂಡ್ಯೂಸ್ಡ್ EMF, ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್
ಇ ಎಮ್ ಎಫ್ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್. ಡೈನಮಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂದರೆ ಮೋಷನ್ ಕಾನ್ಸೆಪ್ಟನ್ನ ಬಳಕೆ ಮಾಡ್ಕೋಬೇಕು. 90 ಡಿಗ್ರಿ ರೊಟೇಟ್ ಮಾಡ್ಕೊಳ್ರಿ. ಒಂದು ಪೊಸಿಷನಲ್ಲಿ ಕಂಡಕ್ಟ್ರು ಫ್ಲಕ್ಸು ಲಿಂಕ್ ಆಗುತ್ತೆ, ಇನ್ನೊಂದು ಪೊಸಿಷನಲ್ಲಿ ಕಂಡಕ್ಟ್ರು ಫ್ಲಕ್ಸು ಲಿಂಕ್ ಆಗಲ್ಲ. ಎಲ್ಲಿ ಲಿಂಕ್ ಆಗುತ್ತೆ ಇ ಎಮ್ ಎಫ್ ಬರುತ್ತೆ. ಆ ಇ ಎಮ್ ಎಫ್ನ ಡೈನಮಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂತ ಕರಿತೀವಿ. ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಂದ್ರೆ ಏನು? ಒಂದು ಕಂಡಕ್ಟರ್ ಬೇಕು, ಒಂದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಬೇಕು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಬೇಕು ಅಂದ್ರೆ ವಾಟ್ ವಿಲ್ ಪ್ರೊಡ್ಯೂಸ್ ಗಿವನ್ ಟು ದ ಸರ್ಕ್ಯೂಟ್? ಕರೆಂಟ್, ರೈಟ್? The current is flowing to the conductor, obviously it will produce magnetic flux. Again, this magnetic flux linking to the conductor, what will produce? EMF will be produced. That EMF is called statically induced EMF. Very simple. These are all basics required for the DC machines and alternators. Right? These are all basics. These are all basics required for DC machines and alternator. DC machines ಮತ್ತು alternatorಗೆ ಇದು ಬೇಸಿಕ್ ಬೇಕೇ ಬೇಕು. ಇಷ್ಟು ತಿಳ್ಕೋಬೇಕು. ನಾವು ಇಷ್ಟು ನೋಡ್ಕೊಂಬಂದಿದ್ದು ಇಷ್ಟೇ. ಕರೆಂಟ್ ಅಂದರೆ ಏನು ಅಂತ ಗೊತ್ತಾಯಿತು, ವೋಲ್ಟೇಜ್ ಅಂದರೆ ಏನು ಅಂತ ಗೊತ್ತಾಯಿತು. ದೆನ್ ಅಗೇನ್ ವಾಟ್ ಆರ್ ದ ಟೈಪ್ಸ್ ಆಫ್ ಕರೆಂಟ್, ಆಲ್ಟರ್ನೇಟಿಂಗ್ ಕರೆಂಟ್ ಆ್ಯಂಡ್ ಡೈರೆಕ್ಟ್ ಕರೆಂಟ್ ಬಗ್ಗೆ ಮಾತಾಡಿದ್ವಿ. ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ವೆರಿ 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 ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಮ್ಯಾಗ್ನೆಟಿಸಮ್, ಮ್ಯಾಗ್ನೆಟಿಸಮ್ ಬಗ್ಗೆ ಐಡಿಯಾ ತೊಗೊಂತು. ಸೊ ಫಾರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಫಸ್ಟ್ ಲಾ ಅನ್ನೋದು ಭಾಳ ಇಂಪಾರ್ಟೆಂಟ್. ಫಾರಡೇಸ್ ಫಸ್ಟ್ ಲಾ ಬಗ್ಗೆ, ಫಾರಡೇಸ್ ಫಸ್ಟ್ ಲಾ ನೀಟಾಗಿ ಹೇಳಿದ್ದೀನಿ ನಾನು. So what EMF will be generated? That EMF is in the two cases. One dynamically induced EMF, another statically induced EMF. What is the concept involved in dynamically induced EMF, and what are the concepts involved in the statically induced EMF? This is the basic concept of basics required for DC machines and alternator. Okay. Next we have to move on original chapter in the DC machines and alternator. That is first unit. That is DC generator. DC generator construction and working. This is the first chapter, right? This is the first chapter, DC generator construction and working. ಇದು ಮೊದಲನೇ ಚಾಪ್ಟರ್. ಇದು ನಿಮ್ಮ DC machines and alternator ಅಲ್ಲಿ ಮೊದಲನೇ ಚಾಪ್ಟರ್ ಯಾವುದು ಅಂತಂದ್ರೆ ಅದು DC ಜನರೇಟರ್ ಕನ್ಸ್ಟ್ರಕ್ಷನ್ ಆ್ಯಂಡ್ ವರ್ಕಿಂಗ್. ಬಿಫೋರ್ ಗೋಯಿಂಗ್ ಟು ದ DC ಜನರೇಟರ್, ಫಸ್ಟ್ ನಾನು ಯಾವುದೇ ಚಾಪ್ಟರ್ ಮಾಡಬೇಕಾದ್ರೂ ಫಸ್ಟ್ ಇಂಟ್ರೊಡಕ್ಷನ್ ಹೇಳ್ತೀನಿ. ಯಾಕೆಂದರೆ ಡೈರೆಕ್ಟಾಗಿ ಹೋಗಬಾರ್ದು. ಯಾವುದೇ ಒಂದು ಪಿಕ್ಚರ್ ನೋಡಬೇಕು ಅಂದರೆ ಅದರ ಹಿನ್ನೆಲೆ ಗೊತ್ತಿರಬೇಕು, ಮೀನ್ಸ್ ಹಿಸ್ಟ್ರಿ ಆಫ್ ದ ಫಿಲ್ಮ್ ಗೊತ್ತಿರಬೇಕು ನನಗೆ. ಸೊ ಹಂಗಿದ್ರೆ ಮಾತ್ರ ವಿ ಹ್ಯಾವ್ ಟು ನೋ ಅವರ್ ಕ್ಲೈಮ್ಯಾಕ್ಸ್ ಆಫ್ ದ ಫಿಲ್ಮ್, ರೈಟ್? ಸೊ ದ ಸಿಂಪಲ್ ಐಡಿಯಾ. ಸೊ ಫಸ್ಟ್ DC ಜನರೇಟರ್ ಬಗ್ಗೆ ಹೋಗಿಂದ ಮುಂಚೆ ಇಂಟ್ರೊಡಕ್ಷನ್ ಹೇಳ್ಬಿಡ್ತೀನಿ, ರೈಟ್? ಸೊ ಫಸ್ಟ್ ಇಂಟ್ರೊಡಕ್ಷನ್. ಸೊ ಜನರೇಟರ್, ಮೋಟಾರ್, ಆಲ್ಟರ್ನೇಟರ್, ಟ್ರಾನ್ಸ್ಫಾರ್ಮರ್ ಇವೆಲ್ಲ ಮಷೀನ್ಸ್ ಅಂತ ಕರಿತೀವಿ. ಇವೆಲ್ಲ ಏನಂತ ಕರಿತೀವಿ ನಾವು? ಮಷೀನ್ಸ್ ಅಂತ ಕರಿತೀವಿ. ನಿಮ್ದು ಸಬ್ಜೆಕ್ಟ್ ಇರೋದೇ ಎಲೆಕ್ಟ್ರಿಕಲ್ ಮಷೀನ್ಸ್, DC ಮಷೀನ್ಸ್ ಅಂತಾನೆ ಕರೀತೀವಿ. DC ಮಷೀನ್ಸ್ ಅಂದ್ರೆ ಏನು? DC ಅಲ್ಲಿ ಬರುವಂಥ ಮಷೀನ್ಸ್ಗಳು ಯಾವ್ಯಾವ? ಫಾರ್ ಎಕ್ಸಾಂಪಲ್ DC ಜನರೇಟರ್, DC ಮೋಟಾರ್, ಇವುಗಳಿಗೆ ನಾವು DC ಮಷೀನ್ಸ್ ಅಂತ ಕರಿತೀವಿ. ಅಂದ್ರೆ ಇಂಡಿವಿಜುವಲಿ ನಾವು ಹೇಳೋ ಬದಲು DC ಜನರೇಟರ್, DC ಮೋಟಾರ್ ಅಂತ ಕರೆಯೋ ಬದಲು DC ಮಷೀನ್ಸ್ ಅಂದ್ರೆ ಗೊತ್ತಾಗ್ಬಿಡೋದು ನಮಗೆ. DC ಜನರೇಟರ್, DC ಮೋಟಾರ್, ಜನರೇಟರ್, ಮೋಟಾರ್, ಜನರೇಟರ್, ಮೋಟಾರ್, ಅದ್ರ ಗೊತ್ತಾಗುತ್ತೆ. ಮಷೀನ್ಸ್ ಅಂದ್ರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಮಷೀನ್ಸ್? ಅದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಅದನ್ನೇ ಓದ್ತಾ ಇದ್ದೀವಿ. ಮಷೀನ್ ಬಗ್ಗೆ ನಾವು ತಿಳ್ಕೊಂಡ್ರೆ ಡೈರೆಕ್ಟ್ ಜನರೇಟರ್, ಮೋಟರ್ ಅಂತ ಹೇಳ್ಬಾರ್ದು, ತಪ್ಪಾಗುತ್ತೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಮಷೀನ್? An electrical machine, not machine, electrical machine, right? Electrical machine deals with energy transfer. ಒಂದು ಮಷೀನ್ ಕೆಲಸ ಏನು ಮಾಡಬೇಕು ಅಂದರೆ ಎನರ್ಜಿನ ಟ್ರಾನ್ಸ್ಫರ್ ಮಾಡೋದು. ಫಾರ್ ಎಕ್ಸಾಂಪಲ್ ಒಂದು ಬಲ್ಬ್ ಏನು ಮಾಡ್ತಾ ಇದೆ? ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಲೈಟ್ ಎನರ್ಜಿ ಕೊಡ್ತಾ ಇದೆ, ಹೌದಾ? ಇಟ್ ಶುಡ್ ಟೇಕ್ ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ಔಟ್ಪುಟ್ ಶುಡ್ ಬಿ ಲೈಟ್ ಎನರ್ಜಿ. ಸಿಂಪಲ್ ಐಡಿಯಾಸ್. ಅದೇ ಥರನೇ ಒಂದು ಮಷೀನ್ ಅಂದರೆ, ಒಂದು ಎಲೆಕ್ಟ್ರಿಕಲ್ ಮಷೀನ್ ಅಂತಂದರೆ ಎನರ್ಜಿನ ಟ್ರಾನ್ಸ್ಫರ್ ಮಾಡಬೇಕು. ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಎನರ್ಜಿನ ಟ್ರಾನ್ಸ್ಫರ್ ಮಾಡಬೇಕು. ಆ ಎನರ್ಜಿ ಟ್ರಾನ್ಸ್ಫರ್ ಮಾಡುವಂಥ ನಾವೇನು ಗ್ಯಾಡ್ಜೆಟ್ಸ್ ಅಂತ ಕರಿತೀವಿ ಅಥವಾ ಇಕ್ವಿಪ್ಮೆಂಟ್ ಅಂತ ಏನು ಕರಿತೀವಿ, ಅವುಗಳಿಗೆ ನಾವು ಎಲೆಕ್ಟ್ರಿಕಲ್ ಮಷೀನ್ಸ್ ಅಂತ ಕರಿತೀವಿ. ಎಲೆಕ್ಟ್ರಿಕಲ್ ಮಷೀನ್ ಇಸ್ ಡಿಫೈನ್ಡ್ ಆಸ್ ವಿಚ್ ಈಸ್ dealt with transfer of energy, with transfer of energy from one form to another form, from one form to another form. ಇದಕ್ಕೆ ನಾವು ಎಲೆಕ್ಟ್ರಿಕಲ್ ಮಷೀನ್ಸ್ ಅಂತ ಕರಿತೀವಿ. ಎಲೆಕ್ಟ್ರಿಕಲ್ ಮಷೀನ್ ಇಸ್ ಡಿಫೈನ್ಡ್ ಆಸ್ ಆರ್ ಡೆಲ್ಟ್ ವಿತ್
ಟ್ರಾನ್ಸ್ಫರ್ ಆಫ್ ಎನರ್ಜಿಗಳು ಟ್ರಾನ್ಸ್ಫರ್ ಆಗಬೇಕು, ಬದಲಾವಣೆಗಳು ಆಗಬೇಕು. ಬದಲಾವಣೆ ಮಾಡುವಂಥ ಇಕ್ವಿಪ್ಮೆಂಟ್ಗಳಿಗೆ ನಾವು ಎಲೆಕ್ಟ್ರಿಕಲ್ ಮಷಿನ್ಸ್ ಅಂತ ಕರಿತೀವಿ. ಟ್ರಾನ್ಸ್ಫರ್ ಆಫ್ ಎನರ್ಜಿ ಫ್ರಮ್ ಒನ್ ಫಾರಮ್ ಟು ಅನದರ್ ಫಾರಮ್. ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ಇದಕ್ಕೆ ನಾವು ಜನರೇಟರ್ ಅಂತ ಕರಿತೀವಿ. ಜನರೇಟರ್ ಇಸ್ ಎ ಮಷಿನ್, ರೈಟ್? ಜನರೇಟರ್ ಇಸ್ ಎ ಮಷಿನ್. ಮಷಿನ್ ಅಂದ್ರೆ ಗೊತ್ತಾಯ್ತು ನಮಗೆ, ಎನರ್ಜಿನ ಟ್ರಾನ್ಸ್ಫರ್ಗಳು ಮಾಡಬೇಕು ಅಂದ್ರೆ ಎನರ್ಜಿನ ಬದಲಾವಣೆ ಮಾಡುವಂಥ ಇಕ್ವಿಪ್ಮೆಂಟ್ಗಳಿಗೆ ನಾವು ಏನಂತ ಕರಿದ್ವಿ? ಮಷಿನ್ಸ್ ಅಂತ ಕರಿದ್ವಿ. ಜನರೇಟರ್ ಏನು ಮಾಡ್ತಾ ಇದೆ? ಮೆಕ್ಯಾನಿಕಲ್ ಎನರ್ಜಿನ ತಗೊಂಡು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ವಾಪಸ್ ಕೊಡುತ್ತೆ. ಇಟ್ ಟೇಕ್ಸ್ ಮೆಕ್ಯಾನಿಕಲ್ ಎನರ್ಜಿ ಅಂಡ್ ವಿಲ್ ಪ್ರೊವೈಡ್ ಆರ್ ಪ್ರೊಡ್ಯೂಸ್ ಎಲೆಕ್ಟ್ರಿಕಲ್ ಎನರ್ಜಿ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಜನರೇಟರ್. ನೆಕ್ಸ್ಟ್, ಇದರ ವೈಸ್ ವರ್ಸ ಅಂದ್ರೆ ಉಲ್ಟಾ, ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ, ಇದನ್ನ ಏನಂತ ಕರಿತೀವಿ ನಾವು? ಮೋಟಾರ್. ಸಿಂಪ್ಲಿ ಮೋಟಾರ್ ನೋಡಿದ್ವಿ. ಇದ್ರ ಬಗ್ಗೆ ಎಲ್ಲ ತೋರಿಸ್ತೀನಿ ನಾನು ನಿಮಗೆ, ಲ್ಯಾಬಲ್ಲಿ ಸಿಗುತ್ತೆ. ಸೊ ಹ್ಯಾವ್ ಸೋ ಮೆನಿ ಎಲೆಕ್ಟ್ರಿಕಲ್ ಮಷಿನ್ಸ್, ಒಂದೊಂದೇ ನೋಡ್ತಾ ಬರೋಣ. ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ, ಜನರೇಟರ್. ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ, ಮೋಟಾರ್. ವೆರಿ ಸಿಂಪಲ್, ರೈಟ್? ಮಷಿನ್ ಅಂದ್ರೆ ಎನರ್ಜಿನ ಟ್ರಾನ್ಸ್ಫರ್ ಮಾಡಬೇಕು ಒಂದು ಫಾರಮ್ ಇಂದ ಇನ್ನೊಂದು ಫಾರಮ್ಗೆ. An electrical machine is defined as which transfer energy from one forum to another forum is called electrical machine. In the similar manner, if it is converted mechanical energy into electrical energy, that is generator. If it is converted electrical energy into mechanical energy, that is called motor. Okay. If it is DC type, means ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿ ಡಿಸಿ ಅಲ್ಲಿ ಪ್ರೊಡ್ಯೂಸ್ ಆದ್ರೆ ಅಥವಾ ಡಿಸಿ ಔಟ್ಪುಟ್ ಬಂದ್ರೆ, ಔಟ್ಪುಟ್ ಡಿಸಿ ಫಾರ್ಮ್ ಅಲ್ಲಿ ಬಂದ್ರೆ ಅದನ್ನ ಡಿಸಿ ಜನರೇಟರ್ ಅಂತ ಕರಿತೀವಿ. ವೆರಿ ಸಿಂಪಲ್. ಇಫ್ ಎಲೆಕ್ಟ್ರಿಕಲ್ ಎನರ್ಜಿ, ನಾನು ಆಗ್ಲೇ ಹೇಳಿದೆ, ದೇರ್ ಆರ್ ಟೂ ಫಾರ್ಮ್ ಆಫ್ ಕರೆಂಟ್ಸ್, ರೈಟ್? ಒಂದು ಡಿಸಿ ಕರೆಂಟ್, ಇನ್ನೊಂದು ಎಸಿ ಕರೆಂಟ್. ಇಫ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಇನ್ ದ ಡಿಸಿ ಔಟ್ಪುಟ್ ಡಿಸಿ ಬಂದ್ರೆ ಅಥವಾ ಡಿಸಿ ವೋಲ್ಟೇಜ್ ಬಂತು ಅಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಡಿಸಿ ಜನರೇಟರ್. ಇಫ್ ಇಟ್ ಈಸ್ ಎಸಿ ರೂಪದಲ್ಲಿ ಬಂದ್ರೆ ಅಥವಾ ಎಸಿ ಫಾರ್ಮ್ ಅಲ್ಲಿ ಬಂದ್ರೆ, ವಾಟ್ ಈಸ್ ದ ಮೀನಿಂಗ್? ಎಸಿ ಜನರೇಟರ್. ವಾಟ್ ವಿಲ್ ಅಬ್ರಿವೇಟೆಡ್? ಎಸಿ ಜನರೇಟರ್. ನಾವು ಎಸಿ ಜನರೇಟರ್ ಅಂತ ಕರೆಯಲ್ಲ, ಇದಕ್ಕೆ ಆಲ್ಟರ್ನೇಟರ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಓಕೆ, ಆಲ್ಟರ್ನೇಟರ್. ಸಬ್ಜೆಕ್ಟ್ ಇರೋದೇ ಡಿಸಿ ಮಷಿನ್ಸ್ ಅಂಡ್ ಆಲ್ಟರ್ನೇಟರ್. ಇದು ಆಲ್ಟರ್ನೇಟರ್, ಆಮೇಲೆ ಓದ್ತೀವಿ. ಆಲ್ಟರ್ನೇಟರ್ ಅಂತ ಕರಿತೀವಿ. If it is DC type, if it is DC output, electrical energy is in DC output idre adu DC generator. If it is AC output bandre AC generator. AC generator anta karibaru, enanta karibeku? Alternator. Okay. Similar manner, if it is motor ಗೆ ಬರ್ತೀವಿ. If it is input of electrical energy is DC, ಇಲ್ಲಿ ಅಪ್ಲೈ ಮಾಡ್ತಾರೋ ಎಲೆಕ್ಟ್ರಿಸಿಟಿ ಯಾವುದು? DC. ಅಂದ್ರೆ ಯಾವ ಮೋಟರ್ ಇದು? DC ಮೋಟರ್. ಇಲ್ಲಿ ಅಪ್ಲೈ ಮಾಡ್ತಿರುವಂತ ವೋಲ್ಟೇಜ್ ಯಾವುದು? ಎಸಿ. ಹಂಗಾರೆ ಯಾವ ಮೋಟ್ರು? ಎಸಿ ಮೋಟರ್. ಸಿಂಪಲ್, ವೆರಿ ಸಿಂಪಲ್ ಐಡಿಯಾ. ಇಫ್ ಇಟ್ ಈಸ್ ಡಿಸಿ ಟೈಪ್, ಡಿಸಿ ಜನರೇಟರ್. ಇಫ್ ಇಟ್ ಈಸ್ ಡಿಸಿ ಟೈಪ್, ಡಿಸಿ ಮೋಟರ್. ಇಫ್ ಇಟ್ ಈಸ್ ಎಸಿ ಟೈಪ್, ಎಸಿ ಜನರೇಟರ್. ಇಫ್ ಇಟ್ ಈಸ್ ಎಸಿ ಟೈಪ್, ಎಸಿ ಮೋಟರ್. ವೆರಿ ಸಿಂಪಲ್. These are both the machines, right? Electrical machine is defined as transfer of energy from one forum to another forum is called electrical machines. Next, if it is mechanical energy into electrical energy, that is DC generator. If it is electrical energy into mechanical energy, it is called motor. If it is DC type, DC generator. If it is AC type, AC generator. If it is DC type, DC motor. If it is AC type, AC motor. Very simple. Next, so introduction artha agide ankana. Next we have to move on working principle of DC generator. So working principle of
DC generator. ಓಕೆ, ಈಗ ಡಿ ಸಿ ಜನರೇಟರ್ ಫಸ್ಟ್ ಕಾನ್ಸೆಪ್ಟ್ ನಾವು ಓದ್ತಾ ಇರೋದು ಯಾವುದು? ಡಿ ಸಿ ಜನರೇಟರ್. ಆಗಲೇ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು. ಡಿ ಸಿ ಔಟ್ಪುಟ್ ಬಂದರೆ ಅದು ಡಿ ಸಿ ಜನರೇಟರ್, ಎ ಸಿ ಔಟ್ಪುಟ್ ಬಂದರೆ ಎ ಸಿ ಜನರೇಟರ್, ಆಲ್ಟರ್ನೇಟರ್ ಅಂತ ಕರಿತೀವಿ. ಡಿ ಸಿ ಮೋಟರ್ ಬಗ್ಗೆ ಆಮೇಲೆ ಮಾತಾಡೋಣ, ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ. ಫಸ್ಟ್ ಜನರೇಟರ್ ಬಗ್ಗೆ ಮಾತಾಡೋಣ, ಯಾಕೆ ಚಾಪ್ಟರ್ ಜನರೇಟರ್ ಮಾತ್ರ ಹೋಗ್ತಾ ಇದೀವಿ. ಈಗ ಫಸ್ಟ್ ನಾವು ಓದಬೇಕಾಗಿರೋದು ಯಾವುದು? ಡಿ ಸಿ ಜನರೇಟರ್. ಜನರೇಟರ್ ಓದಬೇಕಾಗಿರೋದು ಜನರೇಟರ್ ಸ್ಟಾರ್ಟ್ ಮಾಡೋಣ. ಡಿ ಸಿ ಜನರೇಟರ್ ಅಂದರೆ ಔಟ್ಪುಟ್ ಏನು ಬರಬೇಕು? ಎಸ್, ಡಿ ಸಿ ಬರಬೇಕು. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಡಿ ಸಿ ಜನರೇಟರ್. ಸೊ ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್, ಯಾವುದೇ ಮಷಿನ್ಸ್ಗಳು ತತ್ವ ಇಲ್ಲದೆ ವರ್ಕ್ ಆಗಲ್ಲ. ಅರ್ಥ ಆಯ್ತಾ? ಯಾವುದೇ ಮಷಿನ್ಸ್ಗಳು ತತ್ವ, ಪ್ರಿನ್ಸಿಪಲ್, ನಾಟ್ ಪ್ರಿನ್ಸಿಪಾಲ್, ಪ್ರಿನ್ಸಿಪಲ್, ತತ್ವಗಳು ಇಲ್ಲದೆ ಯಾವ ಮಷಿನ್ಸ್ಗಳು ವರ್ಕ್ ಆಗಲ್ಲ. ಯಾವ ತತ್ವದ ಮೇಲೆ ಮಷಿನ್ಸ್ಗಳು ವರ್ಕ್ ಆಗ್ತಾ ಇದಾವೆ ಅನ್ನೋದು ನಾವು ತಿಳ್ಕೊಳ್ಳೇಬೇಕು. ದಟ್ ಈಸ್ ಕಾಲ್ಡ್ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಡಿ ಸಿ ಜನರೇಟರ್. ನಾನು ಆಗಲೇ ಹೇಳಿದೆ ನಿಮಗೆ, ಎಲ್ಲ ಜನರೇಟರ್ಗಳು, ಆಲ್ ಜನರೇಟರ್ಸ್, ವೆದರ್ ಇಟ್ ಈಸ್ ಎ ಸಿ ಆರ್ ಡಿ ಸಿ, ಆಲ್ ಜನರೇಟರ್ಸ್, ವೆದರ್ ಇಟ್ ಈಸ್ ಎ ಸಿ ಆರ್ ಡಿ ಸಿ, ಎ ಸಿನರೇ ಆಗಿರಲಿ ಡಿ ಸಿನರೇ ಆಗಿರಲಿ, ಯಾವುದೇ ಜನರೇಟರ್ಗಳಾಗಲಿ, ಜನರೇಟರ್ ವರ್ಕ್ ಆಗುವಂಥ ಪ್ರಿನ್ಸಿಪಲ್ ಯಾವುದು ಅಂದರೆ, ಆಗಲೇ ಯಾವ್ದು ಹೇಳಿದೆ? ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್. ನಾನು ಯಾಕೆ ಬೇಸಿಕ್ಸ್ ಹೇಳಿದೆ ಅಂದರೆ ಇದೇ ರೀಸನ್. ಈಗ ನಾನು ಡೈರೆಕ್ಟ್ ಆಗಿ ನಿಮಗೆ ವಾಟ್ ಈಸ್ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಡಿ ಸಿ ಜನರೇಟರ್? ಜನರೇಟರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಫಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್. ವಾಟ್ ಫಾರಡೇಸ್ ಫಸ್ಟ್ ಲಾ ಟೆಲ್ಸ್? ಏನು ಹೇಳುತ್ತೆ ಫಾರಡೇಸ್ ಫಸ್ಟ್ ಲಾ? ಅದು ನಮಗೆ ಬೇಕಲ್ಲ. ಸೊ ದಟ್ಸ್ ಐ ಆಮ್ ಸೇಯಿಂಗ್ ಇನ್ ದ ಬೇಸಿಕ್ಸ್, ಫಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಈ ತತ್ವದ ಮೇಲೆ ನಿಮ್ಮ ಎಲ್ಲ ಜನರೇಟರ್ಗಳು ವರ್ಕ್ ಆಗುತ್ತೆ. ಫಸ್ಟ್ ಜನರೇಟರ್ ಅಂದ್ರೆ ಏನು? ಹೆಸರಲ್ಲಿದೆ ಜನರೇಟ್, ಜನರೇಟ್ಸ್ ಎಲೆಕ್ಟ್ರಿಸಿಟಿ, ಜನರೇಟ್ಸ್ ವೋಲ್ಟೇಜ್, generates voltage, that is called generator. Generator generates voltage, generator generates voltage, that is called generator. Faraday's first law of electromagnetic induction, ಈ ತತ್ವದ ಮೇಲೆ ನಿಮ್ಮ ಎಲ್ಲಾ ಜನರೇಟರ್ಗಳು ಐದರ್ ಎ ಸಿ ಜನರೇಟರ್ ಆಗಿರ್ಬೋದು ಅಥವಾ ಆಲ್ಟರ್ನೇಟರ್, ಡಿ ಸಿ ಜನರೇಟರ್ ಆಗಿರ್ಬೋದು ಅಥವಾ ಎ ಸಿ ಜನರೇಟರ್. ಎ ಸಿ ಜನರೇಟರ್ ಏನಂತ ಕರಿಬೇಕು ಅಂತ ಹೇಳಿದೀನಿ? ಆಲ್ಟರ್ನೇಟರ್. ಆಲ್ಟರ್ನೇಟರ್ ಅಂತನಾರ ಇರ್ಬೋದು ಅಥವಾ ಡಿ ಸಿ ಜನರೇಟರ್ ಆಗಿರ್ಬೋದು. ಎಲ್ಲಾ ಜನರೇಟರ್ಗಳು ವರ್ಕ್ ಆಗೋದು ಫಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ತತ್ವದ ಮೇಲೆ. ಬಹಳ ಇಂಪಾರ್ಟೆಂಟ್, ಹೌದಾ? ಸೊ ಆಗಲೇ ಹೇಳಿದೆ ನಾನು, ವಾಟ್ ಫಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಟೆಲ್ಸ್ whenever a magnetic flux linking to the conductor or coil changes, and whenever the magnetic flux linking to the conductor or coil changes, what will produce? An EMF will be induced in conductor or coil. Illide nodi EMF. This what we have to generate in the generator. Generator alli ಏನು ಜನರೇಟ್ ಆಗುತ್ತಲ್ಲ ಇಲ್ಲಿದೆ ನೋಡಿ EMF. EMF is nothing but what? Voltage, right? So ಈ ಇ ಎಮ್ ಎಫ್ ಅಥವಾ ವೋಲ್ಟೇಜ್ ಏನ್ ಜನರೇಟ್ ಆಗ್ತಾ ಇದೆ, ಸೊ ಇನ್ ದ ಜನರೇಟರ್ ಯಾವ ತತ್ವದ ಮೇಲೆ ವರ್ಕ್ ಆಗ್ತಾ ಇದೆ, ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗ್ತಾ ಇದೆ ಅಂದ್ರೆ ದಟ್ ಈಸ್ ಫಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಆಗ್ಲೇ ಹೇಳಿದೆ ನಾನು. ಸರ್ ನೀವು ಕೇಳ್ಬೋದು ಇನ್ನೋ ಪ್ರಶ್ನೆ, ಸರ್ ಇ ಎಮ್ ಎಫ್ ಅಲ್ಲಿ ಎರಡು ಹೇಳಿದ್ರೆ ನೀವು, ಡೈನಾಮಿಕಲಿ ಇಂಡ್ಯೂಸ್ ಡಿ ಎಮ್ ಎಫ್ ಅಂತ ಕರೆದ್ರಿ, ಸ್ಟ್ಯಾಟಿಕಲಿ ಇಂಡ್ಯೂಸ್ ಡಿ ಎಮ್ ಎಫ್ ಅಂತ ಕರೆದ್ರಿ, ಎರಡು ಇ ಎಮ್ ಎಫ್ ಜನರೇಟ್ ಆಗುತ್ತೆ. ಜನರೇಟರ್ ಅಲ್ಲಿ ಯಾವ ಇ ಎಮ್ ಎಫ್ ಜನರೇಟ್ ಆಗುತ್ತೆ ನೆನ್ಪಿಟ್ಕೊಳ್ಳಿ. ಎಲ್ಲಾ ಜನರೇಟರ್ ಅಲ್ಲೂ ಜನರೇಟ್ ಆಗುವಂತ ಇ ಎಮ್ ಎಫ್ ಯಾವುದು ಅಂದ್ರೆ ಡೈನಾಮಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್. ಯಾವುದು? ಡೈನಾಮಿಕಲಿ induced EMF. Which EMF induced in the generators? ಎಲ್ಲಾ ಜನರೇಟರ್ಸ್ ಅಲ್ಲೂ ಇ ಎಮ್ ಎಫ್ ಯಾವ್ದು ಇಂಡ್ಯೂಸ್ ಆಗುತ್ತೆ, ಯಾವ ನೇಚರ್ ಅಲ್ಲಿ ಇರುತ್ತೆ ಅಂದ್ರೆ ಅದು ಡೈನಾಮಿಕಲಿ ಇಂಡ್ಯೂಸ್ಡ್ ಇ ಎಮ್ ಎಫ್ ನೇಚರ್ ಅಲ್ಲಿ ಇರುತ್ತೆ. ಫಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅನ್ನೋ ತತ್ವದ ಮೇಲೆ ಡಿ ಸಿ ಜನರೇಟರ್ ವರ್ಕ್ ಆಗುತ್ತೆ. ಎಲ್ಲಾ ಯಾವುದೇ ಎರಡು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳಿದೀನಿ. ಯಾವುದೇ ಇ ಎಮ್ ಎಫ್ ಜನರೇಟ್ ಆಗಬೇಕು, ಇ ಎಮ್ ಎಫ್ ಅಥವಾ ವೋಲ್ಟೇಜ್ ಜನರೇಟ್ ಆಗಬೇಕು ಅಂದ್ರೆ 2 ingredients ನೆನ್ಪಿಟ್ಕೊಳ್ಳಿ. 2 ingredients are required. First one is magnetic flux, second one is conductor or coil. ಎರಡು ಇಂಗ್ರೀಡಿಯೆಂಟ್ ಇದ್ರೆ ಮಾತ್ರ we have to generate an EMF. Whenever the magnetic flux linking to the conductor or coil changes, an EMF is induced in the conductor. There are two nature we have
ಅಬ್ರಿವೇಟೆಡ್ ಆಸ್ 2 EMF, ಒಂದು ಡೈನಾಮಿಕಲಿ ಇಂಡ್ಯೂಸ್ಡ್ EMF, ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF. ನೀವೇ ಕ್ವಶನ್ ಕೇಳ್ಬೋದು, ವಿಚ್ EMF ಇಸ್ ಇಂಡ್ಯೂಸ್ಡ್ ಇನ್ ದ ಜನರೇಟರ್ಸ್? ಯಾವ EMF ಇಂಡ್ಯೂಸ್ ಆಗುತ್ತೆ ಅಂದರೆ ಅದು ಡೈನಾಮಿಕಲಿ ಇಂಡ್ಯೂಸ್ಡ್ EMF ಜನರೇಟ್ ಆಗುತ್ತೆ. ವೆರಿ ಸಿಂಪಲ್, ರೈಟ್? ಓಕೆ, ನೆಕ್ಸ್ಟ್ ನೋಡಿ, ಆಗಲೇ ಹೇಳಿದೆ ನಾನು, ವಾಟ್ ಆರ್ ದ ಇಂಗ್ರೀಡಿಯೆಂಟ್ಸ್ ರಿಕ್ವೈರ್ಡ್? Ingredients required to generate EMF or voltage. EMF ಆಗಲಿ ಅಥವಾ ವೋಲ್ಟೇಜ್ ಆಗಲಿ ಜನರೇಟ್ ಮಾಡಬೇಕು ಅಂದರೆ ವಾಟ್ ಆರ್ ದ ಇಂಗ್ರೀಡಿಯೆಂಟ್ಸ್ ರಿಕ್ವೈರ್ಡ್? ಆಗಲೇ ಹೇಳಿದೆ, ಮೊದಲನೇದು ಮ್ಯಾಗ್ನೆಟಿಕ್ flux. Second one is conductor or coil. Third ingredient is required. ಮೂರನೇದು ಬೇಕು. ಏನು ಬೇಕು? ಇವೆರಡರಲ್ಲಿ ಯಾವ್ದಾರ ಒಂದು ರೊಟೇಷನ್ ಆಗಬೇಕು. ಯಾಕೆ ಅಂತ ಹೇಳಿದ್ರೆ ಆಗಲೇ ನಾನು ಡೈನಾಮಿಕಲಿ ಇಂಡ್ಯೂಸ್ಡ್ EMF ಮೋಷನ್, ರೈಟ್? ಮೋಷನ್ ಆಗಬೇಕಲ್ಲ. ಐದರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ರೊಟೇಟ್ ಮಾಡುತ್ತೀಯೋ ಅಥವಾ ಕಂಡಕ್ಟರ್ ರೊಟೇಟ್ ಮಾಡ್ತೀವಿ. ಯಾವುದಾದ್ರೂ ಒಂದು ರೊಟೇಷನ್ ಆದರೆ ತಾನೇ ಅದನ್ನು ಡೈನಾಮಿಕಲಿ ಅಂತ ನಾವು ಕಲಿಯೋಕ್ಕಾಗದು. ಈಗ ಮೋಷನ್ ಕಾನ್ಸೆಪ್ಟ್ ಅಂತ ನಾವು ಬಳಕೆ ಮಾಡ್ತಾ ಇದೀವಿ ಅಂದರೆ ಅಲ್ಲಿ ಡೈನಾಮಿಕ್ ಕಾನ್ಸೆಪ್ಟ್ ಇರಬೇಕಲ್ವಾ, ಮೋಷನ್ ಕಾನ್ಸೆಪ್ಟ್ ಇರಬೇಕಲ್ವಾ, ಕೈನೆಟಿಕ್ ಕಾನ್ಸೆಪ್ಟ್ ಇರಬೇಕಲ್ವಾ. ಇವೆರಡರಲ್ಲಿ ಯಾವ್ದಾದ್ರು ಒಂದು ರೊಟೇಷನ್ ಮಾಡಬೇಕಲ್ಲ. ಅದಕ್ಕೆ ಏನಂತ ಕರಿತೀನಿ ನಾನು? ರಿಲೇಟಿವ್ ಮೋಷನ್. ರಿಲೇಟಿವ್ ಮೋಷನ್ ಬಿಟ್ವೀನ್ ಅಂದ್ರೆ ಯಾವುದು? ಮಧ್ಯ. ಯಾವುದಾದ್ರೂ ಮಧ್ಯೆ ಐದರ್ ಕಂಡಕ್ಟರ್ ಆರ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ವೆರಿ ಇಂಪಾರ್ಟೆಂಟ್, ಹೌದಾ? ನಾನು ಹೇಳೋದು ಅರ್ಥ ಆಯ್ತಲ್ವಾ? ಎರಡು ಇಂಗ್ರೀಡಿಯೆಂಟ್ ನಮಗೆ ಗೊತ್ತಾಯ್ತು. ಒಂದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಬೇಕು, ಕಂಡಕ್ಟರ್ ಬೇಕು. ಈಗ ನಾನು ಸ್ಟ್ಯಾಟಿಕಲಿ ಇಂಡ್ಯೂಸ್ಡ್ EMF ಆಗಿದ್ರೆ ದೇರ್ ಇಸ್ ನೋ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಕಂಡಕ್ಟರ್ ಅಂಡ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ಬಟ್ ವಾಟ್ ಈಸ್ ದ ನೇಚರ್ ಆಫ್ ದ ಇಂಡ್ಯೂಸ್ಡ್ EMF ಇನ್ ದ ಜನರೇಟರ್ಸ್? ಜನರೇಟರ್ಲಿ EMF ಯಾವ್ದು ಇಂಡ್ಯೂಸ್ ಆಗ್ತಾ ಇರೋದು? ಡೈನಾಮಿಕಲಿ ಇಂಡ್ಯೂಸ್ಡ್ EMF ಆಗ್ತಾ ಇರೋದ್ರಿಂದ ದೇರ್ ಇಸ್ ಅ ಮೋಷನ್ ಬೇಕೇ ಬೇಕು. ಯಾವ್ಯಾವ್ದ್ರ ಮಧ್ಯೆ ಮೋಷನ್ ಇರಬೇಕು? ಯಾವ್ದು ಮೋಷನ್ ಆಗಬೇಕು? ಐದರ್ ದ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆರ್ ದ ಕಂಡಕ್ಟರ್. ಐದರ್ ಇದು ರೊಟೇಟ್ ಆಗಬೇಕು ಅಥವಾ ಇದು ರೊಟೇಟ್ ಆಗಬೇಕು. ಎರಡು ರೊಟೇಟ್ ಆಗಂಗಿಲ್ಲ, ಹೇಳ್ತಾ ಇದ್ದೀನಿ. ಎರಡು ರೊಟೇಟ್ ಆಯ್ತು ಅಂದ್ರೆ ಯಾವುದು ಸಿಗಲ್ಲ. ಯಾವ್ದಾದ್ರು ಸಿಗ್ಬೇಕು ತಾನೆ? ಲಿಂಕ್ ಆಗ್ಬೇಕು ಅಂದ್ರೆ ಸಿಗಬೇಕು ತಾನೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಂಡಕ್ಟರ್ ಸಿಗಬೇಕು ಅಥವಾ ಕಂಡಕ್ಟರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಸಿಗಬೇಕು ಅಂದ್ರೆ ಒಂದು ಸ್ಟ್ಯಾಟಿಕ್ ಆಗಿರಬೇಕು, ಇನ್ನೊಂದು ರೊಟೇಟ್ ಆಗಬೇಕು. ಐದರ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ರೊಟೇಟ್ ಮಾಡಿ ಕಂಡಕ್ಟರ್ನ ಸ್ಟೇಷನರಿ ಆಗಿಡ್ರಿ, ಅಥವಾ ಕಂಡಕ್ಟರ್ನ ರೊಟೇಟ್ ಮಾಡಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಸ್ಟೇಷನರಿ ಆಗಿಡಬೇಕು. ಯಾವುದಾದ್ರೂ ಒಂದನ್ನ ರೊಟೇಷನ್ ಮಾಡಿದ್ರೆ ಮಾತ್ರ ವಿ ಹ್ಯಾವ್ ಟು ಲಿಂಕ್ ಬಿಟ್ವೀನ್ ದ ಕಂಡಕ್ಟರ್ ಅಂಡ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ದೆನ್ ವಿ ಹ್ಯಾವ್ ಟು ಜನರೇಟ್ ಅನ್ EMF, ರೈಟ್? ಸಿಂಪಲ್ ಕಾನ್ಸೆಪ್ಟ್ ಏನು ಹೇಳುತ್ತೆ? ವಾಟ್ ಆರ್ ದ ಇಂಗ್ರೀಡಿಯೆಂಟ್ಸ್ ರಿಕ್ವೈರ್ಡ್ ಟು ಜನರೇಟ್ EMF ಇನ್ ಎ ಜನರೇಟರ್ ಅಂತಂದ್ರೆ ಮೊದಲನೇದು ಮ್ಯಾಗ್ನೆಟಿಕ್ ಫ್ಲಕ್ಸ್, ಎರಡನೇದು ಕಂಡಕ್ಟರ್ ಅಥವಾ ಕಾಯಿಲ್, ಮೂರನೇದು ವೆರಿ ಇಂಪಾರ್ಟೆಂಟ್ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಐದರ್ ಅಂದ್ರೆ ಅರ್ಥ ಮಾಡ್ಕೋಬೇಕು, ಅಥವಾ ಇದು ದಿಸ್ ಆರ್ ದಟ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಆರ್ ಕಂಡಕ್ಟರ್ ಆರ್ ಕಾಯಿಲ್. ವೆರಿ ಇಂಪಾರ್ಟೆಂಟ್, ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಕಂಡಕ್ಟರ್. ಈಗ ಇನ್ನೊಂದು ಪ್ರಶ್ನೆ, ಸರ್ ಈಗ ಎರಡು ರೊಟೇಟ್ ಮಾಡೋಕ್ಕಾಗಲ್ಲ ಅಂದ್ರೆ ಜನರೇಟರಲ್ಲಿ ಯಾವುದನ್ನ ಸ್ಟೇಷನರಿ ಆಗಿ ಇಡ್ತೀರಿ, ಯಾವುದನ್ನ ರೊಟೇಷನ್ ಮಾಡ್ತೀರಿ? ಜನರೇಟರಲ್ಲಿ ಯಾವುದನ್ನ ಸ್ಟೇಷನರಿ ಆಗಿ ಇಡಬೇಕು, ಯಾವುದನ್ನ ರೊಟೇಟ್ ಮಾಡಬೇಕು? ನೆನ್ಪಿಟ್ಕೊಳ್ಳಿ, ಎಲ್ಲಾ ಜನರೇಟರ್ಸ್ ಅಲ್ಲಿ ಅಂದ್ರೆ ಇನ್ ದ DC generator, I am saying DC generator. In the DC generators, conductor must be rotated. Conductor is motion, flux is stationary. ಅರ್ಥ ಮಾಡ್ಕೊಂಡ್ರೆ DC ಜನರೇಟರ್ ಅಲ್ಲಿ ಕಂಡಕ್ಟರ್ ಮೋಷನ್ ಆಗಿರಬೇಕು, ಫ್ಲಕ್ಸ್ ಸ್ಟೇಷನರಿ ಆಗಿರಬೇಕು. DC ಜನರೇಟರ್ ಐ ಆಮ್ ಸೇಯಿಂಗ್ ಕಂಡಕ್ಟರ್ನ ರೊಟೇಟ್ ಮಾಡ್ತೀವಿ, ಫ್ಲಕ್ಸ್ನ ಸ್ಟೇಷನರಿ ಆಗಿ ಇಡ್ತೀವಿ. ವೆರಿ ಇಂಪಾರ್ಟೆಂಟ್. ಇದೆಲ್ಲದು ಬೇಸಿಕ್ ತಿಳ್ಕೊಳ್ಳೇಬೇಕು, ಬಹಳ ಇಂಪಾರ್ಟೆಂಟ್. ಇವೆಲ್ಲ ಗೊತ್ತಿದ್ರೆ ಮಾತ್ರ ಮುಂದೆ ಐಡಿಯಾ ಬರುತ್ತೆ, ಇಲ್ಲಾಂದ್ರೆ ಐಡಿಯಾ ಬರಲ್ಲ. ಹೇಳ್ತಾ ಇದ್ದೀನಿ, ಡೋಂಟ್ ಮಗಪ್. ಬೈ ಹಾರ್ಟ್ ಮಾಡಬೇಡಿ, ಬೈ ಹಾರ್ಟ್ ಮಾಡಿ. 100% ತಲೆ ಹೊಡೋಗುತ್ತೆ, ಮಸ್ತಕಕ್ಕೆ ಇರುತ್ತೆ. ಇದು ನನ್ನ ಸಜೆಷನ್, ರೈಟ್? ವೆರಿ ಸಿಂಪಲ್ ಕಾನ್ಸೆಪ್ಟ್. 3 ingredients are required for generating an EMF in the generators. ಮೊದಲನೇದು ಮ್ಯಾಗ್ನೆಟಿಕ್ ಫ್ಲಕ್ಸ್, ಎರಡನೇದು ಕಂಡಕ್ಟರ್ ಅಥವಾ ಕಾಯಿಲ್, ಮೂರನೇದು ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಕಂಡಕ್ಟರ್ ಆರ್ ದ ಮ್ಯಾಗ್ನೆಟಿಕ್ ಫ್ಲಕ್ಸ್. ವೆರಿ ಇಂಪಾರ್ಟೆಂಟ್. ಐದರ್ ಕಂಡಕ್ಟರ್ ಆರ್ ಮ್ಯಾಗ್ನೆಟಿಕ್ ಫ್ಲಕ್ಸ್.
ಎಲ್ಲ ನಮ್ಮ ಡಿ ಸಿ ಜನರೇಟರ್ಗಳಲ್ಲಿ ನಾವು ಮಾಡುವಂಥ ಕೆಲಸ ಏನು ಅಂತಂದರೆ ಒಂದು ಫ್ಲಕ್ಸ್ನ ಸ್ಟೇಷನರಿ ಆಗಿರ್ತೀವಿ, ಕಂಡಕ್ಟರ್ನ ರೊಟೇಟ್ ಮಾಡ್ತೀವಿ. ಎರಡನ್ನೂ ರೊಟೇಟ್ ಮಾಡೋಂಗಿಲ್ಲ. ಐದರ್ ಶುಡ್ ಬಿ ಕಂಡಕ್ಟರ್ ಆರ್ ಇವನ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಇಲ್ಲಿ ಕಂಡಕ್ಟರ್ ಮತ್ತು ಕಂಡಕ್ಟರ್ನ ರೊಟೇಷನ್ ಮಾಡಿ ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಸ್ಟೇಷನರಿ ಆಗಿ ಇಡ್ತೀವಿ. ಓಕೆ, ದಿಸ್ ಈಸ್ ದ ಫಸ್ಟ್ ವಿಡಿಯೋ, ಫಸ್ಟ್ ಬೇಸಿಕ್ಸ್ ಆಫ್ ಡಿ ಸಿ ಮಿಷಿನ್ and alternator. In the next class, in the next digital class, we have to move on a simple loop generator ಅನ್ನೋದೊಂದು ಕಾನ್ಸೆಪ್ಟ್ ಬರುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ನಾವು ಒಂದೇ ಹೇಳೋದು, ಈ ವಿಡಿಯೋ ಏನು ಮಾಡ್ತಾ ಇದ್ವಿ ಅದೆಲ್ಲ ನಿಮಗೋಸ್ಕರ. ದಯವಿಟ್ಟು ಇದನ್ನು ಉಪಯೋಗಿಸ್ಕೊಳ್ಳಿ. ಲೆಟ್ ಇಟ್ ಶುಡ್ ಬಿ ಯೂಸ್ಫುಲ್, ರೈಟ್? ಅದು ಯೂಸ್ಫುಲ್ ಆಗಬೇಕು ಅಂತ ನನ್ನ ಇಂಟೆನ್ಷನ್, ರೈಟ್? ನೀಟಾಗಿ ಕುತ್ಕೊಂಡು ನಾನು ಏನೇನು ಹೇಳಿದ್ದೀನಿ ಅದನ್ನೊಂದು ನೋಟ್ ಡೌನ್ ಮಾಡ್ಕೊಳ್ಳಿ. ನಾನು ಅಲ್ಲಿ ನೋಟ್ಸ್ ಕೊಡ್ತೀನಿ, ಸೊ ಅಲ್ಲೂ ಪಾಠ ಮಾಡ್ತೀನಿ. ಸೊ ಇಫ್ ಎನಿ ಕ್ಲಾರಿಫಿಕೇಷನ್ಸ್ ದಯವಿಟ್ಟು ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ದಿಸ್ ಅವರ್ ಮೈ ಫಸ್ಟ್ ರಿಕ್ವೆಸ್ಟ್. ಫಸ್ಟ್ ಸಬ್ಸ್ಕ್ರೈಬ್ ಆಗಿ, ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಫಸ್ಟ್. ಇಫ್ ಎನಿ ಡೌಟ್ಸ್ ಆರ್ ಇಫ್ ಎನಿ ಕ್ವ್ಯಾರೀಸ್ ಕಮೆಂಟ್ ಮಾಡಿ. ಸೊ ಅಲ್ಲ ಆನ್ಸರ್ ಹೇಳ್ತೀನಿ ನಾನು. ಸೊ ಇಫ್ ಎನಿ ಪ್ರಾಬ್ಲಮ್ಸ್ ಅದನ್ನು ಮುಕ್ತವಾಗಿ ಹೇಳ್ಬೋದು, ನೋ ಪ್ರಾಬ್ಲಮ್. ಸೊ ಇನ್ ದ ನೆಕ್ಸ್ಟ್ ವಿಡಿಯೋ ವಿ ಹ್ಯಾವ್ ಟು ಮೂವ್ ಆನ್ ಸಿಂಪಲ್ ಲೂಪ್ ಜನರೇಟರ್. ಇನ್ ದ ಫಸ್ಟ್ ಚಾಪ್ಟರ್ DC generator, we have to move on simple loop generator. Thank you.